ಆ ಮೊದಲನೇದಾಗಿ ನಾನು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಇದರ ನಿರ್ದೇಶಕರು ಡಾಕ್ಟರ್ ಧನಂಜಯ ಅವರಿಗೆ ಧನ್ಯವಾದವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೇನೆ ಇದರ ಸಂಯೋಜಕರಾದ ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಚೈತನ್ಯ ಅವರು ಹಾಗೂ ಸಚಿನ್ ಅವರಿಗೂ ಕೂಡ ಇದಕ್ಕೆ ನಾನು ಅವರಿಗೆ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಗುರು ಸಮಾನರಾದಂತಹ ಡಾಕ್ಟರ್ ಡಿ.ಜೆ. ಭಟ್ರು ಇದ್ದಾರೆ. ಅವರು ಈ ಒಂದು ಶಿಲೀಂಧ್ರಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದಂತಹ ಒಬ್ಬರು ಮಹಾನುಭಾವ. ಸೊ ಅವರಿಗೂ ಕೂಡ ನಾನು ನಮಸ್ಕರಿಸಿ ನನ್ನ ಈ ಕಾರ್ಯಕ್ರಮವನ್ನ ಆರಂಭಿಸ್ತಿದ್ದೇನೆ. ಸೊ ಇವತ್ತಿನ ವಿಷಯ ಏನಿದೆ ಅಂತಂದ್ರೆ ಅಣಬೆ ಬೇಸಾಯ, ವೈಜ್ಞಾನಿಕವಾದಂತಹ ಅಣಬೆ ಬೇಸಾಯ ಅಂತ ಹೇಳುವಂತಹ ಒಂದು ವಿಷಯ. ಮುಖ್ಯವಾಗಿ ಎರಡು ವಿಚಾರಗಳು. ಒಂದನೇದ್ದು, ಈಗ ಎಲ್ಲರಲ್ಲಿಯೂ ಕೂಡ ಒಳ್ಳೆಯ ಆಹಾರವನ್ನ ಸೇವಿಸಬೇಕು ಅಂತ ಹೇಳುವಂತಹ ಒಂದು ಅರಿವು ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ನಮಗೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ರೋಗಗಳೇನಿದೆ, ಕೋವಿಡ್ ನಂತಹ ಒಂದು ರೋಗ, ಅದಕ್ಕೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಮುಖ್ಯ ಅಂತ ಹೇಳುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಈ ಆಹಾರ ಏನಿದೆ ಅದು ಬರೇ ಕೇವಲ ಪೋಷಕಾಂಶವನ್ನ ಕೊಡ್ತಕ್ಕಂಥ ಒಂದು ವಸ್ತು ಆಗಿರದೆ ಅದ್ರ ಜೊತೆಗೆ ಬೇರೆ ಒಂದು ವ್ಯಾಲ್ಯೂ ಏನಿದೆ ಅದನ್ನು ಕೂಡ ಕೊಡುವಂತ ಆದ ಕೂಡಲೇ ಸೊ ಅದರ ಬೆಲೆ ಹೆಚ್ಚಾಗುತ್ತೆ. ಇದು ಒಂದು. ಇನ್ನೊಂದು, ರೈತರ ಬದಿಯಲ್ಲಿ ನೋಡೋದಾದ್ರೆ, ರೈತನಿಗೆ ಒಂದೇ ಬೆಳೆಯನ್ನ ಬೆಳ್ಕೊಂಡಿದ್ರೆ ಎಲ್ಲಾದ್ರೂ ಆ ಬೆಳೆ ಕೈ ಕೊಡ್ತು ಅಂತ ಆದ್ರೆ ಸೊ ಆತ ನಷ್ಟದಲ್ಲಿ ಬೀಳ್ತಾನೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ರೈತನಿಗೆ ಹಲವಾರು ಬೆಳೆಗಳನ್ನ ಬೆಳ್ಕೊಂಡ್ರೆ ಒಂದು ಬೆಳೆ ನಷ್ಟವಾದ್ರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಅದನ್ನ ಓವರ್ಕಮ್ ಮಾಡು, ಆ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಅಣಬೆ ಬೇಸಾಯ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೊ ನಾನು ಇವತ್ತಿನ ದಿವಸ ಈ ವೈಜ್ಞಾನಿಕವಾದಂತಹ ಅಣಬೆ ಬೇಸಾಯ ಪದ್ಧತಿಯ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವಂತ ಕೆಲಸವನ್ನ ಮಾಡ್ತೇನೆ. ಇದನ್ನ ಬೇಸಿಕ್ ಆಗಿ ನಾನು ಹೇಳುವಂತದ್ದು, ಮೂಲಭೂತವಾದಂತಹ ಅಂಶಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಸೊ ಆಮೇಲೆ ಇದರಲ್ಲಿ ಆಸಕ್ತಿ ಹುಟ್ಟಿದ್ರೆ ನೀವು ಇದರ ಹಿಂದೆ ನೀವು ಬಿದ್ದು ಇದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡು ಆಮೇಲೆ ಇದನ್ನ ಬೆಳಿಬಹುದು. ಈಗ ಅಣಬೆ ಅಂದ್ರೆ ಏನು ಅಂತ ಹೇಳುವಂತದ್ದು ನಾವು ತಿಳ್ಕೊಳ್ಬೇಕು. ಸೊ ಅಣಬೆಯಿಂದ ಆಗ್ತಕ್ಕಂತಹ ಉಪಯೋಗಗಳು ಏನು, ಸೊ ಇವೆರಡು ವಿಚಾರಗಳು ನಮ್ಗೆ ತಿಳ್ಕೊಂಡ್ರೆ ನಮ್ಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟುತ್ತೆ. ಈ ಒಂದು ಇಚ್ಛೆಯಿಂದ, ಈ ಒಂದು ವಿಚಾರದಿಂದ ನಾವು ಅಣಬೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಮೊದಲನೇದು, ಅಣಬೆ ಒಂದು ದೊಡ್ಡ ಜಾತಿಯ ಶಿಲೀಂಧ್ರ. ನಿಮ್ಗೆ ಕಾಣಿಸುತ್ತೆ, ಶಿಲೀಂಧ್ರಗಳಂತಂದ್ರೆ ಬೂಜು, ನಿಮ್ಮ ಒಂದು ಯಾವುದೇ ಒಂದು ಆಹಾರ ಅದನ್ನ ಹೊರಗಡೆ ಇಟ್ಟರೆ ಏನಾಗುತ್ತೆ, ಅದ್ರ ಮೇಲೆ ಶಿಲೀಂಧ್ರಗಳು ಬೆಳ್ಕೊಂಡ್ಬಿಡುತ್ತದೆ, ಬೂಜು ಬೆಳ್ಕೊಂಡ್ಬಿಡುತ್ತೆ. ಅದೇ ಜಾತಿಯ ಒಂದು ಜೀವಿ ಅದು ಅಣಬೆ ಅಂತ ಹೇಳಿ. ಅಣಬೆಯಲ್ಲಿ ಈ ಗಿಡಗಳು ಮತ್ತು ಅಣಬೆಯನ್ನ ನೀವು ಕಂಪೇರ್ ಮಾಡಿದ್ರೆ, ಅದನ್ನ ತುಲನೆ ಮಾಡಿದ್ರೆ, ಅಣಬೆಯಲ್ಲಿ ಪತ್ರ ಹರಿತಿರೋದಿಲ್ಲ. ಸೊ ಗಿಡದಲ್ಲಿ ದ್ಯುತಿ ಸಂಶ್ಲೇಷಣೆ ಮಾಡ್ತಕ್ಕಂಥದ್ದು ಅಂದ್ರೆ ಬೆಳಕಿನಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯನ್ನ ಹೀರ್ಕೊಂಡು ಅದರಿಂದ ಬೇರೆ ಬೇರೆ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನ ಗಿಡಗಳು ಹೊಂದಿವೆ. ಆದ್ರೆ ಅಣಬೆ ನೀವು ನೋಡ್ಬೋದು, ಅದು ಬಿಳಿ ಬಣ್ಣದಲ್ಲಿದೆ, ಅದರಲ್ಲಿ ಯಾವುದೇ ರೀತಿಯ ಪತ್ರ ಹರಿತಿಲ್ಲ. ಈ ಬಾಟನಿ ಅವರು ಅಂದ್ರೆ ಈ ಸಸ್ಯಶಾಸ್ತ್ರದವರು ಇದನ್ನ ಕೆಳವರ್ಗದ ಸಸ್ಯ ಅಂತ ಕೂಡ ಕರೀತಾರೆ. ಯಾಕಂತಂದ್ರೆ ಅದು ಸಸ್ಯದ ರೀತಿಯಲ್ಲೇ ಇದೆ, ಬಟ್ ಅದಕ್ಕೆ ಪತ್ರ ಹರಿತಿಲ್ಲ. ಸೊ ಯಾವಾಗ ಅದಕ್ಕೆ ತನ್ನದೇ ಆದಂತ ಆಹಾರವನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಆಗೋದಿಲ್ವೋ ಆಗ ಅದು ಬೇರೆ ಸಾವಯವ ತ್ಯಾಜ್ಯಗಳ ಮೇಲೆ ಬದುಕಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಆಹಾರ ಬೇಕು, ಅದು ಬೆಳಿಬೇಕು ಅಂತ ಆದ ಕೂಡಲೇ ಅದು ಬೇರೆ ಸಾವಯವ ವಸ್ತು ಮೇಲೆ ಅದನ್ನ ಕರಗಿಸಿ ಅದರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡುತ್ತೆ. ಮುಖ್ಯವಾದಂತಹ ಗುಣಗಳನ್ನ ನಾವು ನೋಡೋದಾದ್ರೆ, ಅಣಬೆಯಲ್ಲಿ ಬರ್ತಕ್ಕಂಥ ಮುಖ್ಯವಾದಂತಹ ಗುಣಗಳನ್ನು ನೋಡೋದಾದ್ರೆ, ಇದರಲ್ಲಿ ಪತ್ರಹರ್ತ ಇರೋದಿಲ್ಲ, ತನ್ನ ಆಹಾರವನ್ನು ತಾನು ತಯಾರಿಸುವುದಿಲ್ಲ, ಇದು ಸಹಜೀವನದ ಮೂಲಕ ಅಂತಂದ್ರೆ ಸಿಂಬಯಾಸಿಸ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಇನ್ನೊಂದು ಗಿಡದ ಜೊತೆಗೆ ಅದು ಸಹಜೀವನವನ್ನ ನಡೆಸಿ ತನಗೆ ಬೇಕಾದಂತ ಆಹಾರವನ್ನ ತಾನು ಪಡ್ಕೊಳ್ತದೆ. ಅಥವಾ ಇನ್ನು ಕೆಲವು ಕಂಡೀಷನ್ಸ್ ಗಳಲ್ಲಿ ಅದು ಪರೋಪಜೀವಿಯಾಗಿ ಕೂಡ ಕೆಲಸ ಮಾಡ್ತದೆ. ಮುಖ್ಯವಾಗಿ ಗ್ಯಾನೋಡರ್ಮಾ ಅಂತ ಹೇಳುವಂತ ಒಂದು ಶಿಲೀಂಧ್ರ ಇದೆ. ಅದು ಈ ತೆಂಗಿನ ಅಣಬೆ ರೋಗವನ್ನ ಉಂಟು ಮಾಡುತ್ತೆ. ಸೊ ಇದು ಏನ್ ಮಾಡ್ತದೆ, ಆ ತೆಂಗಿನಲ್ಲಿ ಪರೋಪಜೀವಿಯಾಗಿ ಅದು ತನ್ನ ಜೀವನವನ್ನ ನಿರ್ವಹಣೆ ಮಾಡುತ್ತೆ. ಸೊ ಅದ್ರ ಜೊತೆಗೆ ಕೆಲವು ಅಣಬೆಗಳು ಸಾವಯವ ವಸ್ತುಗಳನ್ನ ಒಳಿಸುವ ಮೂಲಕ ಅದರಲ್ಲಿರ್ತಕ್ಕಂಥ ಪೋಷಕಾಂಶವನ್ನು ಹೀರ್ಕೊಂಡು ತನ್ನ ದೇಹ ರಚನೆಯಲ್ಲಿ ಅದನ್ನ ಉಪಯೋಗಿಸಿಕೊಳ್ಳುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ಗುಣಧರ್ಮ ಅಂತಂದ್ರೆ, ಅಣಬೆ ವೈವಿಧ್ಯ ಆಕೃತಿ ಹಾಗೂ ಗಾತ್ರವನ್ನು ಹೊಂದಿದೆ. ಬೇರೆ ಬೇರೆ ಬಣ್ಣಗಳು ನೀವು ನೋಡಿರ್ಬೋದು. ಮಳೆಗಾಲದ ಹೊತ್ತಿನಲ್ಲಿ ನೀವು ನಿಮ್ಮ ಕಾಡಿಗೋ, ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಕಾಡಿಗೋ ಅಥವಾ ಕಾಡಿಗೆ ಹೋದ್ರೆ
ಬೇರೆ ಬೇರೆ ಆಕೃತಿ, ಬೇರೆ ಬೇರೆ ವೈವಿಧ್ಯ ಗಾತ್ರಗಳನ್ನು ಹೊಂದಿರತಕ್ಕಂತಹ ಅಣಬೆಗಳನ್ನ ಕಾಣಬಹುದು. ಇದು ಮುಖ್ಯವಾದಂತಹ ಅಣಬೆಯ ಮುಖ್ಯವಾದಂತಹ ಗುಣಗಳು. ನಾವು ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋ ಮೊದಲು ಅಣಬೆಯ ದೇಹ ರಚನೆಯನ್ನ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ದೇಹ ರಚನೆಯನ್ನ ನಾವು ಹೇಳಲೇಬೇಕಾಗುತ್ತೆ. ಯಾವುದೇ ಒಂದು ಜೀವಿಯನ್ನು ನಾವು ಅಭ್ಯಾಸ ಮಾಡುವ ಮೊದಲು ಅದು ಇಲ್ಲಿಂದ ಇಲ್ಲಿ ಈ ಜಾಗದಲ್ಲಿ ಅದನ್ನ ಹೇಳ್ಬೇಕಾದ್ರೆ ಭಾಗದ ಪರಿಚಯ ನಮಗಿರ್ಬೇಕಾಗುತ್ತೆ. ಸೊ ಅದರಿಂದ ಅದ್ರ ದೇಹ ರಚನೆಯನ್ನ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಕಾಣಿಸುತ್ತೆ, ಇದಕ್ಕೆ ನೋಡಿ ರಿಂಗ್ ಅಂತ ಹೇಳುವಂತದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆ ರಿಂಗಿನ ಹಾಗೆ. ನೋಡಿ ಇದು ಅಮಾನಿಟ ಅಂತ ಹೇಳ್ತಕ್ಕಂತಹ ಒಂದು ಅಣಬೆ. ಆಮೇಲೆ ಗೀರಿನ ಹಾಗೆ, ಅದು ಗೀರಿನ ಹಾಗೆ ಅದರ ಹಿಂಭಾಗದಲ್ಲಿ, ಅದರ ಟೊಪ್ಪಿಯ ಹಿಂಭಾಗದಲ್ಲಿ ಗೀರಿನ ಹಾಗೆ ಇರ್ತದೆ. ಆಮೇಲೆ ಇದು ಟೋಪಿ ಒಂಥರ ಕುಡೆ ತರ ಕಾಣಿಸುತ್ತೆ. ಆಮೇಲೆ ಅದಕ್ಕೆ ಕಾಂಡ ಇರ್ತದೆ. ಆಮೇಲೆ ಮೈಸೀಲಿಯದ ಮೂಲಕ ಅದರ ಪೋಷಕಕೊಳ್ಳುತ್ತೆ. ಆಮೇಲೆ ಅಂತ ಇರ್ತದೆ. ಸೊ ಇದು ಅಣಬೆಯ ದಯವಿಟ್ಟು ನಿಮ್ಮ ಮೈಕನ್ನು ಮಾಡ್ಕೊಳ್ಳಿ. ಅಲ್ಲ ಮಕ್ಕಳಿಂದ ಬೇಡ್ಕೊಳ್ತೇನೆ. ಇನ್ನು ಅಣಬೆಯ ವರ್ಗೀಕರಣ ಮಾಡುವುದಾದ್ರೆ ಮುಖ್ಯವಾಗಿ ಎರಡು ಬರ್ತಾ ಇದೆ, ಅವ್ರು ಬರ್ತಾ ಇದೆ. ಎರಡು ವಿಚಾರಗಳ ಆಧಾರದ ಮೇಲೆ ಅಣಬೆಯನ್ನ ವರ್ಗೀಕರಣ ಮಾಡೋದು. ನಾನು ಸಿಂಪಲ್ ಇಲ್ಲಿ ಡಿಜೆ ಭಟ್ ಇದ್ದಾರೆ, ಅವ್ರ ಮುಂದೆ ನಾನು ಏನೂ ಅಲ್ಲ. ಸೊ ಅವರ ಒಂದು ಇದರ ಮುಂದೆ ನಾನು ಇದ್ ಮಾಡ್ತಾ ಇಲ್ಲ. ಇದು ಸಾಮಾನ್ಯವಾಗಿ ನಾವು ಅಣಬೆಯ ವರ್ಗೀಕರಣವನ್ನು ಎರಡು ವಿಧಾನಗಳಲ್ಲಿ, ಎರಡು ವಿಚಾರಗಳಲ್ಲಿ ಮಾಡಬಹುದು. ಒಂದದು ಅಣಬೆಯನ್ನ ತಿನ್ನಬಹುದೇ ಅಥವಾ ಅದು ವಿಷಕಾರಿ ಅಂತ ಹೇಳುವಂತ ಒಂದು ಆಧಾರ. ಇನ್ನೊಂದು ಅವುಗಳ ಆಕೃತಿ ಮತ್ತು ಅವುಗಳನ್ನ ಬೆಳೆಯಲಿಕ್ಕೆ ಉಪಯೋಗಿಸ್ತಕ್ಕಂತಹ ಒಂದು ದ್ರವ್ಯ ಏನಿದೆ. ಸೊ ಆ ದ್ರವ್ಯದ ಆಧಾರದ ಮೇಲೆ ಅಣಬೆಗಳನ್ನ ನಾವು ವರ್ಗೀಕರಣ ಮಾಡಬಹುದು. ಮೊದಲನೇದಾಗಿ ತಿನ್ನಬಹುದಾದಂತಹ ಅಣಬೆಗಳು, ಇವನ್ನ ನಾವು ಆಹಾರವಾಗಿ ಉಪಯೋಗಿಸಬಹುದು. ಮುಖ್ಯವಾಗಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಬಟನ್ ಅಣಬೆ, ಮಿಲ್ಕಿ ಅಣಬೆ ಅಥವಾ ಹಾಲಿನಂತಿರ್ತಕ್ಕಂಥ ಅಣಬೆ. ಕಾರಣ ಅದು ನೋಡ್ಲಿಕ್ಕೆ ಹಾಲಿನ ಅಷ್ಟು ಬೆಳ್ಳಗಾಗಿದೆ. ಸೊ ಆ ಒಂದು ಕಾರಣಕ್ಕೆ ಅದನ್ನ ಮಿಲ್ಕಿ ಅಣಬೆ ಅಂತ ಕರೀತಾರೆ. ಆಮೇಲೆ ಆಯಿಸ್ಟರ್ ಅಣಬೆ ಅಂತ ಅಂದ್ರೆ ಆಯಿಸ್ಟರ್ ಅಂತಂದ್ರೆ ಅದರ ಹಿಂದೆ ಗೀರಿನ ಹಾಗೆ ಇರ್ತದೆ. ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಗೀರಿನಂತ ಒಂದು ಆಕೃತಿಯನ್ನು ಅದು ಹೊಂದಿದೆ. ಸೊ ಅದನ್ನ ಆಯಿಸ್ಟರ್ ಅಣಬೆ ಅಂತ ಕರೀತಾರೆ. ಆಮೇಲೆ ಪ್ಯಾಡಿಸ್ಟ್ರಾ ಅಣಬೆ, ಭತ್ತದ ಹುಲ್ಲಿನ ಅಣಬೆ. ಸೊ ಇದು ಅದರ ತಿನ್ನಬಹುದಾದಂತಹ ಅಣಬೆಗೆ ಉದಾಹರಣೆಯಾಗಿದೆ. ಸೊ ಇನ್ನು ವಿಷಕಾರಿಯಾದಂತಹ ಅಣಬೆ, ಅದರಲ್ಲಿ ಮುಖ್ಯವಾಗಿ ಅಮಾನಿಟ, ಆಮೇಲೆ ಈಗ ಕಾಣಿಸ್ತಾ ಇದೆ ಇದು ಅಮಾನಿಟ ಅಂತ ಹೇಳುವಂಥದ್ದು. ಇನ್ನೊಂದು ವಿಷಕಾರಿ ಅಣಬೆಯಲ್ಲಿ ಒಂಫಲೋಟಸ್ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ಬೇರೆ ಬೇರೆ ವಿಷಕಾರಿ ಅಂಶಗಳು, ಮಸ್ಕಾರಿನ್ ಆಗಿರ್ಬೋದು ಅಥವಾ ಸೈಕ್ಲೋಪೆಪ್ಟೈಡ್ ಆಗಿರ್ಬೋದು. ಸೊ ಇವುಗಳನ್ನ ನಾವು ಇದರಲ್ಲಿ ಕಾಣ್ತೇವೆ. ಆದ್ರಿಂದ ಅವು ವಿಷಕಾರಿ ಆಗಿರ್ತವೆ, ಅದನ್ನು ತಿಂದ್ರೆ ಸತ್ತು ಹೋಗ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಸೊ ಅವನ್ನ ವಿಷಕಾರಿ ಅಣಬೆಗಳು ಅಂತ ಕರೀತಾರೆ. ಪ್ರಾಯಶಃ ಆಯುರ್ವೇದದಲ್ಲಿ ಚರಕ ಸಂಹಿತಾದಲ್ಲಿ 3 ವಿಶೇಷ ಜಾತಿಯ ಅಣಬೆಯನ್ನು ಅವರು ಗುರುತಿಸಿದ್ದಾರೆ. ಸುಮಾರು 2500 ವರ್ಷದ ಹಿಂದೆ ಬರೆದಿರ್ತಕ್ಕಂಥ ಚರಕ ಸಂಹಿತದಲ್ಲಿ ಈ ಒಂದು 3 ಜಾತಿಯ ಅಣಬೆಯ ಉಲ್ಲೇಖವನ್ನ ಮಾಡಿದ್ದಾರೆ. ಒಂದನೇದಾಗಿ ಛತ್ರ ಅಂತ ಹೇಳುವಂಥದ್ದು ಒಂದು, ಆಮೇಲೆ ಛತ್ರಕ ಅಂತ ಹೇಳುವಂಥದ್ದು, ಆಮೇಲೆ ಹರಿತಕ ಅಂತ ಹೇಳುವಂತ 3 ವಿವಿಧ ಜಾತಿಯ ಅಣಬೆಗಳನ್ನ ಅವರು ಗುರುತಿಸಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಸೊ ಛತ್ರಕ ಅಂತಂದ್ರೆ ಅದು ಚಿಕ್ಕ ಜಾತಿಯ ಅಣಬೆ, ಛತ್ರ ಅಂತಂದ್ರೆ ದೊಡ್ಡ ಜಾತಿಯ ಅಣಬೆ, ಹಾಗೂ ಹರಿತಕ ಅಂದ್ರೆ ಹಳದಿ ಬಣ್ಣದ್ದು. ಈಗ ಕಾಣಿಸ್ತದೆ ಅಮಾನಿಟ ಸ್ವಲ್ಪ ಹಳದಿ ಬಣ್ಣ ಹೊಂದಿದೆ, ಇದು ವಿಷಕಾರಿ ಅಣಬೆ ಅಂತ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಆದ್ರಿಂದ ನಮ್ಮ ಹಿಂದಿನ ಜನರಿಗೂ ಕೂಡ ಈ ಅಣಬೆಯ ಬಗ್ಗೆ ಮಾಹಿತಿ ಇತ್ತು ಅಂತ ಹೇಳುವಂತದ್ದ ಈ ವಿಚಾರದಿಂದ ನಮ್ಗೆ ಅರಿವಾಗುತ್ತೆ. ಸೊ ಇನ್ನು ಅಣಬೆಯ ಉಪಯೋಗಗಳು ಯಾವುದು? ಅಣಬೆಯನ್ನ ಪುನಃ ಇನ್ನೊಂದು ವಿಧಾನದಲ್ಲಿ ನಾವು ಕ್ಲಾಸಿಫೈ ಮಾಡಬಹುದು. ಎರಡನೇದು ಯಾವುದು ಅಂತಂದ್ರೆ ಅವುಗಳ ಆಕೃತಿಯ ಮೇಲೆ, ಅವುಗಳ ಆಕೃತಿ ಮತ್ತೆ ಅದನ್ನು ಯಾವ ದ್ರವ್ಯವನ್ನ ಅದನ್ನು ಬೆಳೆಸಲಿಕ್ಕೆ ಉಪಯೋಗಿಸ್ತಾರೆ. ಸೊ ಅದರ ಆಧಾರದಲ್ಲಿ ಕೂಡ ನಾವು ಅದನ್ನ ಕರಿಬಹುದು, ವರ್ಗೀಕರಣ ಮಾಡಬಹುದು. ಸೊ ಅದಕ್ಕೆ ಮುಖ್ಯವಾಗಿ ಪ್ಯಾಡಿಸ್ಟ್ರಾ ಅಣಬೆ ಅಂತ. ಪ್ಯಾಡಿಸ್ಟ್ರಾ ಅಂತಂದ್ರೆ ಭತ್ತದ ಹುಲ್ಲಿನ ಮೇಲೆ ಅದನ್ನ ನಾವು ಬೆಳೆಯೋದ್ರಿಂದ ಅದನ್ನ ಪ್ಯಾಡಿಸ್ಟ್ರಾ ಅಣಬೆ ಅಂತ.
ಆಮೇಲೆ ಮಿಲ್ಕಿ ಮಶ್ರೂಮ್ ಅಂದ್ರೆ ಹಾಲಿನಷ್ಟು ಬೆಳ್ಳಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಮಿಲ್ಕಿ ಮಶ್ರೂಮ್ ಅಂತ ಕರೀತಾರೆ. ಸೊ ಇದು ಬೇರೆ ಬೇರೆ ವರ್ಗೀಕರಣದ ಮಾನದಂಡ ನಾವು ಉಪಯೋಗಿಸ್ತಕ್ಕಂಥದ್ದು. ಇನ್ನು ಅಣಬೆಯ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಅಣಬೆಯು ಉತ್ತಮ ಪೌಷ್ಟಿಕ ಆಹಾರ. ಸೊ ನಾವು ತರಕಾರಿ ತಿಂತೇವೆ, ಆಮೇಲೆ ಬೇರೆ ಬೇರೆ ಜಾತಿಯ ಸೊಪ್ಪುಗಳನ್ನು ತಿಂತೇವೆ. ಸೊ ಅವೆಲ್ಲಕ್ಕಿಂತಲೂ ಹೆಚ್ಚಾಗಿರತಕ್ಕಂತಹ ಪೋಷಕಾಂಶ ಈ ಒಂದು ಅಣಬೆಯಲ್ಲಿದೆ. ಪ್ರೋಟೀನ್ ಸುಮಾರು 4ರಿಂದ 37% ಅಂಶ ಅದರಲ್ಲಿದೆ. ಒಣತೂಕದ ಬೇಸಿಸ್ ಮೇಲೆ ನಾನು ಹೇಳ್ತಾ ಇರುವಂತದ್ದು ಪ್ರೋಟೀನ್ ಅಂಶ. ಮತ್ತೆ ಏಕದಳ ಧಾನ್ಯದಲ್ಲಿ ಇಲ್ಲದೆ ಇರತಕ್ಕಂತಹ ಲೈಸಿನ್ ಮತ್ತು ಟ್ರಿಪ್ಟೋಫ್ಯಾನ್ ಅಂತ ಹೇಳುವಂತಹ ಒಂದು ಅಮೈನೋ ಆಸಿಡ್ಗಳು ಅಂಶಗಳು ಇದರಲ್ಲಿ ಜಾಸ್ತಿ ಇದೆ. ಸೊ ಲೈಸಿನ್ ಮತ್ತೆ ಟ್ರಿಪ್ಟೋಫ್ಯಾನ್ ಅಂತ ಹೇಳುವಂಥದ್ದು ಏಕದಳ ಧಾನ್ಯಗಳಲ್ಲಿ ಇರುವುದಿಲ್ಲ, ಅದು ಬಹಳ ಕಡಿಮೆ ಇರುತ್ತೆ. ಸೊ ಈ ಒಂದು ಮಶ್ರೂಮ್ ನಲ್ಲಿ ಇದರ ಒಂದು ಅಂಶ ಬಹಳಷ್ಟು ಜಾಸ್ತಿ ಇದೆ. ಆಮೇಲೆ ಎರಡನೇದು, ಅಣಬೆಗೆ ದೇಹದಲ್ಲಿ ಬೇಕಾದಂತ ಕೊಬ್ಬಿನ ಅಂಶ ಇದೆ. ಯಾಕಂದ್ರೆ ಇದನ್ನು ಲೋ ಕ್ಯಾಲರಿ ಡಯಟ್ ಅಂತ ಕರೀತಾರೆ, ಕಡಿಮೆ ಕೊಬ್ಬಿನ ಒಂದು ಆಹಾರ ಇದು. ಸುಮಾರು 1ರಿಂದ 4% ಒಣತೂಕ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿರುವಂತಹ ಕೊಬ್ಬಿನಾಂಶ ನೋಡಿದ್ರೆ 2 ರೀತಿಯ ಕೊಬ್ಬಿನಾಂಶಗಳು ಬರುತ್ತೆ. ಒಂದೇದು ಒಳ್ಳೆಯ ಕೊಬ್ಬು ಮತ್ತೆ ಕೆಟ್ಟ ಕೊಬ್ಬು ಅಂತ. ಸೊ ಒಳ್ಳೆ ಕೊಬ್ಬು, ಗುಡ್ ಫ್ಯಾಟ್, ಇದರಲ್ಲಿ ಗುಡ್ ಫ್ಯಾಟ್ ನ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಂದು ಕೊಡೋದಿಲ್ಲ. ಸೊ ಕೆಲವು ನಾವು ಎಣ್ಣೆ ತಿಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಬರುತ್ತೆ. ಸೊ ಆ ತರದ ಕೊಲೆಸ್ಟ್ರಾಲ್ ನ ಅಂಶ ಇದರಲ್ಲಿ ಬಹಳ ಕಡಿಮೆ ಇದೆ. ಅಥವಾ ಇದ್ರೂ ಕೂಡ ಆ ಕೊಲೆಸ್ಟ್ರಾಲ್ ದೇಹಕ್ಕೆ ಬೇಕಾಗ್ತಕ್ಕಂತಹ ಒಂದು ಕೊಲೆಸ್ಟ್ರಾಲ್ ಆಗಿರುತ್ತೆ. ಮೂರನೇದಾಗಿ ಇದರಲ್ಲಿ ಇದೊಂದು ಉತ್ತಮ ಒಂದು ವಿಟಮಿನ್ಗಳ ಮೂಲ. ಮುಖ್ಯವಾಗಿ ರೈಬೋಫ್ಲೇವಿನ್ ಆಗಿರ್ಬಹುದು, ಅಥವಾ ವಿಟಮಿನ್ B2 ಆಗಿರಬಹುದು, ನಿಯಾಸಿನ್ ಆಗಿರ್ಬಹುದು, ಅಥವಾ ಫೋಲೇಟ್ ಆಗಿರ್ಬಹುದು, ವಿಟಮಿನ್ ಸಿ ಆಗಿರ್ಬಹುದು, ವಿಟಮಿನ್ B1 ಆಗಿರ್ಬಹುದು, B12 ಆಗಿರ್ಬಹುದು, ಮತ್ತು ಮುಖ್ಯವಾಗಿ ವಿಟಮಿನ್ ಡಿ. ಯಾವುದೇ ರೀತಿಯ ಸಸ್ಯದಲ್ಲಿ ವಿಟಮಿನ್ ಡಿ ಅಂಶ ಇರೋದಿಲ್ಲ. ನಿಮ್ಗೆ ವಿಟಮಿನ್ ಡಿ ಬೇಕು ಅಂತ ಆದ್ರೆ ಪ್ರಾಣಿಜನ್ಯ ಆಹಾರವನ್ನು ನಾವು ಹೋಗ್ಬೇಕಾಗುತ್ತೆ, ಅದಕ್ಕೆ ನಾವು ಹೋಗ್ಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಇದರಲ್ಲಿ ವಿಟಮಿನ್ ಡಿ ಅಂಶ ಜಾಸ್ತಿ ಇರೋದ್ರಿಂದ ಇದು ಸಸ್ಯಾಹಾರಿ. ಶರ್ಕರ ಪಿಷ್ಟಗಳು ಬಂದ್ರೆ, ಕಾರ್ಬೋಹೈಡ್ರೇಟ್ಸ್ ಗಳು ಬಂದ್ರೆ ಸುಮಾರು 55ರಿಂದ 86% ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟಗಳನ್ನು ನಾವು ಇದರಲ್ಲಿ ಕಾಣಬಹುದು. ಇಲ್ಲಿ ನಾನೊಂದು ಚಿಕ್ಕ ಟೇಬಲ್ ತೋರಿಸಿದ್ದೇನೆ. ಇದ್ರಲ್ಲಿ ನೋಡ್ಬೋದು, ಇದರಲ್ಲಿರ್ತಕ್ಕಂಥ ಒಳ್ಳೆ ಮ್ಯಾನಿಟಾಲ್, ಟ್ರೆಹಲ್ಲೋಸ್, ಸೊ ಇತ್ಯಾದಿ ಶರ್ಕರ ಪಿಷ್ಟಗಳು ಇದರಲ್ಲಿ ಇದೆ. ಸುಕ್ರೋಸ್ನ ಅಂಶ ಬಹಳಷ್ಟು ಕಡಿಮೆ ಇದೆ. ಇಲ್ಲಿ ನೀವು ನೋಡಿದ್ರೆ ಸುಕ್ರೋಸ್ನ ಅಂಶ ಬಹಳಷ್ಟು ಕಡಿಮೆ ಇದೆ. ಸೊ ಆದ್ರಿಂದ ಇದು ದೇಹಕ್ಕೆ ಬಹಳ ಒಳ್ಳೆಯ ಒಂದು ಶರ್ಕರ ಪಿಷ್ಟದ ಮೂಲ ಅಂತ ನಾವು ಹೇಳ್ಬೋದು. ಸೊ ಅದ್ರ ಜೊತೆಗೆ ಈ ಸಕ್ಕರೆ ಜೊತೆಗೆ ಇದರಲ್ಲಿ ಇರತಕ್ಕಂಥ ನಾರಿನ ಅಂಶ, ಬಹಳಷ್ಟು ನಾರಿನ ಅಂಶವನ್ನು ಹೊಂದಿದೆ. ಸೊ ಆದ್ರಿಂದ ಇದು ಯಾವುದೇ ರೀತಿಯ ಬೊಜ್ಜನ್ನು ಅಥವಾ ಈ ಕೆಲವರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ, ಈಗ ಅದು ಸರ್ವೇ ಸಾಮಾನ್ಯ ಆಗಿದೆ, ಅಂತವರಿಗೂ ಕೂಡ ಈ ಒಂದು ಮಶ್ರೂಮ್ ಏನಿದೆ ಅಥವಾ ಒಂದು ಅಣಬೆ ಏನಿದೆ ಅದು ಬಹಳ ಒಳ್ಳೆಯ ಉತ್ತಮ ಆಹಾರ. ಇದು ಸಣ್ಣ ಟೇಬಲ್ ನಾನು ತೋರಿಸ್ತಾ ಇದ್ದೇನೆ. ಇದರಲ್ಲಿ ಬೇರೆ ಬೇರೆ ಅಣಬೆಗಳ ಅವುಗಳ ಪೌಷ್ಟಿಕತೆಯ ಒಂದು ಚಾರ್ಟ್ ಇದು ನಿಮ್ಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಜಾತಿ ಅಗ್ಯಾರಿಕಸ್ ಆಗಿರ್ಬೋದು, ಲೆಂಟಿನಸ್ ಅಡೋಡಸ್ ಆಗಿರ್ಬೋದು, ಪ್ಲೂರಟಸ್ ಆಗಿರ್ಬೋದು, ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ವಿವರ ಈ ಒಂದು ಕೋಷ್ಟಕದಲ್ಲಿ ನೀವು ಕಾಣ್ಬೋದು. ಸೊ ಆಮೇಲೆ ಇನ್ನು ಎರಡನೆಯ ಮುಖ್ಯ ಉಪಯೋಗ, ಅಣಬೆ ಒಂದು ಒಳ್ಳೆಯ ಔಷಧೀಯ ರಾಸಾಯನಿಕಗಳ ಆಗರ. ಸುಮಾರು 126 ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಹೇಳುವಂತಹ ಒಂದು ವಿಚಾರವನ್ನ ಒಂದು ಸಂಶೋಧನಾ ಲೇಖನ ನಮ್ಗೆ ತಿಳಿಸಿಕೊಡುತ್ತೆ. ಇಲ್ಲಿ ನೋಡ್ಬೋದಾದ್ರೆ ಮುಖ್ಯವಾಗಿ ಆಂಟಿಮೈಕ್ರೋಬಿಯಲ್ ಕಾಂಪೌಂಡ್ಸ್, ಅಂದ್ರೆ ಈ ಸೂಕ್ಷ್ಮ ಜೀವಿಗಳನ್ನ, ಅವುಗಳ ಬೆಳವಣಿಗೆಯನ್ನ, ನಮಗೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳು, ನಮಗೆ ಈಗ ನಿಮ್ಗೆ ಗೊತ್ತಿರ್ಬೋದು ಈಗ ಕೋವಿಡ್ ಅಂತ ಹೇಳುವಂತದ್ದು, ಅದು ಒಂದು ರೀತಿಯ ಹಾನಿಕಾರಕ ಜೀವಿಯಾದ, ಹಾನಿಕಾರಕವಾದಂತಹ ಒಂದು ಸೂಕ್ಷ್ಮಾಣು. ಸೊ ಇದು ಇಂಥ ಒಂದು ಜೀವಿಗಳನ್ನ ಮಟ್ಟ ಹಾಕ್ತಕ್ಕಂಥ ಒಂದು ರಾಸಾಯನಿಕಗಳು ಈ ಒಂದು ಅಣಬೆಯಲ್ಲಿ ಬಹಳಷ್ಟು ಮಟ್ಟದಲ್ಲಿದೆ. ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳು ಅಂದ್ರೆ ಗ್ಯಾನೋಮೈಸಿನ್ ಅಂತ ಹೇಳುವಂತಹ ಒಂದು ಆಂಟಿಬಯೋಟಿಕ್ ಉತ್ಪತ್ತಿ ಮಾಡುತ್ತೆ. ಆಮೇಲೆ ಎಪ್ಲೋನಾಕ್ಸಿಡಿಕ್ ಆಸಿಡ್ ಅಂತ ಹೇಳುವಂತದನ್ನ ಒಂದು ಗ್ಯಾನೋಡರ್ಮ ಉತ್ಪತ್ತಿ ಮಾಡುತ್ತೆ. ಸೊ ಹೀಗೆ ಬೇರೆ ಬೇರೆ ಔಷಧೀಯ ಗುಣಗಳನ್ನ ಈ ಒಂದು ಅಣಬೆ ಉತ್ಪತ್ತಿ ಮಾಡುತ್ತೆ. ಸೊ ಆದ್ರಿಂದ ಅಣಬೆ ಒಂದು ಒಳ್ಳೆಯ ಔಷಧೀಯ ರಾಸಾಯನಿಕಗಳ ಆಗರ. ಸೊ ಕ್ಯಾನ್ಸರ್ ಅನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಬಹುದು ಅಂತ ಹೇಳುವಂತಹ ಒಂದು ವಿಷಯ ನಮ್ಗೆ ಇತ್ತೀಚೆಗೆ ಗೊತ್ತಾಗಿದೆ. ಸೊ
ಲಿಂಡೆಕ್ವಿಸ್ಟ್ ಅಂತ ಹೇಳುವಂತವ್ರು ಇದ್ರ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡಿದ್ದಾರೆ. ಅವರು ಲೆಂಟಿನಾನ್ ಅಂತ ಹೇಳುವಂತ ಒಂದು ರಾಸಾಯನಿಕವನ್ನ ಲೆಂಟಿನಸ್ ಎಡೋಡೆ ಅಥವಾ ಶಿಟಾಕಿ ಮಶ್ರೂಮ್ ಅಥವಾ ಶಿಟೇಕ್ ಮಶ್ರೂಮ್ ಅಂತ ಹೇಳಿ ಯಾವ್ದು ಹೇಳ್ತಾರೆ, ಅದರಿಂದ ಅವರು ಬೇರ್ಪಡಿಸಿ ಅದನ್ನ ಒಂದು ಆಂಟಿ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಒಂದು ತಡೆಗಟ್ಟಲಿಕ್ಕೆ ಒಂದು ಉಪಯೋಗಿಸುವಂತ ಒಂದು ಔಷಧಿಯಾಗಿ ಕಂಡುಹಿಡಿದಿದ್ದಾರೆ. ಇನ್ನು ಇವೆಲ್ಲ ಬೇರೆ ಬೇರೆ ರೀತಿಯ ಒಂದು ರಾಸಾಯನಿಕ ಔಷಧೀಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ರಾಸಾಯನಿಕಗಳು ಅಣಬೆಯಿಂದ ಪ್ರತ್ಯೇಕಿರ್ತಕ್ಕಂಥದ್ದು. ಇನ್ನು ಅಣಬೆ ಆರೋಗ್ಯವರ್ಧಕ, ಅಂದ್ರೆ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡುವುದರಲ್ಲಿ ಆರೋಗ್ಯವನ್ನ ವೃದ್ಧಿ ಮಾಡುವಂತಂದ್ರೆ ಹಲವಾರು ಗುಣಧರ್ಮಗಳು, ನಾನು ಹೇಳಿದ 126 ಬೇರೆ ಬೇರೆ ಜಾತಿಯ ಒಂದು ಮೆಡಿಸಿನಲ್ ವ್ಯಾಲ್ಯೂಸ್ ಅನ್ನ ನಮ್ಮ ಅಣಬೆಯಲ್ಲಿ ಹೊಂದಿದೆ ಅಂತ ನಾನು ಹೇಳಿದೆ. ಸೊ ಇದರಲ್ಲಿ ಕ್ಯಾನ್ಸರ್ ತಡೆಗಟ್ಟುವಂತ ಗುಣ, ರಕ್ತದ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸ್ತಕ್ಕಂಥ ಗುಣ, ಆಂಟಿ ಆಕ್ಸಿಡೆಂಟ್ ಗುಣಧರ್ಮ, ದೌರ್ಬಲ್ಯತೆಯನ್ನ ತಡಿತಕ್ಕಂಥ ಗುಣಧರ್ಮ, ಹೀಗೆ ಅಣಬೆಯಲ್ಲಿ ಬಹಳಷ್ಟು ಆರೋಗ್ಯವನ್ನ ಅಭಿವೃದ್ಧಿ ವೃದ್ಧಿ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಇನ್ನು ಬಹಳ ಮುಖ್ಯವಾಗಿ ಇದು ನಮ್ಮ ಕೃಷಿಯಲ್ಲಿ ಕೂಡ ಬಹಳಷ್ಟು ಮುಖ್ಯ ಉಪಯೋಗ. ಇದು ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ನ ಪ್ರಮಾಣವನ್ನು ಸಮತೋಲನದಲ್ಲಿ ಇರ್ತದೆ. ಯೂಶುವಲಿ ಏನಾಗ್ತದೆ, ನಾವು ಬೆಳೆಗಳನ್ನು ಬೆಳೀತೇವೆ, ಕಾಡಿನಲ್ಲಿ ಮರಗಳು ಬೆಳೀತದೆ. ಇವೆಲ್ಲ ಬೆಳಿಬೇಕಾದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಹೀರ್ಕೊಳ್ತೇವೆ. ಸೊ ಇವು ಹೀರ್ಕೊಂಡು ಲಿಗ್ನಿನ್ ಅಂತ ಹೇಳ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಅಥವಾ ತುಂಬಾ ಸಂಕೀರ್ಣವಾದಂತಹ ಒಂದು ರಾಸಾಯನಿಕವನ್ನು ಅದು ಉತ್ಪತ್ತಿ ಮಾಡುತ್ತೆ. ಸೊ ಹೀಗೆ ಉತ್ಪತ್ತಿ ಮಾಡಿದ್ದು ಅದು ಕಳೆಯೋದಿಲ್ಲ, ಬೇಗ ಭೂಮಿಯಲ್ಲಿ ಕಳೆಯೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಅಣಬೆಗಳ ಸೃಷ್ಟಿಯಾಗಿರಬಹುದು. ಈ ಅಣಬೆಗಳು ಈ ತರದ ಜಟಿಲವಾಗಿರ್ತಕ್ಕಂಥ ರಾಸಾಯನಿಕವನ್ನ ಕರಗಿಸಿ ಅದನ್ನ ಇಂಗಾಲದ ಡೈಆಕ್ಸೈಡ್ ಆಗಿ ತಯಾರಿಸಿ ಸೊ ಅದನ್ನ ಪುನಃ ವಾತಾವರಣಕ್ಕೆ ಬಿಡುವಂತ ವ್ಯವಸ್ಥೆ ಮಾಡುತ್ತೆ. ಸೊ ಇದರಿಂದ ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಪ್ರಮಾಣದಲ್ಲಿ ಕೂಡ ಸಮತೋಲನ ಕಂಡು ಬರ್ತದೆ. ಇನ್ನೊಂದು ಅಂಶ ಏನಂತಂದ್ರೆ, ಗಿಡಗಳು ಬೆಳೆಯುವಾಗ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಕೂಡ ನೀರಿನಲ್ಲಿ ಲಾಕ್ ಆಗಲ್ಪಡುತ್ತೆ. ಸೊ ಅದನ್ನ ಅನ್ಲಾಕ್ ಮಾಡ್ತಕ್ಕಂಥ, ಅದನ್ನ ಬೇರ್ಪಡಿಸ್ತಕ್ಕಂಥ ಶಕ್ತಿಯನ್ನ ಈ ಒಂದು ಅಣಬೆ ಹೊಂದಿದೆ. ಯಾಕಂದ್ರೆ ಅದನ್ನ ಕಳಿಸೋದ್ರಿಂದ ಇಂಗಾಲ ಪೋಷಕಾಂಶದಿಂದ ಬೇರ್ಪಡುತ್ತೆ. ಸೊ ಆಗ ಪೋಷಕಾಂಶವು ಭೂಮಿಗೆ ಪುನಃ ಮರು ಸೇರ್ಪಡಣೆಗೊಳ್ಳುತ್ತೆ. ಸೊ ಇದರಿಂದ ಭೂಮಿಯ ಪೋಷಕಾಂಶ ಕೂಡ ವೃದ್ಧಿಯಾಗುತ್ತೆ. ಸೊ ಇನ್ನು ಭಾರತದಲ್ಲಿ ಅಣಬೆಯ ಉತ್ಪಾದನೆ, ಭಾರತದಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಭಾರತದಲ್ಲಿ ಬಹಳಷ್ಟು ಸುಮಾರು 1,29,782 ಟನ್ ಅಷ್ಟು ಮಿಲಿಯನ್ ಟನ್ ಅಷ್ಟು ಮಶ್ರೂಮ್ ಅಥವಾ ಅಣಬೆ ಭಾರತದಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಆಂಧ್ರ ಪ್ರದೇಶ್, ಆಮೇಲೆ ಡೆಲ್ಲಿ, ಗುಜರಾತ್, ಸೊ ಈ ಒಂದು ಪ್ರದೇಶಗಳಲ್ಲಿ ಬಹಳಷ್ಟು ಅಣಬೆಯನ್ನ ಬೆಳೀತಾರೆ. ಸೊ ಇದು ಭಾರತದಲ್ಲಿ ಉತ್ಪಾದನೆ. ಮುಖ್ಯವಾಗಿ ನಾವು ನೋಡಿದ್ರೆ ಸುಮಾರು 73% ಈ ಬಟನ್ ಮಶ್ರೂಮ್ ಅನ್ನ ಬೆಳೀತಾರೆ. ಬಟನ್ ಮಶ್ರೂಮ್ ಅಥವಾ ಗುಂಡಿ ಅಣಬೆಯನ್ನ ಬೆಳೀತಾರೆ. ಆಮೇಲೆ 16% ಆಮೇಲೆ ನೆಕ್ಸ್ಟ್ ಬರುವಂತದ್ದು ಆಯಿಸ್ಟರ್ ಮಶ್ರೂಮ್ ಅಥವಾ ಚಿಪ್ಪಿನ ಅಣಬೆ ಅಂತ ಹೇಳುವಂಥದ್ದು. ಆಮೇಲೆ ಅದಾದ್ಮೇಲೆ ಬರುವಂತದ್ದು ಮಿಲ್ಕಿ ಮಶ್ರೂಮ್ ಅಥವಾ ಹಾಲಿನ ಬಣ್ಣದಂತಹ ಮಶ್ರೂಮ್, ಆಮೇಲೆ ಪ್ಯಾಡಿ ಸ್ಟ್ರಾ ಮಶ್ರೂಮ್. ಸೊ ಆಮೇಲೆ ಬೇರೆ ಬೇರೆ ಜಾತಿಯ ಔಷಧೀಯ ಮಶ್ರೂಮ್ಗಳನ್ನು ಕೂಡ ಅಥವಾ ಅಣಬೆಗಳನ್ನು ಕೂಡ ಬೇರೆ ಬೇರೆ ಕಡೆಯಲ್ಲಿ ಇದನ್ನ ಬೆಳೀತಾರೆ. ಸೊ ಇವೆಲ್ಲ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಅಣಬೆಯನ್ನು ಬೆಳೀತಕ್ಕಂತಹ ಒಂದು ಕಂಪನಿಗಳು ಹಿಮಾಲಯ ಇಂಟರ್ನ್ಯಾಷನಲ್ ಗುಜರಾತ್ ನಲ್ಲಿದೆ. ಸುಮಾರು 10,000 ಟನ್ಸ್ ಪರ್ ಆನಮ್, ಒಂದು ವರ್ಷಕ್ಕೆ 10,000 ಟನ್ಸ್ ಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಸೊ ಹೀಗೆ ಇದು ದೊಡ್ಡ ಮಟ್ಟದಲ್ಲಿ ಅಣಬೆಯನ್ನು ಉತ್ಪತ್ತಿ ಮಾಡತಕ್ಕಂತಹ ಒಂದು ಕಂಪನಿಗಳು. ಸೊ ಆಮೇಲೆ ಇದು ಮಧ್ಯಮ ಗಾತ್ರದ ಒಂದು ಉತ್ಪಾದನಾ ಶಕ್ತಿ ಇರತಕ್ಕಂತಹ ಒಂದು ಕಂಪನಿಗಳು. ಸೊ ಇವೆಲ್ಲ ಬಹಳಷ್ಟು ಹೆಚ್ಚು ಮಟ್ಟದಲ್ಲಿ ಅಣಬೆಯನ್ನ ಭಾರತದಲ್ಲಿ ಉತ್ಪತ್ತಿ ಮಾಡ್ತಾ ಇದೆ. ಇನ್ನು ನಾವು ಎರಡು ವಿಚಾರಗಳನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಒಂದು, ಭಾರತದಲ್ಲಿ ಅಣಬೆ ಬೇಸಾಯದಲ್ಲಿ ಅವಕಾಶಗಳೇನಿದೆ ಅಂತ, ಯಾಕೆ ಭಾರತದಲ್ಲಿ ಅಣಬೆ ಬೇಸಾಯ ನಾವು ಮಾಡಬಹುದು. ಒಂದನೇದ್ದು, ನಮ್ಮಲ್ಲಿ ಬಹಳಷ್ಟು ಕೃಷಿ ತ್ಯಾಜ್ಯಗಳು ಅಥವಾ ಕೃಷಿಯ ಉಳಿಕೆಗಳು ನಮ್ಮಲ್ಲಿ ಉಂಟಾಗ್ತದೆ. ಸೊ ಆ ಉಳಿಕೆಗಳನ್ನ ನಾವು ಸದುಪಯೋಗ, ಈ ಅಣಬೆ ಬೇಸಾಯ ಮಾಡೋದ್ರ ಮೂಲಕ ಸದುಪಯೋಗ ಪಡಿಸಬಹುದು. ಸೊ ಇದು ಒಂದು ಕಾರಣ. ಇನ್ನು ಎರಡನೇದಾಗಿ
ಬೆಳಿಬಹುದು. ನಾವು ಇದನ್ನ ನೋಡಿದ್ರೆ, ಈ ಒಂದು ಕೋಷ್ಟಕವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಕೇವಲ 45 ದಿವಸದಲ್ಲಿ ಅಥವಾ 69 ದಿವಸ, ಹೆಚ್ಚಂದ್ರೆ ಬಟನ್ ಮಶ್ರೂಮ್ ನಲ್ಲಿ 90 ದಿವಸದಲ್ಲಿ ಒಂದು ಕಂಪ್ಲೀಟ್ ಒಂದು ಬೆಳೆಯನ್ನು ನಾವು ಬೆಳೆಯಬಹುದಾಗಿದೆ. ಸೊ ಅದರಿಂದ ಇದಕ್ಕೆ ತಗಲ್ಬಹುದಾದಂತಹ ಒಂದು ಸಮಯ ಏನಿದೆ ಅದು ಬಹಳಷ್ಟು ಕಡಿಮೆ. ಇನ್ನು ಬಹಳಷ್ಟು ಬೇಡಿಕೆ ಇದೆ ನಮಗೆ. ಸುಮಾರು 8,000ದಿಂದ 10,000 ಟನ್ಗಳಷ್ಟು ಸ್ಪಾನ್ ನ ಬೇಡಿಕೆ ಒಂದು ವರ್ಷಕ್ಕೆ ಇದೆ. ಸೊ ಅದನ್ನ ಬೇರೆ ಕಡೆಯಿಂದ ನಾವು ತಂದ್ಕೊಳ್ತೇವೆ. ಆಮೇಲೆ ಇದನ್ನ ಕೃಷಿ ಜೊತೆಗೆ ಹೊಂದಿಕೊಳ್ತಕ್ಕಂಥ ಒಂದು ಒಳ್ಳೆ ಉದ್ಯಮ, ಒಂದು ಒಳ್ಳೆಯ ಬೆಳೆ ಇದು. ಕೃಷಿ ತ್ಯಾಜ್ಯಗಳನ್ನು ಉಪಯೋಗಿಸಿಕೊಂಡು ನಾವು ಅಣಬೆ ಬೇಸಾಯ ಮಾಡೋದ್ರಿಂದ ಕೃಷಿ ಜೊತೆಗೆ ಹೊಂದಿಕೊಳ್ತಕ್ಕಂಥ ಒಂದು ಒಳ್ಳೆಯ ಉದ್ಯಮ. ಸೊ ಅದರಿಂದ ಇದು ಭಾರತಕ್ಕೆ ಬಹಳಷ್ಟು ಉತ್ತಮ ಅಂತ ನಾನು ಹೇಳ್ಬಹುದು. ಇನ್ನು ಅಣಬೆ ಬೇಸಾಯದಲ್ಲಿ ಸಮಸ್ಯೆಗಳೇನಂತ ಬಂದ್ರೆ, ಒಂದು ಸ್ಪಾನ್ ನ ಲಭ್ಯತೆ. ಹಲವಾರು ರೈತರು ಅಣಬೆ ಬೇಸಾಯವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಅವರಿಗೆ ಬೇಕಾದ ಸಮಯಕ್ಕೆ ಬೇಕಾದಷ್ಟು ಸ್ಪಾನ್ಗಳು ಸಿಕ್ಕೋದಿಲ್ಲ. ಸೊ ಮುಖ್ಯವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಥವಾ ಭಾರತೀಯ ತೋಟಗಾರಿಕಾ ಅನುಸಂಧಾನ ಸಂಸ್ಥೆ ಅದನ್ನ ಉತ್ಪತ್ತಿ ಮಾಡುತ್ತೆ. ಆದ್ರೆ ಅದು ಅದು ಮೊದಲೇ ನಾವು ಹೇಳಿಡ್ಬೇಕಾಗತ್ತೆ, ಇಷ್ಟು ನನಗೆ ಬೇಕು, ಮತ್ತೆ ಅಲ್ಲಿ ಹೋಗಿ ತಗೊಂಡ್ಬರ್ಬೇಕಾಗತ್ತೆ. ಸೊ ಇದು ಸ್ಪಾನ್ ನ ಲಭ್ಯತೆ ಒಂದು ಮುಖ್ಯವಾದಂತಹ ಒಂದು ಸಮಸ್ಯೆ. ಅದು ಬಿಟ್ರೆ ಅಣಬೆ ಮಾರುಕಟ್ಟೆ ಹೇಗೆ ಅಂತಂದ್ರೆ, ಕೆಲವು ಕಡೆ ನಾನು ಇವತ್ತು ಕೇಳ್ಪಟ್ಟೆ, ಕೆಲವು ಕಡೆ 300 ರೂಪಾಯಿ ಒಂದು ಕೆಜಿಗೆ ಅದರಲ್ಲಿ ಕೊಂಡುಕೊಳ್ಳುವವರು ಇದ್ದಾರೆ. ಇನ್ನು ಕೆಲವು ಕಡೆ ಏನಾಗುತ್ತೆ ಅಂತಂದ್ರೆ ನಾವೇ ಹುಡುಕೊಂಡು ಹೋಗ್ಬೇಕಾಗತ್ತೆ. ಸೊ ಅದರಿಂದ ಈ ಸಮಸ್ಯೆಗಳು ನಮಗೆ ಬಹಳಷ್ಟು ನಾವು ಅಧ್ಯಯನ ಮಾಡ್ಬೇಕಾಗತ್ತೆ, ನಾವು ಯಾವುದೇ ಒಂದು ಕೃಷಿಯನ್ನ ಆರಂಭಿಸುವ ಮೊದಲು. ಸೊ ಆ ಒಂದು ಉದ್ದೇಶದಿಂದ ಎರಡನೇದು ಅಣಬೆ ಮಾರುಕಟ್ಟೆ ನಾವು ಸರಿಯಾಗಿ ನೋಡ್ಬೇಕಾಗುತ್ತೆ. ಮೂರನೇದು, ಅಣಬೆ ಬೇಸಾಯ ಮಾಡುವಾಗ ಶುಚಿತ್ವವನ್ನ ಬಹಳಷ್ಟು ಕಾಪಾಡಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅಣಬೆ ಒಂದು ಜಾತಿಯ ಶಿಲೀಂಧ್ರ. ಇದು ಹೇಗಾಗುತ್ತೆ ಅಂತಂದ್ರೆ, ಆ ಶಿಲೀಂಧ್ರ ಬೆಳಿಲಿಕ್ಕೆ ಅದಕ್ಕೆ ಬೇಕಾದಂತ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ಬೇಕು. ಆ ಅನುಕೂಲಕರ ವಾತಾವರಣವನ್ನ ಕಲ್ಪಿಸಿಕೊಡುವಾಗ ಆ ಶಿಲೀಂಧ್ರದ ಜೊತೆಗೆ ಬೇರೆ ಅಣುಜೀವಿಗಳು ಕೂಡ ಬೆಳೀತವೆ. ಯಾಕಂತಂದ್ರೆ ಇದು ಹೇಗೆ ಅಂದ್ರೆ, ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋದ ಹಾಗೆ. ಸೊ ನಾವು ಇನ್ನೊಂದು ಊರಿನಲ್ಲಿ ಹೋದಾಗ ನಾವು ಇನ್ನೊಂದು ಊರಿನ ಜನರ ನಡುವೆ ಬದುಕುವುದು ಬಹಳಷ್ಟು ಕಷ್ಟ. ಸೊ ಅದೇ ರೀತಿ ನಾವು ಅಣಬೆಯನ್ನ ನಾವು ಬೆಳೆಯುವಾಗ ಅದ್ರ ಜೊತೆ ಮೊದಲೇ ಆ ಜಾಗದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿರ್ತವೆ. ಸೊ ಅವುಗಳು ಅಣಬೆ ಜೊತೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತದೆ. ಅದರಿಂದ ಅಣಬೆ ಬೆಳವಣಿಗೆ ಕಡಿಮೆ ಆಗುತ್ತೆ. ನಾವು ಶುಚಿತ್ವ ಎಷ್ಟು ನಾವು ಕಾಪಾಡ್ತೇವೋ ಅಷ್ಟು ನಾವು ಇದರಲ್ಲಿ ಸಕ್ಸಸ್ ಕಾಣಬಹುದು. ಅದರಲ್ಲಿ ನಾವು ಬಹಳಷ್ಟು ಔನ್ನತ್ಯವನ್ನ ನಾವು ಕಾಣಬಹುದು ಅಂತ ಹೇಳುವಂತ ಮಾತು. ಸೊ ಈ 3 ಸಮಸ್ಯೆಗಳ ಬಗ್ಗೆ ನಾವು ಬಹಳಷ್ಟು ಯೋಚನೆ ಮಾಡ್ಬೇಕು. ಒಂದು ಸ್ಪಾನ್ ಸಿಗುತ್ತೋ ಇಲ್ವೋ, ಅದು ಸಿಕ್ಕಿದ್ರೆ ನಾವು ಪ್ಲಾನ್ ಮಾಡ್ಕೊಳ್ಬೇಕು. ನಮ್ಗೆ ಬೇಕಾದ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ತೀವಿ. ನಾವು ಇವತ್ತು ಇದನ್ನ ತಯಾರು ಮಾಡ್ತೇವೆ, ಆಮೇಲೆ ಈ ಟೈಮ್ ನಲ್ಲಿ ಇದನ್ನ ಸ್ಪಾನ್ ಅನ್ನ ತರ್ತೇವೆ. ಸೊ ಇದನ್ನ ಒಂದು ಸರಿಯಾದ ಪ್ಲಾನಿಂಗ್ ನಮ್ಗೆ ಅಗತ್ಯ ಇದೆ. ಆಮೇಲೆ ಎರಡನೇದು ಮಾರುಕಟ್ಟೆ ನಾವು ಮೊದಲೇ ನೋಡ್ಕೊಳ್ಬೇಕು. ಆಮೇಲೆ ಶುಚಿತ್ವ ಕಾಪಾಡುವ ಈ 3 ವಿಚಾರಗಳ ಬಗ್ಗೆ ನಾವು ಮೊದಲು ಅಧ್ಯಯನ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಅಣಬೆಯ ಜೀವನ ಚಕ್ರ. ಯಾಕಂದ್ರೆ ಅಣಬೆ ಅದನ್ನ ನಾವು ಆ ಜೀವನ ಚಕ್ರ ನಮ್ಗೆ ಗೊತ್ತಾದ್ರೆ ನಮ್ಗೆ ಅದನ್ನ ಕಲ್ಟಿವೇಟ್ ಮಾಡುವಂಥದ್ದು, ಅದನ್ನ ಬೆಳೀತಕ್ಕಂಥದ್ದು ಸುಲಭವಾಗಿ ಅರ್ಥವಾಗುತ್ತೆ. ಸೊ ಅಣಬೆಯಲ್ಲಿ 2 ಜಾತಿ. ನಾನು ಮೊದಲೇ ಹೇಳಿದೆ, ಇದರ ಒಂದು ಟೊಪ್ಪಿ ಏನಿದೆ, ಟೊಪ್ಪಿಯ ಕೆಳಭಾಗದಲ್ಲಿ ಒಂದು ಗೀರಿನಂತಹ ಒಂದು ಜಾಗ ಇರುತ್ತೆ, ಕಾಣಿಸ್ತಾ ಇದೆ ಈ ಚಿತ್ರದಲ್ಲಿ. ಸೊ ಅಲ್ಲಿಂದ ಸ್ಪೋರ್ಸ್ ಗಳು ಉತ್ಪತ್ತಿ ಆಗುತ್ತೆ. ಸ್ಪೋರ್ಸ್ ಅಥವಾ ಬೀಜಗಳು ಅಂತ, ಅಣಬೆಯ ಬೀಜಗಳು ಉತ್ಪತ್ತಿ ಆಗುತ್ತೆ. ಆ ಬೀಜಗಳು ಜರ್ಮಿನೇಟ್ ಆಗಿ ಅವುಗಳು ಮಿಲನವಾಗಿ ಅದರಲ್ಲಿ ಬೇರೆ ಒಂದು ದೇಹ ಉತ್ಪತ್ತಿ ಆಗುತ್ತೆ. ಆ ದೇಹದಿಂದ ಪುನಃ ಮಶ್ರೂಮ್ ಉತ್ಪತ್ತಿ ಆಗುತ್ತೆ. ಸೊ ಇದು ಜೀವನ. ಇದನ್ನ ನಾವು ಲ್ಯಾಬೊರೇಟರಿನಲ್ಲಿ ಈಗ ಮುಖ್ಯವಾಗಿ ಈ ಮಳೆಗಾಲದ ಹೊತ್ತಿಗೆ, ಸುಮಾರು ಮಳೆಗಾಲ ಆರಂಭವಾಗುವಂತಹ ಹಂತದಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರಿಗೆ ಗೊತ್ತಿರಬಹುದು, ಸುಮಾರು ಮೇ ಜೂನ್ ಯಾವಾಗ ಸಿಡಿಲು ಗುಡುಗು ಇರ್ತಕ್ಕಂತ ಮಳೆ ಆಗುತ್ತೋ ಆ ಸಮಯದಲ್ಲಿ ನಮ್ಗೆ ಕಲ್ಲಲಾಂಬು ಅಂತ ಹೇಳುವಂತ ಒಂದು ಜಾತಿಯ ಅಣಬೆ ಈ ಒಂದು ಏರಿಯಾಕ್ಕೆ ಒಂದು ಬರುವಂತದ್ದು. ಸೊ ಅದು ಉತ್ಪತ್ತಿ ಆಗುತ್ತೆ. ಸೊ ಅದು ಉತ್ಪತ್ತಿಯಾಗಿ ಅದನ್ನು ಎಲ್ಲ ಟೈಮ್ನಲ್ಲಿ ನಮ್ಗೆ ಸಿಗೋದಿಲ್ಲ. ಅದು ಯಾಕಂತಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ಆದಂತಹ ಒಂದು ಕಂಡೀಷನ್ ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಒಂದು ವಾತಾವರಣ ಬೇಕಾಗುತ್ತೆ. ಸೊ ಅದು ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಆದ್ರಿಂದ ಈಗ ಏನ್ ಮಾಡಿದಾರೆ ಅಂತಂದ್ರೆ, ಅಣಬೆಯನ್ನ ನಾವು ಸೋಂಕನ್ನ ತಯಾರಿಸ್ಲಿಕ್ಕಾಗತ್ತೆ, ಸೋಂಕನ್ನ ಉತ್ಪತ್ತಿ ಮಾಡ್ಲಿಕ್ಕಾಗತ್ತೆ. ಸೊ ಆ ಒಂದು ಸೋಂಕು ಉತ್ಪತ್ತಿ ಮಾಡುದಾದ್ರೆ ಮೊದಲು ಅದನ್ನ ಮದರ್ ಕಲ್ಚರ್ ಅಂತ ಹೇಳುವಂತದನ್ನ ನಾವು ತಯಾರು ಮಾಡ್ಕೊಳ್ಬೇಕು. ಆ ಮದರ್ ಕಲ್ಚರ್ ಅನ್ನ ಅದರಿಂದ ಒಂದು ಸ್ಪಾನ್ ಅಂತ ಹೇಳುವಂಥದ್ದು ಅಥವಾ ಬೀಜವನ್ನ ತಯಾರು ಮಾಡ್ಬೇಕು. ಮದರ್ ಕಲ್ಚರ್ ಅಂತಂದ್ರೆ ಹೇಗೆ ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೆ, ಅದೇ ರೀತಿ ಮದರ್ ಕಲ್ಚರ್ ಒಂದು ಆಗರ ಆಗುತ್ತೆ. ಸೊ ಅದನ್ನು ಉಪಯೋಗಿಸಿಕೊಂಡು ನಾವು ಸ್ಪಾನ್ ಅನ್ನ ತಯಾರು ಮಾಡ್ಬೇಕು. ಆ ಸ್ಪಾನ್ ನಿಂದ
ಮೈಸೀಲಿಯ ತಯಾರಾಗುತ್ತೆ. ಆ ಮೈಸೀಲಿಯದಿಂದ ಅಣಬೆ ಉತ್ಪತ್ತಿ ಆಗುತ್ತೆ. ಸೊ ಇದು ಅಣಬೆಯ ನಾವು ಲ್ಯಾಬೊರೇಟರಿನಲ್ಲಿ ಬೆಳೆಯುವಾಗ ಅಣಬೆಯ ಜೀವನ ಚಕ್ರ. ಈಗ ಮುಖ್ಯವಾಗಿ ಯಾವುದೇ ರೀತಿಯ ಅಣಬೆ ಬೇಸಾಯ ಮಾಡುವುದಾದ್ರೆ ಹಲವಾರು ಹಂತಗಳಿವೆ. ಮುಖ್ಯವಾಗಿ 6 ಹಂತಗಳನ್ನು ನಾವು ಗುರುತಿಸಬಹುದು. ಮೊದಲನೇದಾಗಿ ಮೂಲದ್ರವ್ಯ ತಯಾರಿಕೆ. ಅದಕ್ಕೆ ಬೇಕಾಗ್ತಕ್ಕಂತಹ ಏನು ಫುಡ್ ಏನಿದೆ ಅದನ್ನ ನಾವು ತಯಾರಿಸಿಕೊಡ್ಬೇಕಾಗತ್ತೆ. ಆ ಒಂದು ಆಹಾರವನ್ನ ಉಪಯೋಗಿಸಿಕೊಂಡು ಅಣಬೆ ಅದ್ರ ಮೇಲೆ ಬೆಳೆಯುತ್ತೆ. ಸೊ ಅದು ಮೂಲದ್ರವ್ಯ ತಯಾರಿಕೆ. ಎರಡನೇದು ಬೆಡ್ ತಯಾರಿಸುವಂಥದ್ದು. ಆಮೇಲೆ ಅಣಬೆಯ ಸೋಂಕನ್ನ ಸೇರಿಸ್ತದೆ. ಈ ತರ ಬೆಡ್ ಮೂಲದ್ರವ್ಯ ತಯಾರಿಕೆ ಆದ್ಮೇಲೆ ಬೆಡ್ ತಯಾರು ಮಾಡ್ತೇವೆ. ಅದಕ್ಕೆ ಬೇಕಾದಂತಹ ಒಂದು ಶೇಪ್ ಅನ್ನು ಕೊಟ್ಟು, ಒಂದು ಆಕಾರವನ್ನು ಕೊಟ್ಟು ಆ ಬೆಡ್ ಅನ್ನು ತಯಾರಿಸ್ತೇವೆ. ಅದ್ರ ಮೇಲೆ ಅಣಬೆಯ ಸೋಂಕೇನಿದೆ, ಅದರ ಒಂದು ಬೀಜವೇನಿದೆ ಅದನ್ನು ಬಿತ್ತುತ್ತೇವೆ. ಆಮೇಲೆ ಇನ್ನು ಮುಂದಿನ ಹಂತದಲ್ಲಿ ಇನ್ಕ್ಯುಬೇಷನ್ ಆಗುತ್ತೆ. ಇನ್ಕ್ಯುಬೇಷನ್ ಅಂತಂದ್ರೆ ಅಣಬೆ ಎಲ್ಲಾ ಒಂದು ಪರಿಸರದಲ್ಲಿ ಅದು ಬೆಳಿಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಿಕೊಡ್ಬೇಕಾಗುತ್ತೆ. ಸೊ ಅಣಬೆ ಬೆಳಿಲಿಕ್ಕೆ ಬೇಕಾಗ್ತಕ್ಕಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡೋದಕ್ಕೆ ಇನ್ಕ್ಯುಬೇಷನ್ ಅಂತ ಕರೀತಾರೆ. ಸೊ ಇನ್ಕ್ಯುಬೇಷನ್ ಆದ ಕೂಡಲೇ ಅಣಬೆ ಬಿಡ್ಲಿಕ್ಕೆ ಆರಂಭ ಆಗುತ್ತೆ. ಅಣಬೆ ಬಿಡ್ಲಿಕ್ಕೆ ಆರಂಭ ಆದ ಕೂಡಲೇ ಕೊಯ್ಲು, ಅದನ್ನ ಕೊಯ್ಬೇಕಾಗ್ತದೆ. ಕೊಯ್ದ ಮೇಲೆ ಬರೀ ಹಾಗೆ ಇಟ್ಟರೆ ಆಗೋದಿಲ್ಲ. ನಮ್ಗೆ ಇವತ್ತು ಕೊಯ್ದಂತಹ ಅಣಬೆ ಇವತ್ತೇ ಮಾರ್ಕೆಟ್ ಆಗದೆ ಇರಬಹುದು. ಸೊ ಅದನ್ನ ಸಂಸ್ಕರಿಸಿ ಇಡತಕ್ಕಂತಹ ಒಂದು ಕೆಲಸಗಳನ್ನು ಕೂಡ ಕೆಲವು ಸಲ ನಾವು ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ಯಾವತ್ತೂ ಕೂಡ ನಾವು ಕೊಯ್ದಂತಹ ಬೆಳೆ ಅದನ್ನ ದೀರ್ಘಕಾಲದವರೆಗೆ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ಸಂಸ್ಕರಣೆ ಅಗತ್ಯ ಇದೆ. ಅದರಿಂದ ಕೊಯ್ಲ ಆದ್ಮೇಲೆ ಮಾಡ್ತಕ್ಕಂಥ ಒಂದು ಸಂಸ್ಕರಣೆ. ಸೊ ಇವು 6 ಮುಖ್ಯವಾದಂತಹ ಒಂದು ಹಂತಗಳು, ಅಣಬೆ ಬೇಸಾಯದಲ್ಲಿ ಬರ್ತಕ್ಕಂತಹ ಹಂತಗಳು. ನಾನು ಇವತ್ತಿನ ದಿವಸ ಮುಖ್ಯವಾಗಿ 2 ರೀತಿಯ ಅಣಬೆ ಬೇಸಾಯದ ಮಾಹಿತಿಯನ್ನು ನೀಡ್ಲಿಕ್ಕಿದ್ದೇನೆ. ಒಂದೇದು ಆಯಿಸ್ಟರ್ ಅಣಬೆ ಬಗ್ಗೆ. ಯಾಕಂದ್ರೆ ಆಯಿಸ್ಟರ್ ಅಣಬೆ ಮತ್ತು ಮಿಲ್ಕಿ ಅಣಬೆಗಳನ್ನ ನಾವು ಇಲ್ಲಿ ಬೆಳೆಯಬಹುದು. ಮುಖ್ಯವಾಗಿ ಆಯಿಸ್ಟರ್ ಅಣಬೆ ಯಾಕಂತಂದ್ರೆ ಆಯಿಸ್ಟರ್ ಅಣಬೆ ಹೆಚ್ಚು ಉಷ್ಣಾಂಶ ಇರತಕ್ಕಂತಹ ಪ್ರದೇಶದಲ್ಲಿ ಬರುವಂತದ್ದು. ಈ ಮಿಲ್ಕಿ ಅಣಬೆ ಹಾಗಲ್ಲ. ಮಿಲ್ಕಿ ಅಣಬೆ ಈ ಒಂದು ಚಳಿಗಾಲದಲ್ಲಿ ಅದರ ಬೆಳವಣಿಗೆ ಕಡಿಮೆ ಆಗ್ಬಿಡುತ್ತೆ, ಅದಕ್ಕೆ ತುಂಬಾ ಬಿಸಿ ಬೇಕು. ಸೊ ಅದರಿಂದ ಆಯಿಸ್ಟರ್ ಅಣಬೆ ಎಲ್ಲಾ ಕಾಲದಲ್ಲಿ ಬೆಳೆಯಬಹುದು. ಅದು ಮಿಲ್ಕಿ ಅಣಬೆ ಹಾಗಲ್ಲ, ಅದನ್ನ ಕೇವಲ ಬೇಸಿಗೆ ಮತ್ತೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರೋ ಟೈಮ್ನಲ್ಲಿ ಮಾತ್ರ ಅದನ್ನ ಬೆಳಿಬಹುದು. ಸೊ ಈ 2 ಮಶ್ರೂಮ್ ಅನ್ನ ಎಲ್ಲಾ ಕಡೆ ಬೆಳಿಬಹುದು. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ನಾನು ಆಯಿಸ್ಟರ್ ಅಣಬೆ ಹಾಗೂ ಮಿಲ್ಕಿ ಅಣಬೆಯ ಬೇಸಾಯ ಪದ್ಧತಿಯನ್ನು ನಾನು ಇವತ್ತು ಹೇಳಲಿಕ್ಕಿದ್ದೇನೆ. ಈಗ ಆಯಿಸ್ಟರ್ ಅಣಬೆಗೆ ಹೇಳೋದಾದ್ರೆ ಒಂದನೇದು ಭಾರತದಲ್ಲಿ ಇದನ್ನ ಡಿಂಗ್ರಿ ಅಣಬೆ ಅಂತ ಕೂಡ ಕರೀತಾರೆ. ಸೊ ಇದನ್ನ ಡಿಂಗ್ರಿ ಅಣಬೆ ಅಂತ ಕೂಡ ಕರೀತಾರೆ. ಇದರಲ್ಲಿ ಸುಮಾರು 91 ಭಾಗ ನೀರಿರ್ತದೆ, ಸುಮಾರು 9 ಭಾಗ ಒಣ ಅಂಶ ಇರ್ತದೆ. ಸೊ ನೀವು ನೋಡಿದ್ರೆ ಅಣಬೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಸೊ ಅದನ್ನು ಒಣಗಿಸಿದಾಗ ನಮಗೆ ಬಹಳ ಕಡಿಮೆ, ಅದು ತುಂಬಾ ಶ್ರಿಂಕ್ ಆಗಿ ಬಹಳ ಚಿಕ್ಕದಾಗಿರ್ತದೆ. ಸೊ ಅದರಿಂದ ಇದರಲ್ಲಿ ಸುಮಾರು 91, ಆ ಒಂದು ದೊಡ್ಡದಾಗಿ ಕಾಣ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿ ಬಹಳಷ್ಟು ನೀರಿನ ಅಂಶ ಇರ್ತದೆ. ಸುಮಾರು 9 ಭಾಗ ಅದರಲ್ಲಿ ಒಣ ಅಂಶ ಇರ್ತದೆ. ಈಗ ಇದನ್ನ ಪ್ಯೂರ್ ಕಲ್ಚರ್ ಹೇಗೆ ತಯಾರಿಸುವಂಥದ್ದು? ಯಾಕಂದ್ರೆ ನಮ್ಗೆ ಇದನ್ನ ಮಾಡೋದು ಬಹಳಷ್ಟು ಸುಲಭ ಅಂತ ಅನ್ಕೋಬೇಡಿ. ಪ್ಯೂರ್ ಕಲ್ಚರ್ ಮಾಡುವಂತದಕ್ಕೆ ಬಹಳಷ್ಟು ಕಷ್ಟ ಇದೆ. ಅದು ಅಷ್ಟು ನಾವು ಎಣಿಸಿದಷ್ಟು ಸುಲಭ ಅಲ್ಲ. ಪ್ಯೂರ್ ಕಲ್ಚರ್ ಮಾಡುವಂತ ವಿಧಾನದಲ್ಲಿ ಮುಖ್ಯವಾಗಿ ಇದು ಅಣಬೆಯ ದೇಹ. ಇದು ನಾವು ಈ ಜಾಗದಲ್ಲಿ ಕಾಂಡವನ್ನ ನಾವು ಕಟ್ ಮಾಡಬೇಕು. ಇದನ್ನ 2 ರೀತಿಯಲ್ಲಿ ಮಾಡಬಹುದು. ಒಂದೇದು ಸ್ಪೋರ್ ಪ್ರಿಂಟ್ ವಿಧಾನ. ಅಣಬೆಯ ಪ್ಯೂರ್ ಕಲ್ಚರ್ ಅನ್ನು 2 ರೀತಿಯಲ್ಲಿ ಮಾಡಬಹುದು. ಒಂದು ಸ್ಪೋರ್ ಪ್ರಿಂಟ್ ವಿಧಾನ ಅಂತ. ಸೊ ಇನ್ನೊಂದು ಬಂದು ಅಂಗಾಂಶ ಕೃಷಿ ವಿಧಾನ ಅಂತ. 2 ವಿಧಾನದಲ್ಲಿ ಮಾಡಬಹುದು. ಒಂದು ಸ್ಪೋರ್ ಪ್ರಿಂಟ್ ಅಂದ್ರೆ ಅಣಬೆಯ ಬೀಜವನ್ನ ಬೇರ್ಪಡಿಸುವಂಥದ್ದು. ಆ ಬೇರ್ಪಡಿಸಿ ಅದನ್ನ ಸರಿಯಾದಂತಹ ಒಂದು ಮಾಧ್ಯಮದಲ್ಲಿ ಹಾಕುವಂಥದ್ದು. ಸೊ ನಾನು ಹೇಳಿದಾಗೆ ಪ್ಯೂರ್ ಕಲ್ಚರ್ ಮಾಡುವಂಥದ್ದು ಬಹಳ ಸುಲಭದ ಕೆಲಸ ಅಲ್ಲ. ಇದಕ್ಕೆ ಬಹಳಷ್ಟು ಸ್ಕಿಲ್ಸ್ ಬೇಕಾಗ್ತದೆ. ಅಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗ್ತದೆ. ಇಲ್ಲಿದ್ರೆ ಇದನ್ನ ಮಾಡೋದು ಸ್ವಲ್ಪ ಕಷ್ಟ. ಬೈ ಪ್ರಾಕ್ಟೀಸ್ ಮುಂದೆ ಮಾಡ್ಲಿಕ್ಕೂ ಆಗ್ಬೋದು. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇದರ ಒಂದು ಕ್ಯಾಪ್ ಏನಿದೆ, ಆ ಕ್ಯಾಪ್ ಭಾಗದಲ್ಲಿ, ಈ ಕಾಂಡ ಭಾಗದಲ್ಲಿ ಅದನ್ನ ಕತ್ತರಿಸಬೇಕು. ಸೊ ಅದನ್ನ ಒಂದು ಸ್ಟೆರಿಲೈಸ್ ಮಾಡಿರ್ತಕ್ಕಂಥದ್ದು. ಈ ಸೂಕ್ಷ್ಮ ಜೀವ ಶಾಸ್ತ್ರದಲ್ಲಿ ಒಂದು ವಿಚಾರ ಬರ್ತದೆ, ಸ್ಟೆರಿಲೈಸೇಷನ್ ಅಂತ ಹೇಳುವಂಥದ್ದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಅಣಬೆ ಏನಿದೆ, ಆ ಅಣಬೆ ಬೇರೆ ಜೀವಿಗಳ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದು ಬೇರೆ ಜೀವಿ ಜೊತೆ ಬೆಳಲಿಕ್ಕೆ ಬಹಳ ಕಷ್ಟಪಡುತ್ತೆ. ಸೊ ಆ ಒಂದು ಸನ್ನಿವೇಶದಲ್ಲಿ ನಾವು ಅದಕ್ಕೆ ಅನುಕೂಲವಾಗ್ತಕ್ಕಂತ ಒಂದು ಸನ್ನಿವೇಶವನ್ನ, ನಾವು ಬೆಳವಣಿಗೆಗೆ ಅನುಕೂಲವಾಗ್ತಕ್ಕಂತ ಒಂದು ಸನ್ನಿವೇಶವನ್ನ ನಾವು ಕಲ್ಪಿಸಿಕೊಡ್ಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನು ಆ ಪೇಪರ್ ನಾವು ಇಲ್ಲಿ ಇಡ್ತಾ ಇದ್ದೇವೆ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಪೇಪರ್. ಆ ಪೇಪರ್ ಏನು ಕಾಣಿಸ್ತಾ ಇದೆ, ಆ ಪೇಪರ್ ನಲ್ಲಿ ಬೇರೆ ಯಾವ ಅಣುಜೀವಿಗಳು ಇರಬಾರ್ದು. ಆದ್ರಿಂದ ಅದನ್ನ ಸರಿಯಾಗಿ
ಅದನ್ನ ಸ್ಟೆರಿಲೈಸ್ ಅಂತ ಹೇಳುವಂಥದ್ದು ಏನರ್ಥ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ಅಣುಜೀವಿಗಳನ್ನ ನಾಶ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಸ್ಟೆರಿಲೈಸೇಷನ್ ಅಂತ ಕರೀತಾರೆ. ಸೊ ಆ ಸ್ಟೆರಿಲೈಸೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನೀವು ಆ ಸ್ಪೋರ್ ಪ್ರಿಂಟ್ ಎಲ್ಲಿ ತಗೊಳ್ತೀರಿ ಆ ಜಾಗದಲ್ಲಿ ಯಾವುದೇ ರೀತಿಯ ಅಣುಜೀವಿಗಳು ಇಲ್ಲದೆ ಇರುವ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ಯಾವ್ದಾದ್ರು ಬೇರೆ ಅಣುಜೀವಿ ಬಂತು ಅಂದ್ರೂ ಕೂಡ ನಮಗೆ ಕಂಟಾಮಿನೇಷನ್ ಆಗುತ್ತೆ, ನಮ್ಗೆ ಸರಿಯಾದಂತಹ ಅಣುಜೀವಿ ಬರಲಿಕ್ಕೆ ಸಾಧ್ಯತೆ ಇಲ್ಲ, ಈ ಒಂದು ಸೂಕ್ಷ್ಮ ಜೀವಿಯ ಬೆಳವಣಿಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಆದ್ರಿಂದ ಈ ಅಣುಜೀವಿಯನ್ನ ನಾವು ಎಲ್ಲಿ ಬೆಳಿತೇವೆ, ಎಲ್ಲಿ ಅದನ್ನ ಪ್ರಿಂಟ್ ತಗೊಳ್ತೇವೆ ಆ ಜಾಗದಲ್ಲಿ ಬಹಳಷ್ಟು ಶುಚಿತ್ವವನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ಒಂದು ಸ್ಪೆಷಲ್ ಆದಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಲ್ಯಾಮಿನಾರ್ ಏರ್ ಫ್ಲೋ ಕ್ಯಾಬಿನೆಟ್ ಅಂತ. ಸೊ ಇಲ್ಲಿ ಬೇರೆ ಬೇರೆ ಒಂದು ರೀತಿಯ ಟ್ರೀಟ್ಮೆಂಟ್ ಗಳು ನಡೆಯುತ್ತೆ, ಅದರಿಂದ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಣುಜೀವಿಗಳು ಸತ್ತು ಹೋಗ್ಬಿಡುತ್ತೆ. ಸೊ ಅಂತ ಒಂದು ಚೇಂಬರ್ ಗಳಲ್ಲಿ ಇದನ್ನ ಮಾಡುವಂತದ್ದು ಬಹಳ ಸೂಕ್ತ. ಸೊ ಸುಮಾರು ಒಂದು 2 ರಿಂದ 3 ದಿವಸ ಆದ್ಮೇಲೆ ನಮ್ಗೆ ಈ ರೀತಿಯ ಒಂದು ಸ್ಪೋರ್ ಪ್ರಿಂಟ್ ಸಿಗುತ್ತೆ. ಆ ಸ್ಪೋರ್ ನಿಂದ ಈ ಸ್ಪೋರ್ ಅಂತ ಹೇಳ್ತಾ ಅಥವಾ ಬೀಜ ಅಂತ ಹೇಳುವಂತ ಅಣಬೆ ಬೀಜವನ್ನಲ್ಲಿ ಆ ಒಂದು ಪೇಪರ್ನ ಮೇಲೆ ಸ್ಟೆರಿಲೈಸ್ ಮಾಡಿರ್ತಕ್ಕಂಥ ಪೇಪರ್ನ ಮೇಲೆ ಹಾಕುತ್ತೆ. ಸೊ ಈ ಬೀಜವನ್ನ ಒಂದು ಮಾಧ್ಯಮ ಅಂತ ಹೇಳ್ತೇವೆ. ಹೇಗೆ ನಮಗೆ ಸಮತೋಲನ ಆಹಾರ ಬೇಕು, ನಿಮ್ಗೆ ಗೊತ್ತಿರ್ಬೋದು, ನಾವು ಊಟಕ್ಕೆ ಹೋದಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇವೆ, ಹೆಚ್ಚು ಅನ್ನವನ್ನ ಹಾಕೊಳ್ತೇವೆ. ಸೊ ಒಂದು ಸಮತೋಲನ ಆಹಾರ ನಮ್ಮ ಆಹಾರ ಪದ್ಧತಿಯಲ್ಲಿ ಇದೆ. ಸೊ ಅದೇ ರೀತಿ ಯಾವುದೇ ಒಂದು ಜೀವಿಯನ್ನು ನಾವು ಬೆಳೆಸಬೇಕಾದ್ರೆ ಒಂದು ಸಮತೋಲನವಾದಂತಹ ಒಂದು ಆಹಾರ ಬೇಕಾಗ್ತದೆ. ಸೊ ಇಂಥ ಒಂದು ಸಮತೋಲನ ಆಹಾರವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಮೀಡಿಯಂ ಅಂತ ಕರಿತೇವೆ ಅಥವಾ ಮಾಧ್ಯಮ ಅಂತ ಕರಿತೇವೆ. ಆ ಮಾಧ್ಯಮ ಆ ಅಣುಜೀವಿಗೆ ಒಂದು ಆಹಾರ ಆಗುತ್ತೆ. ಸೊ ಅದನ್ನ ನಾವು ತಯಾರು ಮಾಡ್ಬೇಕು. ಅದನ್ನ ಈ ತರದ ಪೆಟ್ರಿ ಪ್ಲೇಟ್ ಅಂತ ಹೇಳುವಂತ ಒಂದು ಸಾಧನದ ಮೇಲೆ ಹಾಕ್ಬೇಕು. ಆಮೇಲೆ ಈ ಒಂದು ಸ್ಪೋರ್ ಅನ್ನ ಬಹಳ ಶುಚಿತ್ವದಲ್ಲಿ ಅದನ್ನ ಒಂದು ಇನಾಕ್ಯುಲೇಷನ್ ನೀಡಲ್ ಅಂತಿದೆ, ಅದರ ಮೂಲಕ ಎತ್ತುಕೊಂಡು, ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮ್ ಚಿತ್ರದಲ್ಲಿ, ಅದನ್ನ ಈ ಒಂದು ಮಾಧ್ಯಮದ ಮೇಲೆ ನಾವು ಗೀರ್ಬೇಕಾಗುತ್ತೆ. ಆಗ ಗೀರಿದಾಗ ಈ ತರದ ಅಣುಜೀವಿ ಒಂದು ಸುಮಾರು ಒಂದು 3-4 ದಿವಸ ಒಳ್ಳೆಯ ಒಂದು ಉಷ್ಣಾಂಶ ಸುಮಾರು ಒಂದು 27 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ರೆ ಅದು ಅದರ ಬೆಳವಣಿಗೆ ಆಗುತ್ತೆ. ಇದು ಅಷ್ಟು ಸುಲಭ ಅಲ್ಲ ನಾನು ಹೇಳುವಂತದ್ದು. ಇದು ಬಹಳಷ್ಟು ಅದಕ್ಕೆ ಬೇಕಾಗ್ತಕ್ಕಂತಹ ಒಂದು ಫೆಸಿಲಿಟಿ, ಪರಿಕರಗಳು ಬಹಳಷ್ಟು ಬೇಕಾಗ್ತದೆ. ಮತ್ತೆ ಸ್ಕಿಲ್ಸ್ ಕೂಡ, ಅದಕ್ಕೆ ಬೇಕಾದಂತ ಕೌಶಲ್ಯಗಳು ಕೂಡ ನಮ್ಗೆ ಬೇಕಾಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇದು ನಿಮ್ಗೊಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಸ್ಲೈಡ್ ಅನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇನ್ನು ಎರಡನೇದಾಗಿ, ಈ ತರ ಮಾಡಿದಾಗ ನಿಮ್ಗೆ ಪ್ಯೂರ್ ಕಲ್ಚರ್, ಈ ತರದ ಒಂದು ಪ್ಯೂರ್ ಕಲ್ಚರ್ ಅಂತಂದ್ರೆ, ಪ್ಯೂರ್ ಅಂದ್ರೆ ಏನು, ಅದರಲ್ಲಿ ಕೇವಲ ಒಂದು ಅಣುಜೀವಿ ಮಾತ್ರ ಇರುತ್ತೆ, ಪ್ಯೂರ್ ಆಗಿರುತ್ತೆ, ಅದರಲ್ಲಿ ಬೇರೆ ಯಾವುದೇ ಅಣುಜೀವಿಗಳು ಇರೋದಿಲ್ಲ. ಸೊ ಅಂತ ಪ್ಯೂರ್ ಕಲ್ಚರ್ ಅನ್ನ ಈ ಮಾಧ್ಯಮದಲ್ಲಿ ನಾವು ಶೇಖರಿಸಿಟ್ಕೊಳ್ತೇವೆ. ಸೊ ಇದು ಮಶ್ರೂಮ್ ನ ಪ್ಯೂರ್ ಕಲ್ಚರ್. ಆಮೇಲೆ ಇದು ಎರಡನೇ ವಿಧಾನ, ಇದನ್ನ ಸ್ಪಾನ್ ತಯಾರಿಸುವಂತ ಎರಡನೇ ವಿಧಾನ ಯಾವುದು ಅಂತಂದ್ರೆ ಅಂಗಾಂಶ ಕೃಷಿ. ಅಂಗಾಂಶ ಕೃಷಿ ಅಂತಂದ್ರೆ ಅಣಬೆಯ ಅಂಗಾಂಶವನ್ನ ಒಂದು ಮಾಧ್ಯಮದ ಮೇಲೆ ಹಾಕ್ತಕ್ಕಂಥದ್ದು. ಅದು ಹಾಕುವಾಗ ಬಹಳಷ್ಟು ಶುಚಿತ್ವ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ನಾವು ಯಾವುದೋ ಒಂದು ರೂಮ್ ನಲ್ಲಿ ಅದನ್ನ ಮಾಡ್ತೇವೆ ಅಂತ ಹೋದ್ರೆ ಏನಾಗುತ್ತೆ, ಆ ರೂಮ್ ನಲ್ಲಿ ಹಲವಾರು ಸೂಕ್ಷ್ಮ ಜೀವಿಗಳಿರ್ತವೆ, ಅದು ಈ ಅಂಗಾಂಶವನ್ನ ಬೆಳೆಲಿಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ಈ ಅಂಗಾಂಶವನ್ನ ಈ ಮಾಧ್ಯಮದ ಮೇಲೆ ಹಾಕಿ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಪ್ಯೂರ್ ಕಲ್ಚರ್ ಉತ್ಪತ್ತಿಯಾಗಿದೆ ಇಲ್ಲಿ. ಸೊ ಇದು ಕೂಡ ಅಷ್ಟೇ ಹೇಳಿದಷ್ಟು ಸುಲಭ ಅಲ್ಲ. ಇದಕ್ಕೆ ಸರಿಯಾದಂತಹ ಒಂದು ಡೆಡಿಕೇಟೆಡ್, ಅದಕ್ಕೆ ಮೀಸಲಿಟ್ಟಂತಹ ಒಂದು ಲ್ಯಾಬಾರಟರಿಗಳು, ಪ್ರಯೋಗಾಲಯಗಳು ಇದಕ್ಕೆ ಬೇಕಾಗ್ತದೆ. ಸೊ ಇನ್ನು ನೀವು ಏನ್ ಮಾಡ್ಬೋದು ಅಂತಂದ್ರೆ, ನಿಮ್ಮ ಒಂದು ಮನೆಯಲ್ಲಿ ಈ ಮದರ್ ಸ್ಪಾನ್ ಸಿಕ್ಕಿದ್ರೆ ಎಲ್ಲಿಯಾದ್ರೂ, ಆ ಸ್ಪಾನ್ ಅನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಬಹುದು. ಸೊ ಮುಖ್ಯವಾಗಿ 2 ರೀತಿಯ ಸ್ಪಾನ್ ಅನ್ನ ಮಾಡ್ಲಿಕ್ಕಾಗುತ್ತದೆ. ಒಂದು ಮದರ್ ಸ್ಪಾನ್, ಆಮೇಲೆ ಇನ್ನೊಂದು ಕಮರ್ಷಿಯಲ್ ಸ್ಪಾನ್ ಅಂತ ಹೇಳುವಂಥದ್ದು, ವಾಣಿಜ್ಯವಾಗಿ ಸ್ಪಾನ್ ಅನ್ನ ನಾವು ಉತ್ಪತ್ತಿ. ಮದರ್ ಸ್ಪಾನ್ ಅಂತ ಹೇಳುವಂಥದ್ದು ನಾವು ವಾಣಿಜ್ಯವಾಗಿ ಬಳಸ್ತಕ್ಕಂತಹ ಒಂದು ಸ್ಪಾನ್ ನ ಉತ್ಪತ್ತಿ ಮಾಡ್ಲಿಕ್ಕೆ ಬಳಸ್ತಕ್ಕಂಥದ್ದು. ಸೊ 2 ರೀತಿಯ ಸ್ಪಾನ್ ತಯಾರಿಕೆ ಮಾಡ್ಲಿಕ್ಕಾಗುತ್ತೆ. ಸ್ಪಾನ್ ಅಂತಂದ್ರೆ ಬೇರೆ ಏನಲ್ಲ, ಸ್ಪಾನ್ ಅಂದ್ರೆ ಅಣಬೆಯ ಬೀಜವನ್ನ ಸ್ಪಾನ್ ಅಂತ ಕರೀತಾರೆ. ಸೊ 2 ವಿಧಾನ ಇದೆ. ಒಂದು ಮದರ್ ಸ್ಪಾನ್ ತಯಾರಿಕೆ. ಮದರ್ ಸ್ಪಾನ್ ನಮಗೆ ಮೂಲ ದ್ರವ್ಯ ಇದ್ದ ಹಾಗೆ, ಮೂಲ ಬೀಜ ಇದ್ದ ಹಾಗೆ. ಸೊ ಅಲ್ಲಿಂದ ನಾವು ಕಮರ್ಷಿಯಲ್ ಸ್ಪಾನ್ ಅಥವಾ ವಾಣಿಜ್ಯ ಸ್ಪಾನ್ ಅಥವಾ ವಾಣಿಜ್ಯ ಬೀಜವನ್ನ ನಾವು ತಯಾರಿಸಬಹುದು. ಸೊ ಹೇಗ್ ಮಾಡೋದು, ಇದಕ್ಕೆ ಬೇರೆ ಏನು ಅಗತ್ಯ ಇಲ್ಲ. ಇದಕ್ಕೆ ಭತ್ತವೋ ಅಥವಾ ಸಜ್ಜೆಯೋ ಅಥವಾ ಗೋಧಿಯ ಬೀಜಗಳು ನಮಗೆ ಬೇಕಾಗುತ್ತೆ. ಸೊ ಅದು ಗಟ್ಟಿ ಇರ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ಸುಮಾರು ಒಂದು 15 ರಿಂದ 20 ಲೀಟರ್ ನೀರಿನಲ್ಲಿ ಒಂದು 10 kg ಈ ಬೀಜಗಳನ್ನ ನೆನೆ ಹಾಕ್ಬೇಕು. ಸುಮಾರು 20 ರಿಂದ 30 ನಿಮಿಷಗಳ ಕಾಲ ನೆನೆ ಹಾಕ್ಬೇಕಾಗ್ತದೆ. ಯಾಕೆ ಇದು ಅಗತ್ಯ ಅಂತಂದ್ರೆ, ನೀವು ಬೀಜಗಳು ನೀವು ನೋಡಿರ್ಬಹುದು, ಭತ್ತ ಆಗಿರಬಹುದು, ಭತ್ತ ಅಂದ್ರೆ ಅದರ ಹೊಟ್ಟು ಸೇರಿ ನಾನು ಹೇಳ್ತಾ ಇರುವಂತದ್ದು,
ಅಥವಾ ಗೋಧಿ ಆಗಿರ್ಬೋದು ಅಥವಾ ಸಜ್ಜೆ ಆಗಿರ್ಬೋದು, ಅದು ಒಣ ರೂಪದಲ್ಲಿ ಬಹಳ ಗಟ್ಟಿಯಾಗಿರ್ತದೆ. ಇದನ್ನ ನಾವು ಸೂಕ್ಷ್ಮಜೀವಿ ಏನು ಅಣಬೆಯ ಒಂದು ಅಣಬೆ ಜೀವಿ ಏನಿದೆ, ಸೊ ಅದಕ್ಕೆ ಆಹಾರವಾಗಿ ನಾವು ಕೊಡುವಂಥದ್ದು. ಸೊ ಆ ಒಂದು ಹಾರ್ಡ್ ಆಗಿರುವಂತಹ ಒಂದು ಬೀಜದ ಮೇಲೆ ಅಣಬೆ ಬೆಳಿಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಅದನ್ನ ಸ್ವಲ್ಪ ಮೆತ್ತಗಾಗಿಸುವಂತಹ ಒಂದು ತಂತ್ರಜ್ಞಾನ ಇದು. ಸುಮಾರು 15ರಿಂದ 20 ಲೀಟರ್ನಲ್ಲಿ 10 kg ಸಜ್ಜೆಯೋ ಅಥವಾ ಭತ್ತವೋ ಅಥವಾ ಗೋಧಿಯೋ ಅಥವಾ ಬೇರೆ ಯಾವ ಬೀಜವನ್ನ ನಾವು ನೆನೆ ಹಾಕಿ ಸುಮಾರು ಒಂದು 20ರಿಂದ 30 ನಿಮಿಷದವರೆಗೆ ಕುದಿಸ್ಬೇಕಾಗ್ತದೆ. ಕುದಿಸಿದ್ಮೇಲೆ ಇದರಲ್ಲಿರ್ತಕ್ಕಂಥ ನೀರೇನಿದೆ ಅದನ್ನ ಬಸಿದು ಸುಮಾರು 8ರಿಂದ 10 ಗಂಟೆಗಳ ಕಾಲ ಹಾಗೆ ಇಡುವಂಥದ್ದು. ಅಂದ್ರೆ ಅದ್ರಲ್ಲಿರ್ತಕ್ಕಂಥ ನೀರೆಲ್ಲ ಹೊರಟೋಗ್ಬಿಡ್ಬೇಕು. ನೀರು ಜಾಸ್ತಿ ಆದ್ರೆ ಏನಾಗುತ್ತೆ, ನಾವು ಅದನ್ನ ಪ್ಲಾಸ್ಟಿಕ್ ಚೀಲದೊಳಗೆಯೋ ಅಥವಾ ಬಾಟ್ಲ್ ಒಳಗಡೆಯೋ ಹಾಕಿದ್ರೆ ಅಲ್ಲಿ ಆ ಒಂದು ಅಣಬೆಗೆ ಉಸಿರು ಕಟ್ಟತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅಣಬೆ, ನಾನು ಇದನ್ನ ವಿಚಾರವನ್ನು ಹೇಳಲೇಬೇಕು. ಅಣಬೆ ಆಗ್ಲಿ ಅಥವಾ ಹೆಚ್ಚಿನ ಶಿಲೀಂಧ್ರಗಳು, ಅವುಗಳಿಗೆ ಆಮ್ಲಜನಕ ಬಹಳಷ್ಟು ಅಗತ್ಯ. ಸೊ ಆಮ್ಲಜನಕ ಇಲ್ಲದೆ ಹೋದ್ರೆ ಅದು ಬೆಳಿಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಎಲ್ಲ ಅಂತ ಹೇಳೋದಿಲ್ಲ, ಹೆಚ್ಚಿನ ಅಣಬೆ ಅಥವಾ ಶಿಲೀಂಧ್ರಗಳಿಗೆ ಹೆಚ್ಚು ಆಕ್ಸಿಜನ್ ಅಥವಾ ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ಸೊ ಆದ್ರಿಂದ ನೀರು ಚೆನ್ನಾಗಿ ಬಸ್ದು ಹೋಗ್ಬೇಕು. ನೀರು ಇದ್ರೆ ಅದರಲ್ಲಿ ಉಸಿರಿ ಕಟ್ಟದಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಅದಾದ್ಮೇಲೆ 0.5 ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೋನೇಟ್ 0.5, ಇಲ್ಲಿ 0.5, ನಾನು ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ, ಅದರ ರಸಸಾರದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ನಾನು ಹೇಳುವಂತ ಪ್ರಮಾಣ ಬಹಳಷ್ಟು ಮುಖ್ಯ. 0.5 ಸುಣ್ಣ ಹಾಗೂ 2% ಜಿಪ್ಸಮ್, ಅಂದ್ರೆ 100 ಗ್ರಾಮ್ ನೀವು ಆ ಬೀಜ ತಕೊಂಡ್ರೆ, ಹಸಿ ಬೀಜ ತಕೊಂಡ್ರೆ, ಸೊ ಅದಕ್ಕೆ 0.5 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಕ್ತದೆ, ಸುಣ್ಣ ಹಾಕ್ಬೇಕಾಗ್ತದೆ. ಆಮೇಲೆ 2 ಗ್ರಾಮ್ನಷ್ಟು ಜಿಪ್ಸಮ್ ಅನ್ನ ನಾವು ಹಾಕ್ಬೇಕಾಗ್ತದೆ. ಸೊ ಇದು ಯಾಕೆ ಅಂತ ಕೇಳ್ಬೋದು ನೀವು. ಸೊ ನಿಮಗೆ ಇದು ಉದ್ದೇಶಗಳು ಗೊತ್ತಿದ್ರೆ ಮಾತ್ರ ನೀವು ಮಾಡುವಂತ ಕೆಲಸಗಳು ಸರಿಯಾಗುತ್ತೆ. ಸೊ ಈ ಸುಣ್ಣ ಮತ್ತು ಜಿಪ್ಸಮ್ ಅನ್ನ ಸೇರಿಸ್ತಕ್ಕಂಥ ಮುಖ್ಯ ಉದ್ದೇಶ ಏನಂತಂದ್ರೆ, ಅಲ್ಲಿ ಆ ಒಂದು ಜೀವಿ ಬೆಳೆಯುವಾಗ ಬೇರೆ ಬೇರೆ ರೀತಿಯ ಒಂದು ರಾಸಾಯನಿಕಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಆಮ್ಲ ಆಗಿರ್ಬೋದು ಅಥವಾ ಪ್ರತ್ಯಾಮ್ಲ ಆಗಿರ್ಬೋದು, ಅದನ್ನು ಉತ್ಪತ್ತಿ ಮಾಡುತ್ತೆ. ಅದೇನಾಗುತ್ತೆ, ಅದರ ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ. ಸೊ ಅದು ಕುಂಠಿತ ಆಗಬಾರ್ದು ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಸುಣ್ಣ ಅಥವಾ ಜಿಪ್ಸಮ್ ಅನ್ನ ನಾವು ಆ ಒಂದು ಭತ್ತವೋ ಅಥವಾ ಸಜ್ಜೆಯೋ ಅಥವಾ ಗೋಧಿಯ ಬೀಜದ ಒಟ್ಟಿಗೆ, ಅಂದ್ರೆ ಆತರ ಬಿಸಿ ಮಾಡಿರ್ತಕ್ಕಂಥ ಬೀಜದ ಜೊತೆ ನಾವು ಸೇರಿಸ್ತೇವೆ. ಸೊ ಹೀಗೆ ಮಾಡಿದ್ರೆ ಇನ್ನೊಂದು ಉಪಯೋಗ ಇದೆ. ಏನಂತಂದ್ರೆ, ಒಂದು ಬೀಜ ಇನ್ನೊಂದು ಬೀಜದ ಒಟ್ಟಿಗೆ ಅಂಟಿಕೊಳ್ಳೋದಿಲ್ಲ. ಸೊ ಮುಖ್ಯವಾಗಿ ನಾವು ನೋಡಿದ ಹಾಗೆ ಬೀಜವನ್ನ ನೀವು ಬೇಯಿಸಿದ ಕೂಡಲೇ ಅದೊಂಥರ ಅಂಟು ಉಂಟಾಗ್ತದೆ. ಸೊ ಅಂಟಾದ ಕೂಡಲೇ ಏನಾಗ್ತದೆ, ಗಾಳಿ ಸಂಚಾರ ಆಗುದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಕೂಡ ಈ ಸುಣ್ಣ ಮತ್ತು ಜಿಪ್ಸಮ್ನ ಏನು ಒಂದು ಮಿಶ್ರಣ ಏನಿದೆ, ಅದು ಗಾಳಿಯ ಸುಲಭ ಸರಾಗ ಮೂವ್ಮೆಂಟ್ ನಲ್ಲಿ ಸಹಾಯ ಮಾಡುತ್ತೆ. ಸೊ ಆಮೇಲೆ ಇದನ್ನು ಪಾಲಿಥಿನ್ ಬ್ಯಾಗ್, ನಿಮಗೆ ಕನ್ವೀನಿಯಂಟ್ ಸೈಜ್, ನಾನು ಹೇಳೋದು 30 ಸೆಂಟಿಮೀಟರ್ ಅಗಲ, ಸುಮಾರು ಒಂದು 40 ಸೆಂಟಿಮೀಟರ್ ಉದ್ದ, ಸೊ ನಿಮಗೆ ಯಾವ ತರ ಹ್ಯಾಂಡಲ್ ಮಾಡಬಹುದು ಅಂತ ಒಂದು ಪಾಲಿಥಿನ್ ಬ್ಯಾಗ್, ಅಥವಾ ಈಗ ನಂದಿನಿ ಅವ್ರದ್ದೆಲ್ಲ ಮಿಲ್ಕ್ ಬಾಟಲ್ಸ್ ಸಿಗುತ್ತೆ. ಸೊ ಅಂತ ಬಾಟಲ್ಸ್ ಗಳಲ್ಲಿ ಕೂಡ ನೀವು ಉತ್ಪತ್ತಿ ಮಾಡಬಹುದು. ಸೊ ಅದ್ರ ಒಳಗಡೆ ನೀವು ಹಾಕ್ಬೇಕು. ನೀವು ಪ್ಲಾಸ್ಟಿಕ್ ಬ್ಯಾಗ್ ಉಪಯೋಗ ಮಾಡೋದಿದ್ರೆ, ಪಾಲಿಥಿನ್ ಬ್ಯಾಗ್ ಉಪಯೋಗ ಮಾಡೋದಿದ್ರೆ ಸುಮಾರು 150 ಗೇಜ್ ಬಹಳ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಅದನ್ನ ನೀವು ಉಪಯೋಗಿಸಬಹುದು. 150 ಮೈಕ್ರಾನ್ ಗೇಜ್ ನ ಒಂದು ಪಾಲಿಥಿನ್ ಬ್ಯಾಗ್ ಅನ್ನ ನೀವು ಉಪಯೋಗ ಮಾಡಬಹುದು. ಸುಮಾರು 3/4 ಭಾಗ ಇದನ್ನ ತುಂಬಿಸಿ, ಆಮೇಲೆ ಕಾಟನ್ ಪ್ಲಗ್ ಇಲ್ಲಿ ಕಾಣಿಸ್ತಾ ಇದೆ, ಕಾಟನ್, ಇದು ನಾನ್ ಅಬ್ಸಾರ್ಬೆಂಟ್ ಕಾಟನ್, ಅಂದ್ರೆ ನೀರನ್ನ ಹೀರ್ಕೊಳ್ಳೋದಲ್ಲ. ಇದು ನೀವು ನೋಡಿರ್ಬೋದು, 2 ರೀತಿಯ ಕಾಟನ್ಗಳು ಸಿಗುತ್ತೆ. ವೈದ್ಯರು ಉಪಯೋಗಿಸ್ತಕ್ಕಂಥ ಕಾಟನ್ ಏನಿದೆ ಅದು ಹೀರ್ಕೊಳ್ಳುವಂತ ಶಕ್ತಿಯನ್ನು ಹೊಂದಿದೆ. ಇದು ನಾನ್ ಅಬ್ಸಾರ್ಬೆಂಟ್, ಅಂದ್ರೆ ನೀರನ್ನು ಹೀರ್ಕೊಳ್ಳೋದಿಲ್ಲ. ಏನಾಗ್ತದೆ, ನಾವು ವೈದ್ಯರು ಉಪಯೋಗಿಸುವಂತಹ ಒಂದು ಹತ್ತಿಯನ್ನು ನಾವು ಇದರಲ್ಲಿ ಉಪಯೋಗಿಸಿದ್ರೆ ಅದು ವಾತಾವರಣದ ನೀರನ್ನು ಹೀರ್ಕೊಂಡು, ಅಲ್ಲಿ ಏನಾಗುತ್ತೆ, ನೀರು ಹೀರ್ಕೊಂಡ್ ಕೂಡಲೇ ಕಾಟನ್ ಅನ್ನ ಕೊಳೆಸ್ತಕ್ಕಂಥ ಕೆಲವು ಅಣುಜೀವಿಗಳು ವಾತಾವರಣದಲ್ಲಿ ಇರ್ತದೆ. ಸೊ ಅವುಗಳ ಬೆಳವಣಿಗೆಯಲ್ಲಿ ಸಹಾಯ ಆಗುತ್ತೆ. ಸೊ ಆದ್ರಿಂದ ಆದಷ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂತಂದ್ರೆ, ನೀವು ಕಾಟನ್ ಖರೀದಿಸುವಾಗ ನಾನ್ ಅಬ್ಸಾರ್ಬೆಂಟ್, ನೀರನ್ನು ಹೀರ್ಕೊಳ್ಳದೇ ಇರುವಂತಹ ಒಂದು ಹತ್ತಿಯನ್ನ ಈ ಒಂದು ಕೆಲಸಕ್ಕೆ ಉಪಯೋಗಿಸಿ. ಇದು ಕೆಲವು ಕಡೆ ಮಾತ್ರ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪ್ಗಳೆಲ್ಲ ಸಿಗೋದಿಲ್ಲ. ಇದು ಕೆಲವು ಕಡೆ ಅಂದ್ರೆ ಈ ಲ್ಯಾಬೊರೇಟರಿ ಸಪ್ಲೈಸ್ ಮಾಡ್ತಾರೆ ಅಂತವರಲ್ಲಿ ಇದು ಸಿಗುತ್ತೆ. ಸೊ ಅಂತ ಹತ್ತಿಯನ್ನ ನೀವು ಉಪಯೋಗಿಸಿಕೊಳ್ಳುವಂಥದ್ದು ಒಳ್ಳೆದು. ಈ ತರದ ಒಂದು ಪ್ಲಗ್ ಮಾಡಿಕೊಂಡು, ಸೊ ಅದನ್ನ ಈ ತುದಿ ಭಾಗದಲ್ಲಿ ಈಗ ಹಾಕಿ, ಆಮೇಲೆ ಅದ್ರ ಮೇಲೆ ರಬ್ಬರ್ ಬ್ಯಾಂಡ್ ಹಾಕ್ಬೇಕು. ರಬ್ಬರ್ ಬ್ಯಾಂಡ್ ಅನ್ನ ಹಾಕೊಂಡ್ಬಿಡ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ಇದಿಷ್ಟು ಸಿಸ್ಟಮ್ ಅನ್ನ ಸ್ಟೆರಿಲೈಸ್ ಮಾಡ್ತೇವೆ ನಾವು. ಸ್ಟೆರಿಲೈಸೇಷನ್ ಅಂತಂದ್ರೆ ಇದರಲ್ಲಿ ಈಗ ನಾವು ಬೇಯಿಸಿರುವಂತಹ ಒಂದು ಬೀಜಗಳಲ್ಲಿ ಹಲವಾರು ಅಣುಜೀವಿಗಳಿರ್ತವೆ.
ಸೊ ಆ ಎಲ್ಲ ಅಣುಜೀವಿಗಳನ್ನ ನಾವು ಸಾಯಿಸ್ಬೇಕು, ಆಗ ಮಾತ್ರ ನಮ್ಮ ಅಣಬೆಯನ್ನು ನಾವು ಅದರೊಳಗಡೆ ಹಾಕ್ತೇವೆ, ಸೊ ಅದು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಟೆರಿಲೈಸೇಷನ್ ಆದ್ಮೇಲೆ ಅಣಬೆಯನ್ನು ನಾವು ಹಾಕ್ತೇವಲ್ಲ, ಸೊ ಅದಕ್ಕೆ ಗಾಳಿ ಬೇಕಾದ್ರೆ ಈ ಒಂದು ಕಾಟನ್ ನ ಮೂಲಕ ಅದು ಹೋಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಕಾಟನ್ ಅನ್ನ ಅಥವಾ ಹತ್ತಿಯ ಉಂಡೆಯನ್ನ ಇಲ್ಲಿ ಆ ತುದಿ ಭಾಗದಲ್ಲಿ ಇಟ್ಟು ಮತ್ತೆ ಅದರ ಸುತ್ತ ರಬ್ಬರ್ ಬ್ಯಾಂಡ್ ಅನ್ನ ಸೇರಿಸ್ತಕ್ಕಂಥದ್ದನ್ನ ಮಾಡ್ತಾರೆ. ಅದಾದ್ಮೇಲೆ ಈ ತರದ ಒಂದು ಅರೇಂಜ್ಮೆಂಟ್ ಆದ್ಮೇಲೆ ಇದನ್ನ ಕುಕ್ಕರ್ ಸಹಾಯದಿಂದ ಸ್ಟೆರಿಲೈಸ್ ಮಾಡ್ಬೇಕು. ಸುಮಾರು ಒಂದು 20 to 30 ನಿಮಿಷ. ನೀವು ಹೆಚ್ಚು ಸ್ಟೆರಿಲೈಸೇಷನ್ ಮಾಡಿದ್ರು ಅಡ್ಡಿಲ್ಲ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾನು ಹೇಳ್ತೇನೆ. ಈ ಎಲ್ಲ ರೀತಿಯ ಪ್ಲಾಸ್ಟಿಕ್ ಗಳು ಇದಕ್ಕೆ ಸೂಕ್ತವಲ್ಲ. ಇದರಲ್ಲಿ ಸ್ಟೆರಿಲೈಸಬಲ್ ಪ್ಲಾಸ್ಟಿಕ್ಸ್ ಅಂತ ನಿಮ್ಗೆ ಸಿಗುತ್ತೆ. ಸ್ಟೆರಿಲೈಸಬಲ್, ಆಟೋಕ್ಲೇವಬಲ್, ಅದು ಸುಮಾರು ನಾವು ಟೆಂಪರೇಚರ್ ಬಂದು ಒಂದು 115 to 120 ಡಿಗ್ರಿ ಸೆಲ್ಸಿಯಸ್ ವರೆಗೆ ಟೆಂಪರೇಚರ್ ಆ ಕುಕ್ಕರ್ ನಲ್ಲಿ ಹೋಗುತ್ತೆ. ಆ ಸಮಯದಲ್ಲಿ ನೀವು ಮಾಮೂಲಿ ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡಿದ್ರೆ ಏನಾಗುತ್ತೆ, ಅದು ಕರಗಿ ಹೋಗುತ್ತೆ. HDP ಪ್ಲಾಸ್ಟಿಕ್ ಗಳನ್ನ ನೀವು ಉಪಯೋಗ ಮಾಡಿದ್ರೆ ಅದು ಈ ಉಷ್ಣಾಂಶವನ್ನ ತಡೆದುಕೊಡತಕ್ಕಂತಹ ಒಂದು ಶಕ್ತಿಯನ್ನ ಅದು ಹೊಂದಿದೆ. ಸೊ ಅದರಿಂದ ಅಂತ ಪ್ಲಾಸ್ಟಿಕ್ ಗಳನ್ನ ನೀವು ಉಪಯೋಗಿಸುವಂತದ್ದು ಬಹಳ ಮುಖ್ಯ ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ. ಸುಮಾರು 20 ನಿಮಿಷಗಳ ಕಾಲ ಪ್ರೆಷರ್ ಕುಕ್ಕರ್ ನಲ್ಲಿ. 20 ನಿಮಿಷ ಅಂದ್ರೆ ಹೇಗೆ ಅಂತ ಕೇಳ್ಬೋದು ನೀವು. 20 ನಿಮಿಷ ಅಂತಂದ್ರೆ ಮೊದಲನೇ ವಿಸಿಲ್ ನಿಂದ, ಈಗ ನೀವು ಪ್ರೆಷರ್ ಕುಕ್ಕರ್ ನಲ್ಲಿ ಇಡ್ತೀರಿ, ಫಸ್ಟ್ ವಿಸಿಲ್ ಹೊಡಿತದೆ, ಆ ಫಸ್ಟ್ ವಿಸಿಲ್ ನಿಂದ 20 to 30 ನಿಮಿಷಗಳ ಕಾಲ ನೀವು ಅದನ್ನ ಇಡಬೇಕು. ಸೊ ಆಗ ಮಾತ್ರ ಅದು ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಸಾಯ್ಲಿಕ್ಕೆ ಸಾಧ್ಯತೆ ಇದೆ. ನಾವು 20 ನಿಮಿಷ ಅಂತಂದ್ರೆ ಬೆಂಕಿ ಮೇಲೆ ಇಟ್ಬಿಟ್ಟು ಹಾಗೆ 20 ನಿಮಿಷ ಆದ್ಮೇಲೆ ತೆಗ್ದ್ಬಿಡೋದಲ್ಲ, ಅದು ಸ್ಟೀಮ್ ಬರ್ಬೇಕು. ಮೊದಲನೇ ವಿಸಿಲ್ ಆದ್ಮೇಲೆ 20 to 30 ನಿಮಿಷ ಆದ್ಮೇಲೆ ಅದನ್ನ ಆಫ್ ಮಾಡಿ ತನ್ನಷ್ಟಕ್ಕೆ ಅದು ಟೆಂಪರೇಚರ್ ಕಡಿಮೆ ಆಗ್ಲಿ. ಸೊ ಅದು ನೀವು ಅದನ್ನ ವಿಸಿಲ್ ಅನ್ನ ಓಪನ್ ಮಾಡೋದು, ತೂಕವನ್ನು ಓಪನ್ ಮಾಡೋದು, ಈ ತರ ವೆಯ್ಟ್ ಅನ್ನು ಓಪನ್ ಮಾಡೋದು, ಇದರಿಂದ ಒಂದು ಕೃತಕವಾಗಿ ಅದನ್ನ ತೆಗೆಯೋದು ಬೇಡ. ಅದರಷ್ಟಕ್ಕೆ ಅದು ಪ್ರೆಷರ್ ಕಡಿಮೆ ಆಗಿ ನಾರ್ಮಲ್ ಬಂದ ಮೇಲೆ ಅದನ್ನು ಓಪನ್ ಮಾಡಿ ಅದು ತಂಪಾದ ಪ್ಲೇಸ್ ನಲ್ಲಿ ಇಡಿ, ಸ್ವಲ್ಪ ಕೂಲ್ ಆಗಿರುವಂತಹ ಶುಚಿಯಾದಂತಹ ಒಂದು ಜಾಗದಲ್ಲಿ ಇಟ್ಟು, ಆಮೇಲೆ ಅದಕ್ಕೆ ಪ್ಯೂರ್ ಕಲ್ಚರ್, ನಾನು ಇಲ್ಲಿ ಹೇಳಿದೆ ಈ 2 ಮೆಥಡ್ ನಲ್ಲಿ ಪ್ಯೂರ್ ಕಲ್ಚರ್ ಅನ್ನ ತಯಾರಿಸಬಹುದು ಅಂತ. ಇಲ್ಲಿ ಅಂಗಾಂಶ ವಿಧಾನ ಹಾಗೂ ಸ್ಪೋರ್ ಪ್ರಿಂಟ್ ವಿಧಾನ. ಸೊ ಆ 2 ವಿಧಾನದಲ್ಲಿ ಯಾವ ವಿಧಾನ ಅಳವಡಿಸಿದ್ರು ಅಡ್ಡಿಲ್ಲ. ನಮ್ಗೆ ಫೈನಲಿ ನಮ್ಗೆ ಏನ್ ಬರ್ಬೇಕು ಅಂದ್ರೆ ಪ್ಯೂರ್ ಕಲ್ಚರ್ ಬರ್ಬೇಕು. ಆ ಪ್ಯೂರ್ ಕಲ್ಚರ್ ಅನ್ನ ಇದಕ್ಕೆ ಸೇರಿಸಿ ಅದನ್ನ ಒಂದು ಡಾರ್ಕ್ ರೂಮ್ ನಲ್ಲಿ, ಕತ್ತಲಿರ್ತಕ್ಕಂಥ, ಯಾಕಂದ್ರೆ ಅದರ ದೇಹದ ಬೆಳವಣಿಗೆ ಕತ್ತಲಿನ ಪ್ರದೇಶದಲ್ಲಿ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. ಸೊ ಅದರಿಂದ ಡಾರ್ಕ್ ರೂಮ್ ನಲ್ಲಿ ನೀವು ಇಟ್ರೆ ಬಹಳ ಒಳ್ಳೇದು. ಸುಮಾರು 7 ಗಂಟೆಗಳ ಕಾಲ ಅದನ್ನ 7 ದಿವಸಗಳ ಕಾಲ ಆದ್ಮೇಲೆ ಆತರ ಇಟ್ಟ ಮೇಲೆ ಅದನ್ನ ಸ್ವಲ್ಪ ಅಲುಗಾಡಿಸ್ಬೇಕು. ಯಾಕಂದ್ರೆ ನಾವು ಹಾಕಿರ್ತಕ್ಕಂಥ ಅಣುಬೆಯ ಸೋಂಕು ಏನಿದೆ ಅದು ಕೆಲವು ಜಾಗಗಳಲ್ಲಿ ಮಾತ್ರ ಪಸರಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಅದನ್ನ ಶೇಕ್ ಮಾಡಿದಾಗ ಅದೇನಾಗಿ ಎಲ್ಲ ಕಡೆಗೂ ಪಸರಿಸಿ ಚೆನ್ನಾಗಿ ಅದು ಬೆಳೆಲಿಕ್ಕೆ ಸಾಧ್ಯತೆ ಆಗುತ್ತೆ. ಸುಮಾರು 15 ದಿನಗಳಲ್ಲಿ ಈ ಮದರ್ ಸ್ಪಾನ್ ಅಂತ ಹೇಳುವಂಥದ್ದು ತಯಾರಾಗುತ್ತೆ. ಸೊ ನಮ್ಗೆ ನಾವು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಗಳಿಂದ ನಾವು ಮದರ್ ಸ್ಪಾನ್ ಅನ್ನು ತಗೊಂಡ್ಬಂದ್ರೆ ಅದರಿಂದ ನಾವು ಕಮರ್ಷಿಯಲ್ ಸ್ಪಾನ್ ಗಳನ್ನು ತಯಾರಿಸಬಹುದು. ಯಾಕಂದ್ರೆ ಹೆಚ್ಚಿನ ರೈತರ ಸಮಸ್ಯೆ ಅಂತಂದ್ರೆ ಸ್ಪಾನ್ ತಯಾರಿಸುವಂತದ್ದು ಬಹಳ ಕಷ್ಟ ಆಗ್ಬಿಡ್ತದೆ. ಇಲ್ಲಿ ಅದಕ್ಕೆ ಬೇಕಾಗ್ತಕ್ಕಂತಹ ಮೂಲದ್ರವ್ಯ ತಯಾರಾಗಿರ್ತದೆ, ಅದಕ್ಕೆ ಸ್ಪಾನ್ ಇರೋದಿಲ್ಲ. ಸೊ ಈ ಒಂದು ಸಂದಿಗ್ಧ ಸಮಸ್ಯೆಯನ್ನ ರೈತರು ಅನುಭವಿಸಬೇಕಾಗುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಪಾನ್ ಅನ್ನು ತಂದುಕೊಂಡು, ಸೊ ನಾನೀಗ ಏನೇನ್ ಹೇಳಿದೆ, ಈ ತರದ ಪ್ಲಾಸ್ಟಿಕ್ ಒಳಗಡೆ ಬೀಜಗಳನ್ನು ಹಾಕಿ ಅದನ್ನ ಸ್ಟೆರಿಲೈಸ್ ಮಾಡಿ ಅದನ್ನ ಇಟ್ಟು ಈ ಮದರ್ ಕಲ್ಚರ್ ನೀವೇನು IHR ಇಂದಲೋ ಅಥವಾ CPCRI ಇಂದಲೋ ತಂದಿರ್ತೀರೋ ಆ ಸ್ಪಾನ್ ಅನ್ನ ಶುಚಿತ್ವದಲ್ಲಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅದನ್ನ ಡಾರ್ಕ್ ರೂಮ್ ನಲ್ಲಿ ಇನ್ಕ್ಯುಬೇಟ್ ಮಾಡೋದ್ರಿಂದ ನೀವು ಇನ್ನಷ್ಟು ಕಮರ್ಷಿಯಲ್ ಸ್ಪಾನ್ ಗಳನ್ನು ಉತ್ಪತ್ತಿ ಮಾಡಬಹುದು. ಬಹಳ ಸುಲಭ ವಿಧಾನ. ಸುಮಾರು ಒಂದು 2-3 ಜನರೇಷನ್ಗೆ ಏನ್ ಸಮಸ್ಯೆ ಇಲ್ಲ. ಆಮೇಲೆ ಅದರ ಇಳುವರಿ ಕುಂದುವಂತ ಸಾಧ್ಯತೆ ಇದೆ. ಸೊ ನೀವು ಒಂದ್ಸಲ ಹೋದ್ರೆ ಪದೇ ನೀವು ಆ ಇನ್ಸ್ಟಿಟ್ಯೂಟ್ ಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಒಂದರಲ್ಲಿ ಒಂದು 2-3 ಜನರೇಷನ್ ಮಾಡ್ಕೊಂಡು ಮತ್ತೆ ಕಡಿಮೆ ಆದಾಗ ಹೋಗಿ ಇದ್ ಮಾಡ್ಬೋದು. ಯಾಕಂದ್ರೆ ಎಲ್ರಿಗೂ ಕೂಡ ಪ್ಯೂರ್ ಕಲ್ಚರ್ ಅನ್ನ ತಯಾರು ಮಾಡುವಂತದ್ದು, ಅದನ್ನ ಮೇಂಟೈನ್ ಮಾಡುವಂತದ್ದು ಸಾಧ್ಯ ಇಲ್ಲ. ಈಗ ಪ್ಯೂರ್ ಕಲ್ಚರ್ ನೀವು ತರಿಸಬಹುದು. ಇನ್ಸ್ಟಿಟ್ಯೂಟ್ಸ್, ಅಗಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಪುಣೆನಲ್ಲಿ, ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಿಯಲ್ ಟೆಕ್ನಾಲಜಿ ಚಂಡೀಗಢ್ ನಲ್ಲಿ ಇದೆ. ಅಲ್ಲಿ ಅವ್ರು ನಿಮ್ಗೆ ದುಡ್ಡು ಕೊಟ್ರೆ ಕಮರ್ಷಿಯಲ್ ಪ್ರಿಪರೇಷನ್ ಗೆ ಅಂತಾನೆ ಸ್ಪೆಷಲ್ ಚಾರ್ಜ್ ಮಾಡಿ ನಿಮ್ಗೆ ಕೊಡ್ತಾರೆ. ಬಟ್ ಅದನ್ನ ಇಟ್ಕೊಳ್ಬೇಕಂತಂದ್ರೆ ಬಹಳಷ್ಟು ಕಷ್ಟ. ನಿಮ್ಗೆ ಜಸ್ಟ್ ರೆಫ್ರಿಜರೇಟರ್ ನಲ್ಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದನ್ನ ಆಗಿಂದಾಗೆ ಅದನ್ನ ಪುನಶ್ಚೇತನ ಮಾಡ್ತಾ ಇರ್ಬೇಕಾಗುತ್ತೆ. ಅದಕ್ಕೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನು ಕೊಟ್ಟು ಅದರ ಏನು ವಂಶವಾಹಿಯನ್ನ ಅದರ ಇದು ಏನಿದೆ ಜೆನೆಟಿಕ್ ಪ್ರಾಪರ್ಟಿಯನ್ನ ನಾವು ಆಗಾಗ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಆಗಾಗ ನಾವು ಪುನಶ್ಚೇತನ ಮಾಡ್ತಾ ಇರ್ಬೇಕಾಗುತ್ತೆ. ಆ ಪುನಶ್ಚೇತನ ಮಾಡ್ಲಿಕ್ಕೆ ನಮಗೆ ಬಹಳಷ್ಟು ಒಂದು ಪರಿಕರಗಳ ಅಗತ್ಯ ಇರ್ತದೆ, ಮತ್ತೆ ಕೌಶಲ್ಯದ ಅವಶ್ಯಕತೆ ಇರ್ತದೆ. ಸೊ ಅದು ಸಾಮಾನ್ಯವಾಗಿ ಬಿಗಿನರ್ಸ್ಗೆ, ಅಂದ್ರೆ ಯಾರು ಸ್ಟಾರ್ಟ್ ಮಾಡ್ತಾರೆ ಅವರಿಂದ ಅದು ಸಾಧ್ಯ ಆಗುದಿಲ್ಲ. ಸೊ ಅಂತ ಒಂದು ಪರಿಸ್ಥಿತಿನಲ್ಲಿ
ನಾವು ಕಮರ್ಷಿಯಲ್ ಸ್ಪಾನ್ ಅನ್ನ, ಈ ಮದರ್ ಸ್ಪಾನ್ ಬೇರೆ ಕಡೆಯಿಂದ ತಂದು ಅದನ್ನ ಅದರಲ್ಲಿ ನಾವು ಬೆಳೆಸಬಹುದು. ಇನ್ನು ನಮ್ಗೀಗ ನಾ ಸ್ಪಾನ್ ಹೇಗೆ ತಯಾರಿಸಬಹುದು ಅಂತ ಹೇಳೋದ್ರ ಬಗ್ಗೆ ಹೇಳಿದೆ ಈಗ ಸ್ಥೂಲವಾಗಿ. ಇನ್ನು ಅದಕ್ಕೆ ಬೇಕಾಗ್ತಕ್ಕಂತಹ ಒಂದು ವಾತಾವರಣ ಹೇಗೆ ಅಂತಂದ್ರೆ, ಟೆಂಪರೇಚರ್ ಸುಮಾರು 20-30 ಡಿಗ್ರಿ ಸೆಲ್ಸಿಯಸ್ ಬೇಕಾಗ್ತದೆ. ಆಮೇಲೆ ತೇವಾಂಶ ಸುಮಾರು 75% ತೇವಾಂಶ ಬೇಕಾಗ್ತದೆ ಆಯಿಸ್ಟರ್ ಮಶ್ರೂಮ್ಗೆ. ಆಮೇಲೆ ಲೈಟ್ ಸುಮಾರು 200 ಲಕ್ಸ್ ನಷ್ಟು ಲೈಟ್ ಬೇಕಾಗ್ತದೆ. ಆಮೇಲೆ ರಸಸಾರ ಸುಮಾರು 6.5-7 ರಸಸಾರ ಬೇಕಾಗ್ತದೆ. ಆಮೇಲೆ ಮಾಯಿಶ್ಚರ್, ಸಬ್ಸ್ಟ್ರೇಟ್ ಮಾಯಿಶ್ಚರ್ ಅಂದ್ರೆ ಎರಡು ರೀತಿ, ಒಂದು ವಾತಾವರಣದಲ್ಲಿ ಇರತಕ್ಕಂತ ಒಂದು ತೇವಾಂಶ, ಆಮೇಲೆ ನಾವು ಸಬ್ಸ್ಟ್ರೇಟ್ ಅಣಬೆ ಬೆಳಿಲಿಕ್ಕೆ ನಾವು ಏನು ದ್ರವ್ಯ ಉಪಯೋಗಿಸ್ತೇವೆ ಅದರಲ್ಲಿ ಇರ್ತಕ್ಕಂತ ಒಂದು ಮಾಯಿಶ್ಚರ್ನ ಅಂಶ ಅಥವಾ ನೀರಿನ ಅಂಶ ಸುಮಾರು 65% ಬೇಕಾಗ್ತದೆ. ಇದಕ್ಕಿಂತ ಹೆಚ್ಚು ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಇಲ್ಲ, ತುಂಬಾ ಹೆಚ್ಚಾದ್ರೆ ಏನಾಗುತ್ತೆ, ನಾನು ಆಗ ಹೇಳಿದಾಗೆ ಆಮ್ಲಜನಕದ ಕೊರತೆಯಿಂದ ಆ ಅಣಬೆ ಬೆಳೆಯೋದೇ ಇಲ್ಲ. ಅಥವಾ ಇದು ತುಂಬಾ ಕಡಿಮೆ ಆಗಿದ್ರೆ ಏನಾಗುತ್ತೆ, ಅಣಬೆಯಲ್ಲಿ ನಾನು ಆಗ್ಲೇ ಹೇಳಿದೆ 91% ನೀರಿರುತ್ತೆ, ಆ ನೀರು ಅಣಬೆಗೆ ಸಿಗೋದಿಲ್ಲ, ಅದರಿಂದ ಅಣಬೆ ಒಣಗಿ ಹೋಗ್ಬಿಡುತ್ತೆ. ಸೊ ಈ ಎರಡು ಆಸ್ಪೆಕ್ಟ್ ಗಳನ್ನ ಅಂದ್ರೆ 65% ತೇವಾಂಶವನ್ನ ಆ ಒಂದು ದ್ರವ್ಯದಲ್ಲಿ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಉತ್ತಮವಾದಂತ ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಏನೇನು ಸಾಮಗ್ರಿಗಳು ಬೇಕು ನಮ್ಗೆ ಭತ್ತದ ಇದು ಆಯಿಸ್ಟರ್ ಮಶ್ರೂಮ್ ಅಥವಾ ಆಯಿಸ್ಟರ್ ಅಣಬೆ ಬೆಳೆಸಲಿಕ್ಕೆ ನಮ್ಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾವು ಹೇಳೋದಾದ್ರೆ, ಒಂದನೇದಾಗಿ ಭತ್ತದ ಹುಲ್ಲು. ಯಾಕಂದ್ರೆ ಇದನ್ನ ನಾವು ತುಂಬಾ ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈ ಒಂದು ಪರಿಸ್ಥಿತಿನಲ್ಲಿ ನಮ್ಗೆ ಇದನ್ನ ಎಲ್ಲಿ ಕೂಡ ಇದ್ರಲ್ಲಿ ಯಾವುದೇ ಒಂದು ರೀತಿಯ ಒಂದು ಬಾಹ್ಯಾಕಾಶ ತಂತ್ರಜ್ಞಾನ ಇಲ್ಲ, ಬಹಳ ಸಿಂಪಲ್ ಇದು. ನಿಮ್ಗೆ ಒಂದ್ಸಲ ಸ್ಪಾನ್ ಇದೆ ಅಂತ ಆದ್ಮೇಲೆ ಇದನ್ನ ಬೆಳೆಸ್ತಕ್ಕಂಥ ವಿಧಾನ ಬಹಳಷ್ಟು ಸುಲಭ. ಇದಕ್ಕೆ ಬೇಕಾಗ್ತಕ್ಕಂಥ ಪರಿಕರಗಳು ಯಾವುದು ಅಂತಂದ್ರೆ ಭತ್ತದ ಹುಲ್ಲು, ಆಮೇಲೆ ಒಂದು ದೊಡ್ಡ ಕಡಾಯಿ ಬೇಕಾಗ್ತದೆ, ಮತ್ತೆ ಶಾಖದ ಮೂಲ, ಅದನ್ನ ಬಿಸಿ ಮಾಡಬೇಕು. ನಮ್ಮ ಹತ್ರ ಇರ್ತಕ್ಕಂತಹ ಭತ್ತದ ಹುಲ್ಲೇನಿದೆ ಅದನ್ನ ಬಿಸಿ ಮಾಡಬೇಕು, ಅದಕ್ಕೋಸ್ಕರವಾದ ಒಂದು ದೊಡ್ಡ ಕಡಾಯಿ ಬೇಕಾಗ್ತದೆ. ಆಮೇಲೆ ಶಾಖದ ಮೂಲ, ಅದನ್ನ ಹೀಟ್ ಮಾಡ್ಲಿಕ್ಕೆ ಒಂದು ಯಾವ್ದಾದ್ರು ಗ್ಯಾಸ್ ಬರ್ನರ್ ಇತ್ಯಾದಿ ಬೇಕಾಗ್ತದೆ. ಆಮೇಲೆ ಹರಿತವಾದಂತಹ ಒಂದು ಕತ್ತಿ, ಯಾಕಂತಂದ್ರೆ ಈ ಭತ್ತದ ಹುಲ್ಲನ್ನು ಹಾಗೆ ಇಡೋದಲ್ಲ, ಅದನ್ನ ಪೀಸ್ ಮಾಡ್ಬೇಕು. ಸುಮಾರು 2 ಇಂಚಿನಷ್ಟು ಉದ್ದದ ಪೀಸಸ್ ಅನ್ನ ನಾವು ಮಾಡ್ಬೇಕಾಗ್ತದೆ, ತುಂಡುಗಳನ್ನ ನಾವು ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಗೆ ಹರಿತವಾದಂತಹ ಒಂದು ಕತ್ತಿ ಬೇಕಾಗ್ತದೆ. ಆಮೇಲೆ ಪ್ಲಾಸ್ಟಿಕ್ ಚೀಲಗಳು, ಯಾಕಂದ್ರೆ ಈ ಒಂದು ದ್ರವ್ಯವನ್ನ ನಾವು ಒಂದು ಚೀಲದ ಒಳಗಡೆ ನಾವು ಹಾಕಿಡ್ಬೇಕಾಗ್ತದೆ. ಯಾಕಂದ್ರೆ ಆ ಚೀಲದೊಳಗೆ ಹಾಕಿಟ್ಟಾಗ ಅಣಬೆಗೆ ಬೇಕಾಗ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಚೀಲ, ಸುಮಾರು 150 ಗೇಜ್ ಪ್ಲಾಸ್ಟಿಕ್ ಚೀಲವನ್ನೇ ನೀವು ಬಳಸಿದ್ರೆ ಬಹಳ ಉತ್ತಮ. 125-150 ಗೇಜ್ನ ಪ್ಲಾಸ್ಟಿಕ್ ಚೀಲಗಳನ್ನ, ಅದು ಸ್ವಲ್ಪ ಈ ಬಿಸಿಯನ್ನ ತಡ್ಕೊಳ್ಳುವಂತ ಶಕ್ತಿ ಇದ್ರೆ ಬಹಳಷ್ಟು ಉತ್ತಮ. ಸೊ ಅಂತ ಒಂದು ಪಾಲಿಥೀನ್ ಚೀಲಗಳನ್ನ ನೀವು ಬಳಸಬಹುದು. ಆಮೇಲೆ ಅಣಬೆ ಬೀಜ ಅಥವಾ ಸ್ಪಾನ್, ಆಮೇಲೆ ಇನ್ಕ್ಯುಬೇಷನ್ ಕೋಣೆ. ಇದನ್ನ ನಾವು ವಾಸಿಸುವಂತ ಮನೆಯಲ್ಲಿಯೋ ಅಥವಾ ಒಂದು ಯಾವುದೋ ಒಂದು ಕೊಟ್ಟಿಗೆನಲ್ಲೋ ಬೆಳಿಲಿಕ್ಕೆ ಆಗುದಿಲ್ಲ. ನಾನು ಆಗ್ಲೇ ಹೇಳಿದೆ, ಇದನ್ನ ಶುಚಿತ್ವ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಇದಕ್ಕೊಂದು ಸೆಪರೇಟ್ ಆದಂತ ಒಂದು ಡೆಡಿಕೇಟೆಡ್ ರೂಮ್ ಬೇಕಾಗ್ತದೆ. ಸೊ ಇನ್ಕ್ಯುಬೇಷನ್ ಕೋಣೆ ಬೇಕು. ಆಮೇಲೆ ಮೊಳೆಯನ್ನ ಈ ಪ್ಲಾಸ್ಟಿಕ್ ಅನ್ನ ತೂತ ಮಾಡ್ಬೇಕು. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಒಳಗಡೆ ನಾವು ಅಣಬೆಯನ್ನು ಸೇರಿಸಿದ ಕೂಡಲೇ ಏನಾಗುತ್ತೆ, ಅಲ್ಲಿ ಅದಕ್ಕೆ ಉಸಿರಾಟಕ್ಕೆ ಗಾಳಿ ಬೇಕಾಗುತ್ತೆ, ಅದ್ರ ಕೊರತೆ ಆಗುತ್ತೆ. ಸೊ ಅದಕ್ಕೋಸ್ಕರ ಆಣೆಯನ್ನು ಉಪಯೋಗ ಮಾಡಿ, ಮೊಳೆಯನ್ನು ಉಪಯೋಗ ಮಾಡಿ, ಅದರಲ್ಲಿ ತೂತಗಳನ್ನ ಮಾಡಿ, ಅದ್ರ ಮೂಲಕ ನಾವು ಗಾಳಿ ಸಂಚಾರ ಆಗುತ್ತೆ, ಅಣಬೆ ಬೆಳೆದಲಿಕ್ಕೆ ಸಹಾಯ ಆಗುತ್ತೆ. ಸೊ ಆಣಿ ಬೇಕಾಗ್ತದೆ. ಆಮೇಲೆ ಹರಿತವಾದಂತಹ ಹೊಸ ಬ್ಲೇಡ್. ಒಂದ್ಸಲ ಸ್ಪಾನ್ ರನ್ ಆಯ್ತು ಅಂದ್ರೆ ಈ ಒಂದು ಅಣಬೆಯ ಒಂದು ದೇಹ ಇಡೀ ಒಂದು ಭತ್ತದ ಒಂದು ಹುಲ್ಲನ್ನ ಆವರಿಸಿಕೊಂಡ ಮೇಲೆ ಹೊಸ ಬ್ಲೇಡ್ ನ ಸಹಾಯದಿಂದ ಆ ಒಂದು ಪ್ಲಾಸ್ಟಿಕ್ ಚೀಲವನ್ನು ನಾವು ಹೊರಗೆ ತೆಗಿಬಹುದು. ಸೊ ಅದಕ್ಕೋಸ್ಕರವಾಗಿ ನಮಗೆ ಹರಿತವಾದಂತಹ ಒಂದು ಬ್ಲೇಡ್ ಬೇಕು. ಆಮೇಲೆ ಕೊನೆಯದಾಗಿ ಸ್ಪ್ರೇಯರ್. ಸೊ ಇದನ್ನ ನೀರಿನ ಮಟ್ಟವನ್ನ ಕಾಪಾಡಿಕೊಳ್ಳಿಕ್ಕೆ, ಯಾಕಂದ್ರೆ 65% ನೀರು ಇದರ ಬೆಳವಣಿಗೆಗೆ ಬಹಳಷ್ಟು ಮುಖ್ಯ ಅಂತ ಹೇಳಿದೆ. ಸೊ ಅದರ ಒಂದು ಮೇಂಟೆನೆನ್ಸ್ಗೋಸ್ಕರವಾಗಿ ನಾವು ಸ್ಪ್ರೇಯರ್ ಅನ್ನು ಕೂಡ ಉಪಯೋಗಿಸಬಹುದು. ಇವು ಮುಖ್ಯವಾಗಿ ಅಣಬೆ ಬೇಸಾಯಕ್ಕೆ ಬೇಕಾಗತಕ್ಕಂತಹ ಸಾಮಗ್ರಿಗಳು. ಕಾಣಿಸ್ತಾ ಇದೆ ನಿಮ್ಗೆ ಭತ್ತದ ಹುಲ್ಲು, ಇದೇನು ಸ್ಪೆಷಲ್ ಅಲ್ಲ, ನಿಮ್ಮ ಇದರಲ್ಲಿ ಸಿಕ್ಕುವಂತದ್ದು, ನಿಮ್ಮ ಸುತ್ತಮುತ್ತ ಸಿಗ್ತಕ್ಕಂಥದ್ದು. ಆಮೇಲೆ ಹರಿತವಾದಂತಹ ಕತ್ತಿ, ಈ ವ್ಯಕ್ತಿ ಇದನ್ನ ಕಟ್ ಮಾಡ್ತಿದ್ದ, ನಾನು ಹೇಳಿದಾಗ 2 ಇಂಚು ಉದ್ದದ ತುಂಡುಗಳನ್ನಾಗಿ ತಯಾರಿಸಿದ್ದಾನೆ. ಅದಕ್ಕೆ ಮಿಷನ್ಗಳು ಕೂಡ ಈಗ ಲಭ್ಯ ಇದೆ. ಸೊ ಇದು ಮೆಕ್ಯಾನಿಕಲ್ ಮೆಥಡ್ ನಲ್ಲಿ ಅದನ್ನ ಕಟ್ ಮಾಡಬಹುದು. ಸೊ ಅದನ್ನು ಕೂಡ ನಾವು ಉಪಯೋಗಿಸಬಹುದು. ಆಮೇಲೆ ದೊಡ್ಡ ಕಡಾಯಿ ನೋಡಿ, ನಾನು ಬಿಸಿ ಮಾಡ್ಬೇಕಂತ ಹೇಳಿದೆ, ಯಾಕಂದ್ರೆ ಆ ಭತ್ತದ ಹುಲ್ಲಿನಲ್ಲಿ ಹಲವಾರು ಜೀವಿಗಳಿರ್ತದೆ. ಸೊ ಆ ಜೀವಿಗಳೆಲ್ಲ ಬಂದ್ಬಿಟ್ರೆ ಈ ಅಣಬೆಯನ್ನು ಬೆಳಿಲಿಕ್ಕೆ ಬಿಡೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಗೆ ಒಂದು ಕಡಾಯಿ ಬೇಕಾಗ್ತದೆ. ಸಾಮಾನ್ಯ ಕಡಾಯಿ ಡ್ರಮ್ಗಳು, ಸ್ಟೀಲ್ ಡ್ರಮ್ಗಳು
ಅದು ಬೇಕು. ಆಮೇಲೆ ಶಾಖದ ಮೂಲ ನೋಡಿ, ಇಲ್ಲಿ ಬೆಂಕಿ ಕಟ್ಟಿಗೆ ಯೂಸ್ ಮಾಡಿದ್ದಾರೆ ಇಲ್ಲಿ, ಅಥವಾ ಗ್ಯಾಸ್ ಅನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಕಾಣಿಸ್ತಾ ಇದೆ ದೊಡ್ಡ ಕಡಾಯಿ, ಅದನ್ನ ಬಿಸಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಆಮೇಲೆ ಪ್ಲಾಸ್ಟಿಕ್ ಚೀಲ 60x40 ಸೆಂಟಿಮೀಟರ್, 60 ಸೆಂಟಿಮೀಟರ್ 40 ಸೆಂಟಿಮೀಟರ್, 120 ರಿಂದ 150 ಗೇಜ್ ಥಿಕ್ನೆಸ್ ಇರುವಂತಹ ಪ್ಲಾಸ್ಟಿಕ್ ಚೀಲ ಅಥವಾ ಪಾಲಿಥಿನ್ ಚೀಲಗಳನ್ನ ಉಪಯೋಗಿಸಬಹುದು. ಆಮೇಲೆ ಅಣಬೆ ಬೀಜ, ನಾನು ಹೇಳಿದೆ ಇದು ಅಣಬೆ ಬೀಜ. ಆಮೇಲೆ ಇನ್ಕ್ಯುಬೇಷನ್ ಕೋಣೆ, ಇದನ್ನ ಇಡ್ಲಿಕ್ಕೆ ಸ್ವಲ್ಪ ಡಾರ್ಕ್ ರೂಮ್, 2 ಕೋಣೆಗಳು ಬೇಕಾಗುತ್ತೆ. ಒಂದು ಡಾರ್ಕ್ ರೂಮ್ ಅಂದ್ರೆ ಕತ್ತಲೆ ಇರಬೇಕು. ಅದರ ದೇಹದ ಬೆಳವಣಿಗೆಗೆ, ಮುಖ್ಯವಾಗಿ ದೇಹ ಚೆನ್ನಾಗಿ ಬೆಳೆದ್ರೆ ಅದರಿಂದ ಬರ್ತಕ್ಕಂತಹ ಒಂದು ಫ್ರೂಟಿಂಗ್ ಬಾಡೀಸ್ ಅಂತ ಹೇಳ್ತಾರೆ, ಅದರಿಂದ ಬರ್ತಕ್ಕಂತಹ ಅಣಬೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಾವು ಆ ದೇಹದ ಬೆಳವಣಿಗೆಯಲ್ಲಿ ಬಹಳಷ್ಟು ಮುಖ್ಯವಾದಂತಹ ಒಂದು ಪಾತ್ರ ವಹಿಸಬೇಕಾಗತ್ತೆ. ದೇಹ ಚೆನ್ನಾಗಿ ಬೆಳೆದ್ರೆ ಮಾತ್ರ ಆ ಒಂದು ಫ್ರೂಟಿಂಗ್ ಬಾಡೀಸ್ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಸರಿಯಾದಂತಹ ಒಂದು ಇನ್ಕ್ಯುಬೇಷನ್ ಕೋಣೆಗಳು ಬೇಕಾಗುತ್ತೆ. ಒಂದು ಸ್ಪಾನ್ ರನ್ನಿಗೆ ಒಂದು ಕತ್ತಲೆ ಕೋಣೆಗಳು ಬೇಕಾಗುತ್ತೆ, ಕತ್ತಲೆ ಕೋಣೆ ಬೇಕಾಗುತ್ತೆ. ಆಮೇಲೆ ಈ ಒಂದು ಫ್ರೂಟಿಂಗ್ ಬಾಡಿ ಬರ್ಲಿಕ್ಕೆ ಸ್ವಲ್ಪ ಬೆಳಕು ಆಡ್ತಕ್ಕಂತಹ ಲೈಟ್ ಇರ್ತಕ್ಕಂತಹ ಒಂದು ಕೋಣೆ ಬೇಕಾಗ್ತದೆ. ನೋಡಿ ಇಲ್ಲಿ ಕಾಣಿಸುತ್ತೆ, ಬಹಳಷ್ಟು ಇದೇನು ತುಂಬಾ ಇನ್ವೆಸ್ಟ್ಮೆಂಟ್ ಇಲ್ಲ, ಒಂದು ಸೆಪರೇಟ್ ಆದಂತಹ ಒಂದು ಕೋಣೆ. ಆಮೇಲೆ ಇಲ್ಲಿ ಡೋರ್ ಕಾಣಿಸುತ್ತೆ ನಿಮ್ಗೆ, ಹೋಗ್ಲಿಕ್ಕೆ ಅದು ಕ್ಲೋಸರ್ ಇರ್ಬೇಕು, ಆ ಡೋರ್ ಕ್ಲೋಸರ್ ಇರ್ಬೇಕಾಗ್ತದೆ. ಅಂದ್ರೆ ಡೋರ್ ಕ್ಲೋಸ್ ಎಲ್ರಿಗೂ ಅದರೊಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದು. ಆಮೇಲೆ ರ್ಯಾಕ್ಸ್ ಕಾಣಿಸುತ್ತೆ ಇಲ್ಲಿ ನಿಮಗೆ. ಆ ಒಂದು ಸ್ಥಳದ ಸರಿಯಾದ ಉಪಯೋಗ ಆಗ್ಬೇಕು, ಸಮರ್ಥವಾದಂತ ಉಪಯೋಗ ಆಗ್ಬೇಕು ಅಂತ ಆದ್ರೆ ಈ ತರದ ಒಂದು ರ್ಯಾಕ್ಸ್ ಗಳನ್ನ ಮಾಡ್ಕೊಂಡು ಮತ್ತೆ ಹ್ಯಾಂಗಿಂಗ್ ಕೂಡ ಮಾಡ್ಬೋದು ನೀವು. ಅಂದ್ರೆ ಸ್ಥಳದ ಸರಿಯಾದ ಸಮರ್ಥವಾದ ಉಪಯೋಗವನ್ನ ಹ್ಯಾಂಗಿಂಗ್ ಮಾಡೋದು, ಅದನ್ನ ಮೇಲ್ಗಡೆ ಅದಕ್ಕೆ ಬೇಕಾದಕ್ಕಂತ ಹಗ್ಗವೋ ಅಥವಾ ಸರಳಿನ ಸಲಾಕೆಗಳನ್ನು ಹಾಕೊಂಡು ಅದಕ್ಕೆ ತೂಗ ಹಾಕ್ತಕ್ಕಂಥದ್ದನ್ನ ಕೂಡ ನೀವು ಮಾಡ್ಬೋದು. ಸೊ ಹಾಗೆ ಮಾಡೋದ್ರಿಂದ ಈ ಇಲಿಗಳಿಂದ, ಹೆಗ್ಗಣಗಳಿಂದ, ಹಲ್ಲಿಗಳಿಂದ ಎಲ್ಲ ನೀವು ರಕ್ಷಣೆಯನ್ನ ಅದಕ್ಕೆ ಕೊಡ್ಲಿಕ್ಕೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ತರದ ಒಂದು ವ್ಯವಸ್ಥೆ ನಿಮಗೆ ಇದ್ರೆ ಒಳ್ಳೇದು. ಸೊ ಈ ತರದ ರ್ಯಾಕ್ ನಲ್ಲಿ ಕೂಡ ಅದನ್ನ ಇಡಬಹುದು. ಮತ್ತೆ ಅಲ್ಲಿ ಗಾಳಿ ಆಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರ್ಬೇಕು. ಗಾಳಿ ಇಲ್ದಿದ್ರೆ ಅದು ಬದುಕ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ನು ಗಾಳಿ ಆಡ್ತಕ್ಕಂಥ ವ್ಯವಸ್ಥೆ, ಅಂದ್ರೆ ತುಂಬಾ ಡಂಪ್ ಮಾಡೋದು, ಒಂದ್ರ ಪಕ್ಕನೆ ಇನ್ನೊಂದನ್ನ ಇಡೋದು, ಸೊ ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಬಹಳ ಶುಚಿತ್ವವನ್ನ ಇಲ್ಲಿ ಕಾಪಾಡ್ಕೊಳ್ಬೇಕಾಗುತ್ತೆ. ಇನ್ಕ್ಯುಬೇಷನ್ ಕೋಣೆ ಕಾಣಿಸುತ್ತೆ. ಇನ್ಕ್ಯುಬೇಷನ್ ಕೋಣೆ ಆದ್ಮೇಲೆ ಆ ಒಂದು ಅಣಬೆ ಬರ್ಲಿಕ್ಕೆ ಒಂದು ಇನ್ಕ್ಯುಬೇಷನ್ ಆದ್ಮೇಲೆ ಅಣಬೆ ಬರುತ್ತೆ, ಅದು ಅಣಬೆಯ ಒಂದು ಫ್ರೂಟಿಂಗ್ ಬಾಡೀಸ್ ಬರುತ್ತೆ. ಸೊ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಇನ್ಕ್ಯುಬೇಷನ್ ರೂಮ್, ಅಲ್ಲಿ ಗಾಳಿ ಆಡ್ತಕ್ಕಂಥದ್ದು, ಆಮೇಲೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರುವಂತಹ ಒಂದು ಜಾಗ ಬೇಕಾಗ್ತದೆ. ಯಾಕಂದ್ರೆ ನೀರು ಈ ಒಂದು ಅಣಬೆಯ ಬಹಳ ಮುಖ್ಯವಾದಂತ ಒಂದು ಅಂಶ. ನೀರನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ರೀತಿ ಗೋಣಿ ಚೀಲದ ಅದ್ರ ಸುತ್ತ ಗೋಣಿ ಚೀಲವನ್ನ ನಾವು ಹಾಕಿದ್ರೆ ಅದಕ್ಕೆ ನೀರನ್ನು ಸ್ಪ್ರೇ ಮಾಡೋದ್ರ ಮೂಲಕ ತೇವಾಂಶವನ್ನ ನಾವು ಮೇಂಟೈನ್ ಮಾಡ್ಲಿಕ್ಕಾಗತ್ತೆ. ಆಮೇಲೆ ಈ ಕೆಮಿಕಲ್ಗಳು, ಫಾರ್ಮುಲಿನ್ ಅಂತ ಕೆಮಿಕಲ್ಗಳನ್ನ ನಾವಿಲ್ಲಿ ಮೊದಲು ಉಪಯೋಗಿಸಬೇಕಾಗತ್ತೆ. ಅದರ ಒಂದು ಶುಚಿತ್ವ ಕಾಪಾಡುವಂತಹ ಒಂದು ನಿಟ್ಟಿನಲ್ಲಿ ಈ ತರದ ಕೆಮಿಕಲ್ ಗಳನ್ನ ನಾವು ಉಪಯೋಗಿಸಬೇಕಾಗುತ್ತೆ. ಕಾಣಿಸುತ್ತೆ ಇಲ್ಲಿ ಆ ಇನ್ಕ್ಯುಬೇಷನ್ ರೂಮ್ ನಲ್ಲಿ ಫಾರ್ಮುಲಿನ್ ಸ್ಪ್ರೇ ಮಾಡ್ತಾರೆ, ಅದನ್ನ ಬೇರೆ ಬೇರೆ ಕಡೆ ಹಾಕ್ತಾರೆ. ಅದರಿಂದ ಅದರ ಧೂಪ ಏನು ಉತ್ಪತ್ತಿ ಆಗುತ್ತೆ, ಆ ಧೂಪ ಆ ಗಾಳಿಯಲ್ಲಿ, ಆ ಕೋಣೆಯಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಫಾರ್ಮುಲಿನ್ ಕೂಡ ನಮ್ಗೆ ಬೇಕಾಗುತ್ತೆ. ಇನ್ನು ಆ ಕೋಣೆಗೆ ಹೋಗುವಂತಹ ಜಾಗದಲ್ಲಿ ಈ ರೀತಿಯ ಒಂದು ಸಣ್ಣ ತೊಟ್ಟಿ ತರ ಚಿಕ್ಕ, ಸುಮಾರು 1 ಇಂಚು ಅಥವಾ 2 ಇಂಚು ಆಳದ ತೊಟ್ಟಿಗಳು ಇದ್ರೆ ಒಳ್ಳೇದು. ಸುಮಾರು 2% ಫಾರ್ಮುಲಿನ್ ದ್ರಾವಣವನ್ನ ಈ ತೊಟ್ಟಿಯಲ್ಲಿ ತುಂಬಿಸಿ ಯಾರೇ ಹೋಗಿದ್ರು ಕೂಡ ಅದನ್ನ ಮೆಟ್ಕೊಂಡೇ ಹೋಗ್ಬೇಕು ಅವರು. ಆಗ ಯಾಕಂದ್ರೆ ನೀವು ಆದಷ್ಟು ಎಲ್ಲರನ್ನು ಹೋಗ್ಲಿಕ್ಕೆ ಬಿಡಬಾರ್ದು. ಸೊ ಯಾರು ಹೋಗ್ತಾರೆ, ಸೊ ಕೆಲಸಗಾರರಾಗಿರ್ಬೋದು, ಅದನ್ನ ಮೇಂಟೈನ್ ಮಾಡುವವರಾಗಿರ್ಬೋದು, ಸೊ ಅವ್ರು ಹೋಗುವಾಗ ಇದನ್ನ ಈ ಫಾರ್ಮುಲಿನ್ ದ್ರಾವಣ ಮೆಟ್ಕೊಂಡು ಹೋದ್ರೆ ಅಲ್ಲಿ ಶುಚಿತ್ವ ಕಾಪಾಡ್ಕೊಳ್ಳಿಕ್ಕಾಗುತ್ತೆ. ಈಗ ನಾವು ಬೇಸಾಯ ಪದ್ಧತಿಯನ್ನ ನೋಡೋದಾದ್ರೆ, ಮೊದಲನೇದಾಗಿ ಅಣಬೆಯನ್ನ ಸುಮಾರು 2 ಇಂಚು ಉದ್ದದ ತುಂಡುಗಳನ್ನ ನಾವು ಕಟ್ ಮಾಡ್ಕೊಳ್ಬೇಕು, ಭತ್ತದ ಹುಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಅದನ್ನ ಈ ಕುದಿಯುವ ನೀರಿಗೆ ನೋಡಿ, ಇಲ್ಲಿ ಶಾಖದ ಮೂಲ ಗ್ಯಾಸ್ ಅನ್ನು ಉಪಯೋಗಿಸಿದ್ದಾರೆ. ಒಂದು ಕಡಾಯಿಯಲ್ಲಿ ನೀರಿದೆ, ಆ ನೀರಿನಲ್ಲಿ ಇದನ್ನ ಹುಲ್ಲನ್ನ ಹಾಕಿದ್ದಾರೆ. ಸುಮಾರು 1 ರಿಂದ 2 ಗಂಟೆಗಳ ಕಾಲ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಹೀಗೆ ಕುದಿಸುವಾಗ ಬರೇ ಕುದಿಸಿದ್ರೆ ಸಾಲದು, ಆಗಾಗ ತಿರುವಿ ಹಾಕ್ಬೇಕು ಅದನ್ನ. ಯಾಕಂದ್ರೆ ನಾವು ಅದು ಕುದಿತದೆ ಅಂತ ಬಿಟ್ಟು ಬಂದ್ರೆ ಎಲ್ಲ ಭತ್ತದ ಹುಲ್ಲಿನ ಎಲ್ಲಾ ಭಾಗಗಳಿಗೂ ಕೂಡ ಆ ಬಿಸಿ ನೀರು ತಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಅದನ್ನ ಆಗಾಗ ಸುಮಾರು 10-15 ನಿಮಿಷಕ್ಕೊಂದ್ಸಲ ಅದನ್ನ ತಿರುವಿ ಹಾಕುವಂತಹ ಒಂದು ಕೆಲಸ ಇಲ್ಲಿ ಕಾಣಿಸ್ತಾ ಇದೆ. ಅವನು ತಿರುವಿ ಹಾಕ್ತಾ ಇದ್ದಾನೆ. ತಿರುವಿ ಹಾಕಿದಾಗ ಏನಾಗುತ್ತೆ, ಭತ್ತದ ಹುಲ್ಲಿನ ಎಲ್ಲ ಜಾಗಗಳಿಗೂ ಕೂಡ ಬಿಸಿ ನೀರು ತಾಗುತ್ತೆ. ಅದರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಅಣುಜೀವಿಗಳು ಸತ್ತು ಹೋಗುತ್ತೆ.
ಸೊ ಇದಾದ್ಮೇಲೆ ಅದನ್ನ ಒಂದು ಪೇಪರ್ ನಲ್ಲಿ, ನಾನು ಹೇಳಿದ್ರೆ ಶುಚಿತ್ವ ಕಾಣಿಸ್ತದೆ ನಿಮಗೆ, ಫಾರ್ಮಲಿನ್ ಹಾಕಿರ್ತಕ್ಕಂಥ ರೂಮ್ ನಲ್ಲಿ ಇದು ಮಾಡಿರುವಂತದ್ದು. ಒಂದು ನ್ಯೂಸ್ ಪೇಪರ್, ಕ್ಲೀನ್ ಆಗಿರುವಂತಹ ನ್ಯೂಸ್ ಪೇಪರ್, ಇದರಲ್ಲಿ ಬೇರೆ ಯಾವ್ದು ಇರಬಾರ್ದು ಅಂತ ಕ್ಲೀನ್ ಆಗಿರುವಂತಹ ನ್ಯೂಸ್ ಪೇಪರ್ ಮೇಲೆ ಈ ಹುಲ್ಲನ್ನ ಈ ತರ ಕುದಿಸಿರ್ತಕ್ಕಂಥ 2 ಗಂಟೆಗಳ ಕಾಲ ಕುದಿಸಿರ್ತಕ್ಕಂಥ ಒಂದು ಹುಲ್ಲನ್ನ ಈ ತರ ಸ್ಪ್ರೆಡ್ ಮಾಡ್ಬೇಕು. ಯಾಕಂತಂದ್ರೆ ಈ ಹುಲ್ಲಲ್ಲಿ ಹಾಗೆ ಹಾಕಿಬಿಟ್ರೆ, ನಾವು ಚೀಲದೊಳಗೆ ತುಂಬಿಸಿ ಬಿಟ್ರೆ ಆ ಹುಲ್ಲಲ್ಲಿ ತುಂಬಾ ನೀರಿರ್ತದೆ. ಆ ನೀರಿದ್ದ ಕೂಡಲೇ ಏನಾಗ್ತದೆ, ಅದರಲ್ಲಿ ಈ ನಮ್ಮ ಅಣಬೆ ಬೆಳಿಲಿಕ್ಕೆ ಬೇಕಾಗ್ತಕ್ಕಂಥ ವಾತಾವರಣ ಸೃಷ್ಟಿ ಆಗುದಿಲ್ಲ. ಅದರ ಒಟ್ಟಿಗೆ ಏನಾಗ್ತದೆ, ಬ್ಯಾಕ್ಟೀರಿಯಾ ಬೆಳ್ತದೆ. ಆ ಬ್ಯಾಕ್ಟೀರಿಯಾ ಈ ಅಣಬೆ ಬೆಳಿಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಸೊ ಈ ಒಂದು ಕಾರಣಕ್ಕೋಸ್ಕರವಾಗಿ ಇದನ್ನ ಹರಡಬೇಕು. ಆಮೇಲೆ ಹರಡಿ ಸುಮಾರು ಒಂದು 2-3 ಗಂಟೆ ಆದ್ಮೇಲೆ ಅವನು ಅದನ್ನ ಹಿಂಡುವ ಪರೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ. ಹಿಂಡುವ ಪರೀಕ್ಷೆ ಅಂತಂದ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಇದು ಈ ವಿಚಾರದ ಇಲ್ಲಿ ಕಾಣಿಸ್ತಕ್ಕಂಥ ಚಿತ್ರ ಏನಿದೆ, ಇದು ಈ ರೀತಿ ಅಲ್ಲ. ಆಕ್ಚುಲಿ ಇಲ್ಲಿ ಹಿಂಡಿದ ಕೂಡಲೇ ತುಂಬಾ ನೀರು ಬರ್ತಾ ಇದೆ ನೋಡಿ, ಇಲ್ಲಿ ಬಹಳಷ್ಟು ನೀರು ಬರ್ತಾ ಇದೆ. ಕೇವಲ 1-2 ಹನಿ ನೀರು ನೀವು ಹಿಂಡಿದ ಕೂಡಲೇ, ಭತ್ತದ ಹುಲ್ಲನ್ನು ಹಿಂಡಿದ ಕೂಡಲೇ ಬರ್ಬೇಕು. ಸೊ ಆಗ ಅದು ನಿಮಗೆ ಸೂಕ್ತ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಸೊ ಅಂತ ಕಂಡೀಷನ್ ಅಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಚೀಲದ ಒಳಗಡೆ ತುಂಬಿಸ್ತಾ ಇದ್ದಾನೆ ಇವನು. ಅಂತ ಒಂದು ಹುಲ್ಲನ್ನ ಇಲ್ಲಿ ಕಾಣಿಸುತ್ತೆ, 150 ಗೇಜ್, 120ರಿಂದ 150 ಗೇಜ್ನ ಪ್ಲಾಸ್ಟಿಕ್ ಚೀಲದ ಒಳಗಡೆ ಇದನ್ನ ಬಾಯಿ ಈ ತರ ಕಟ್ಕೋಬಹುದು. ಸೊ ಅಥವಾ ಈ ಕೆಳಭಾಗದಲ್ಲಿ, ಈ ಚೀಲದ ಕೆಳಭಾಗದಲ್ಲಿ ಇದನ್ನ ಕಟ್ಕೋಬಹುದು. ಕಾಣಿಸುತ್ತೆ ಇಲ್ಲಿ ಕೆಳಭಾಗದಲ್ಲಿ ಇವನು ಕಟ್ಟಿದಾನೆ. ಕಟ್ಟಿ ಲೇಯರ್ ಬೈ ಲೇಯರ್, ಇದು ಸ್ಪಾನ್ ತಯಾರಾಗಿರ್ತಕ್ಕಂಥ ಸ್ಪಾನ್ ಇದೆ. ಆ ಸ್ಪಾನ್ ಅನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಯಾಕಂದ್ರೆ ಮಶ್ರೂಮ್ ನ ದೇಹ ಏನಿದೆ ಅದು ಇಡೀ ಒಂದು ಈ ಬೀಜಗಳ ಮೂಲಕ ವ್ಯಾಪಿಸಿರುತ್ತೆ. ಸೀಡ್ಸ್ ಏನಿದೆ ಅದು ಕಂಪ್ಲೀಟ್ ಏನು ಭತ್ತದ ಬೀಜ ಆಗಿರ್ಬೋದು ಅಥವಾ ಸೋರ್ಗಮ್ ಬೀಜ ಆಗಿರ್ಬೋದು, ಸೊ ಅದರಲ್ಲಿ ವ್ಯಾಪಿಸಿರ್ತದೆ. ಸೊ ಅದನ್ನು ಪುಡಿ ಮಾಡಿದಾಗ ನಿಮ್ಗೆ ಹೆಚ್ಚು ಜಾಗಕ್ಕೆ ಅದು ಲಭ್ಯ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಅದನ್ನು ಪುಡಿ ಮಾಡಿಕೊಂಡು ಮೊದಲನೇ ಪದರ ಏನಿದೆ ಅದು ಸ್ಪಾನ್ ಹಾಕ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ, ಮೊದಲನೇ ಪದರ ಸ್ಪಾನ್ ಹಾಕ್ಬೇಕು. ಅದರ ಮೇಲೆ ಸುಮಾರು ಒಂದು 2 ಇಂಚಿನಷ್ಟು ದಪ್ಪದ ಹುಲ್ಲನ್ನ, ಈ ಕಟ್ ಮಾಡಿ ಸ್ಟೆರಿಲೈಸ್ ಮಾಡಿರ್ತಕ್ಕಂಥ ಹುಲ್ಲೇನಿದೆ ಅದು ಒಂದು 2 ಇಂಚು ದಪ್ಪದ ಹುಲ್ಲನ್ನ ನಾವು ಹಾಕ್ಬೇಕು. ಸೊ ಆಮೇಲೆ ಪುನಃ ಅದ್ರ ಮೇಲೆ ಇನ್ನೊಂದು ಪದರ ಸ್ಪಾನ್ ಅಥವಾ ಅಣಬೆ ಬೀಜವನ್ನು ನಾವು ಹಾಕ್ಬೇಕು. ಆಗ ಹಾಕುವಾಗ ಒಂದು ಅಂಶ ನೀವು ಗಮನಿಸಬೇಕು, ಇದನ್ನ ಮಧ್ಯದಲ್ಲಿ ಹಾಕುವಂಥದ್ದಲ್ಲ, ಸ್ಪಾನ್ ನ ಬದಿ ಭಾಗದಲ್ಲಿ. ಯಾಕಂದ್ರೆ ನೀವು ಮಧ್ಯದಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಅಣಬೆಗೆ ಅದಕ್ಕೆ ಗಾಳಿ ಸಿಕ್ಕೋದಿಲ್ಲ, ಆಮ್ಲಜನಕ ಸಿಕ್ಕೋದಿಲ್ಲ. ಅದರಿಂದ ಆದಷ್ಟು ಬದಿಯಲ್ಲಿ, ಅದರ ಪೆರಿಫೆರಲ್ ರೀಜನ್, ಬದಿ ಜಾಗದಲ್ಲಿ ನಾವು ಹಾಕ್ಬೇಕು. ಅದಾದ್ಮೇಲೆ ಪುನಃ ಇನ್ನೊಂದು ಲೇಯರ್ ಹಾಕುದು. ಹಾಗೆ ಹಾಕ್ತಾ ಹಾಕ್ತಾ ಕೊನೆಗೆ ಏನಾಗುತ್ತೆ, ನೀವು ಕೊನೆ ಭಾಗದಲ್ಲಿ ಅದನ್ನ ಸ್ಪಾನ್ ಅನ್ನು ಹಾಕಿ ತುದಿಯನ್ನ ರಬ್ಬರ್ ಬ್ಯಾಂಡ್ ಮೂಲಕ ಅದನ್ನ ಕಟ್ಟಿ ಬಿಡಬೇಕಾಗ್ತದೆ. ಆಮೇಲೆ ಆಣೆಯ ಸಹಾಯದಿಂದ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನ ಕೊರಿಬೇಕಾಗ್ತದೆ. ಸುಮಾರು ಚಿಕ್ಕ ಚಿಕ್ಕ ರಂಧ್ರಗಳನ್ನ ಅಲ್ಲಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅಣಬೆ ಮುಖ್ಯವಾಗಿ ಆಮ್ಲಜನಕವನ್ನ ಹೀರಿಕೊಂಡು ಬದುಕತಕ್ಕಂತಹ ಒಂದು ಜೀವಿ. ಸೊ ಆಮ್ಲಜನಕ ಇಲ್ಲದೆ ಬದುಕೋದಿಲ್ಲ. ಸೊ ಈ ತರ ನೀವು ಪ್ಲಾಸ್ಟಿಕ್ ಅನ್ನ ತೂತ ಮಾಡದೆ ಉಪಯೋಗ ಮಾಡಿದ್ರೆ ಏನಾಗುತ್ತೆ, ಆಮ್ಲಜನಕ ಅದಕ್ಕೆ ಸಿಗೋದಿಲ್ಲ, ಅದು ಸತ್ತು ಹೋಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚೆನ್ನಾಗಿರುವಂತ ಶುಚಿಯಾಗಿರ್ತಕ್ಕಂತಹ ಒಂದು ಆಣಿಯನ್ನು ಉಪಯೋಗಿಸಿಕೊಂಡು ಅಲ್ಲಲ್ಲಿ ಹೋಲ್ಗಳನ್ನ ಮಾಡ್ಬೇಕಾಗ್ತದೆ, ಅಲ್ಲಲ್ಲಿ ರಂಧ್ರಗಳನ್ನ ಕೊರಿಬೇಕಾಗುತ್ತೆ. ಸೊ ಅದರ ಮೂಲಕ ಆಮ್ಲಜನಕ ಪಸರಿಸುತ್ತೆ. ಸೊ ಇಲ್ಲಿ ಕಾಣಿಸ್ಬೋದು. ಹೆಚ್ಚಿನ ಜನರು ಏನ್ ಹೇಳ್ತಾರಂತಂದ್ರೆ, ಕೇವಲ ಪ್ಲಾಸ್ಟಿಕ್ ಚೀಲ ಯಾಕೆ, ಬೇರೆ ಇದರಲ್ಲಿ ಕೂಡ ಇದನ್ನ ಮಾಡಬಹುದಲ್ಲ ಅಂತ ಹೇಳ್ತಾರೆ. ಸೊ ಅದು ಕೂಡ ಸಮಂಜಸ. ಯಾಕಂದ್ರೆ ಪ್ಲಾಸ್ಟಿಕ್ ಕಡಿಯೋದಿಲ್ಲ, ಅದು ಚೆನ್ನಾಗಿ ಕೊಳೆಯೋದಿಲ್ಲ ಭೂಮಿಗೆ ಹಾಕಿದ್ರೆ. ಸೊ ಅದರಿಂದ ತ್ಯಾಜ್ಯ ಏನಾಗುತ್ತೆ, ಭೂಮಿಯಲ್ಲೇ ಉಳ್ಕೊಳ್ಳುತ್ತೆ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯ ಬಾಸ್ಕೆಟ್ ನೋಡಿ, ಇದಕ್ಕೆ ತಗಲುವಂತ ಖರ್ಚು ಕೂಡ ಕಡಿಮೆ ಮಾಡಬಹುದು. ರಿಯೂಸಬಲ್ ಬಾಸ್ಕೆಟ್, ಅದನ್ನ ಪುನಃ ಉಪಯೋಗಿಸಬಹುದಂತ ಬಾಸ್ಕೆಟ್ಗಳು ಸಿಗುತ್ತೆ. ಸೊ ಅದನ್ನ ನಾವು ಕೂಡ ಉಪಯೋಗಿಸಬಹುದು. ಇದನ್ನ ಚೆನ್ನಾಗಿ ಫಾರ್ಮುಲಿನ್ ದ್ರಾವಣದಲ್ಲಿ ಅದ್ದಿಡಬೇಕು ಉಪಯೋಗಿಸುವ ಮೊದಲು. ಅಂತಹ ಒಂದು ಬಾಸ್ಕೆಟ್ ಗಳನ್ನ ಇದರಲ್ಲಿ ಕೃಷಿಯಲ್ಲಿ ಬಳಸಬಹುದು. ಸೊ ಇನ್ನು ಕೆಲವರು ಇಲ್ಲಿ ಕಾಣಿಸ್ತಾ ಇದೆ, ಜಾರ್ನಲ್ಲಿ ಕೂಡ ಬೆಳೀತಾರೆ. ಇದನ್ನ ಜಾರ್ನಲ್ಲಿ ಕೂಡ ಹಾಕಿ ಸ್ಪಾನ್ ಅನ್ನ, ಭತ್ತದ ಹುಲ್ಲು ಮತ್ತು ಸ್ಪಾನ್ ಅನ್ನ ಹಾಕಿ ಜಾರ್ನಲ್ಲಿ ಕೂಡ ಬೆಳೆಸ್ತಾರೆ. ಸೊ ಇದಾದ್ಮೇಲೆ ನಾನು ಇಲ್ಲಿ ಪ್ಲಾಸ್ಟಿಕ್ ಚೀಲದ ಬಗ್ಗೆ ಹೇಳ್ತೇನೆ. ಯಾಕಂದ್ರೆ ಬಿಗಿನರ್ಸ್ ಯಾರು ಅದನ್ನ ಆರಂಭ ಮಾಡ್ತಾರೆ, ಸೊ ಅಂತವರಿಗೆ ಇದು ಬಹಳ ಕನ್ವೀನಿಯಂಟ್. ಸೊ ಆಮೇಲೆ ನೀವು ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ನಿಮ್ ಲೆವೆಲ್ಗೆ ತಂದ್ಕೊಳ್ಬಹುದು. ಯಾರು ಬಿಗಿನರ್ಸ್ ಇದ್ದಾರೆ ಅವರಿಗೆ ಇದು ಬಹಳ ಸುಲಭ. ಸೊ ಅದರಿಂದ ಪ್ಲಾಸ್ಟಿಕ್ ಚೀಲಗಳ ಲಭ್ಯತೆ ಕೂಡ ಇದೆ. ಸೊ ಅದನ್ನ ಉಪಯೋಗಿಸಬಹುದು. ಈ ಪ್ಲಾಸ್ಟಿಕ್ ಚೀಲ ಉಪಯೋಗಿಸುವಾಗ ಒಂದು ಅಂಶ ಹೇಳುವುದನ್ನು ಮರ್ತೆ ನಾನು, ನೀವು ಅದನ್ನ ಚೆನ್ನಾಗಿ ಸ್ಪಿರಿಟ್ ಅನ್ನು ಉಪಯೋಗಿಸಿಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಪ್ಲಾಸ್ಟಿಕ್ ಚೀಲ
ಎಲ್ಲಿ ಇಟ್ಟಿರ್ತಿರೋ ಗೊತ್ತಿಲ್ಲ. ಕೆಲಸದಲ್ಲಿ ಏನಾಗುತ್ತೆ, ಅದ್ರಲ್ಲಿರ್ತಕ್ಕಂಥ ಅಣುಜೀವಿಗಳು ಈ ಅಣುಬೆ ಜೊತೆ ಕಾಂಪಿಟೇಷನ್ ಕೊಡಬಹುದು. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಅದರ ಒಳಭಾಗದಲ್ಲಿ ಹತ್ತಿಯ ಸಹಾಯದಿಂದ ಸ್ಪಿರಿಟ್ ಅನ್ನು ಉಪಯೋಗಿಸಿಕೊಂಡು, ಸ್ಪಿರಿಟ್ ನಿಮಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ, ಆ ಸ್ಪಿರಿಟ್ ಅನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಅದನ್ನ ಕ್ಲೀನ್ ಮಾಡಿ ಆಮೇಲೆ ಸ್ಪಾನ್ ಅನ್ನ ಅದು ಒಣಗಿದ ಮೇಲೆ, ಆ ಸ್ಪಿರಿಟ್ ಇರುವಾಗೆಲ್ಲ ಅದನ್ನು ಒಣಗಲಿಕ್ಕೆ ಬಿಡಬೇಕು. ಒಣಗಿದ ಮೇಲೆ ಅದಕ್ಕೆ ಅಣಬೆ ಬೀಜವನ್ನ ಹಾಗೂ ಭತ್ತದ ಹುಲ್ಲನ್ನ ತುಂಬಿಸಿ ಆಮೇಲೆ ನಾನು ಹೇಳಿದಂತಹ ಎಲ್ಲ ಹಂತಗಳನ್ನ ನೀವು ಫಾಲೋ ಮಾಡಬಹುದು. ಇದು ಯಾವ ತರ ಸ್ಪಾನ್ ಅನ್ನ ಮಾಡಿ ಈಗ ರೆಡಿ ಆಯ್ತು ನಮಗೆ ಸ್ಪಾನ್. ಇದನ್ನ ನಾವು ಇನ್ಕ್ಯುಬೇಷನ್ ಕೋಣೆಯಲ್ಲಿ ಇದನ್ನ ಇಡಬೇಕು. ನಾನು ಹೇಳಿದೆ ಅದು ಸುಮಾರು ಒಂದು 15 ರಿಂದ 20 ದಿವಸ ತಗಲುತ್ತೆ. ಅದನ್ನ ಇನ್ಕ್ಯುಬೇಷನ್ ಕೋಣೆ ನಾನು ಮೊದಲೇ ತೋರಿಸ್ತೆ ನಿಮ್ಗೆ, ಇನ್ಕ್ಯುಬೇಷನ್ ಕೋಣೆ ಯಾವ ತರ ಇರುತ್ತೆ ಅಂತ. ಸೊ ಇದು ಇನ್ಕ್ಯುಬೇಷನ್ ಕೋಣೆ. ಸೊ ಈ ಇನ್ಕ್ಯುಬೇಷನ್ ಕೋಣೆಯಲ್ಲಿ ಯಾವ ರೀತಿ ಬೇಕಾದ್ರೂ ಶೆಲ್ಫ್ ಗಳನ್ನ ಮಾಡ್ಕೊಂಡು, ಈ ಶೆಲ್ಫ್ ಗಳನ್ನ ಮಾಡ್ಕೊಂಡು ಇಡುವಂತ ಒಂದು ಕ್ರಮ ಕೂಡ ಬಹಳ ಮುಖ್ಯ. ಒಂದು ಬ್ಯಾಗಿಗೂ ಇನ್ನೊಂದು ಬ್ಯಾಗಿಗೂ ಸುಮಾರು ಒಂದು 20 ರಿಂದ 30 ಸೆಂಟಿಮೀಟರ್ ಗ್ಯಾಪ್ ಇದ್ರೆ ಒಳ್ಳೇದು. ಸೊ 20 ಸೆಂಟಿಮೀಟರ್ ನಷ್ಟು ಗ್ಯಾಪ್ ಅಥವಾ 10 ರಿಂದ 20 ಸೆಂಟಿಮೀಟರ್ ನಷ್ಟು ಗ್ಯಾಪ್ ಇದ್ರೆ ಒಳ್ಳೇದು. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ, ಸುಮಾರು 20 ದಿವಸದಲ್ಲಿ ಅಣಬೆ ಹೊರಗಡೆ ಬರ್ಲಿಕ್ಕೆ ಶುರುವಾಗುತ್ತೆ. ಅಣಬೆ ಆ ಒಂದು ಹೋಲ್ನ ಮೂಲಕ ಹೊರಗಡೆ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ಆಗ ಎಲ್ಲ ಜೊತೆಗಾಗಿದ್ರೆ ಆ ಅಣಬೆ ಹಾಳಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ದೂರ ಇಟ್ರೆ ಬಹಳ ಒಳ್ಳೇದು. ಹಾಗೆ ದೂರ ಇಡುವುದರಿಂದ ಗಾಳಿ ಕೂಡ ಅದಕ್ಕೆ ಚೆನ್ನಾಗಿ ಸಿಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ದೂರ ಇಟ್ರೆ ಬಹಳ ಒಳ್ಳೇದು. ಸೊ ಇನ್ಕ್ಯುಬೇಷನ್ ಆದ್ಮೇಲೆ ಸುಮಾರು 21 ದಿವಸದ ನಂತರ ಇದನ್ನ ಇನ್ನೊಂದು ಕೋಣೆ, ಬೆಳಕಿರ್ತಕ್ಕಂತಹ ಒಂದು ಇನ್ಕ್ಯುಬೇಷನ್ ಕೋಣೆಗೆ ನಾವು ವರ್ಗಾಯಿಸಬೇಕು. ಆ ವರ್ಗಾಯಿಸಿದ ನಂತರ ನಮ್ಗೆ ಸುಮಾರು ಈ ತರ ನೋಡಿ ಕಾಣಿಸ್ತಾ ಇದೆ ಇಲ್ಲಿ, ಪ್ಲ್ಯೂರೋಟಸ್ ಅಣಬೆ ಕಂಪ್ಲೀಟ್ ಕವರ್ ಆಗಿದೆ. ಇಲ್ಲಿ ಇಡೀ ಒಂದು ಭತ್ತದ ಹುಲ್ಲನ್ನ ಆವರಿಸ್ಕೊಂಡ್ ಬಿಟ್ಟಿದೆ. ಸೊ ನಿಮ್ಗೆ ಗೊತ್ತಾಗ್ತದೆ ಈ ಒಂದು ಸ್ಟೇಜ್ ಸುಮಾರು ಒಂದು 21 ದಿವಸಗಳ ಕಾಲ ಸ್ಪಾನ್ ಹಾಕಿ ಅಥವಾ ಒಂದು ಅಣಬೆಯ ಬೀಜ ಹಾಕಿ ಸುಮಾರು 21 ದಿವಸಗಳ ಕಾಲ ಅದಕ್ಕೆ ಬೇಕಾಗ್ತದೆ. ಅದಾದಾಗ ಈ ತರ ಒಂದು ಬಾಲ್ ತಯಾರಾಗುತ್ತೆ. ಸೊ ಆದ್ಮೇಲೆ ಹರಿತವಾದಂತಹ ಒಂದು ಶುಚಿಯಾಗಿರ್ತಕ್ಕಂತಹ ಬ್ಲೇಡ್ ಅನ್ನು ಉಪಯೋಗಿಸಿಕೊಂಡು ನಾವು ಈ ತರ ಮೊದಲು ನಾವು ಅದರ ತುದಿ ಭಾಗವನ್ನು ಕಟ್ ಮಾಡಿ ನಿಧಾನಕ್ಕೆ ಅದನ್ನ ಯಾವುದೇ ರೀತಿ ಅಲ್ಲಿ ಪಿನ್ ಹೆಡ್ ಗಳು ಬರ್ತದೆ. ಪಿನ್ ಹೆಡ್ ಅಂತಂದ್ರೆ ಒಂದು ಜಾಗ ಕಾಣಿಸುತ್ತೆ, ಇದೊಂದು ಪಿನ್ ಹೆಡ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದರ ಮೂಲಕ ಮಶ್ರೂಮ್ ಅಥವಾ ಅಣಬೆ ಹೊರಗಡೆ ಬರುತ್ತೆ. ಸೊ ಆ ಪಿನ್ ಹೆಡ್ ಗಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು, ಡ್ಯಾಮೇಜ್ ಆಗ್ಬಾರ್ದು. ಸೊ ಆ ರೀತಿಯಲ್ಲಿ ನಿಧಾನವಾಗಿ ಅದನ್ನ ಕಟ್ ಮಾಡಿ ಮತ್ತೆ ಇನ್ನು ಬಹಳ ಮುಖ್ಯ, ಇಲ್ಲಿವರೆಗೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನು 21 ದಿವಸದ ನಂತರ ನಿಮ್ಮ ಕೆಲಸಗಳು ಜಾಸ್ತಿ ಆಗುತ್ತೆ. ನೀವೇನ್ ಮಾಡ್ಬೇಕು, ದಿನ ಸುಮಾರು 65% ತೇವಾಂಶ ವಾತಾವರಣದಲ್ಲಿ ಇರುವ ಹಾಗೆ ಹಾಗೂ ಆ ಸಬ್ಸ್ಟ್ರೇಟ್ ನಲ್ಲಿ ಅಥವಾ ಮೂಲದ್ರವ್ಯದಲ್ಲಿ ಇರುವ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಇಲ್ದಿದ್ರೆ ಏನಾಗುತ್ತೆ, ತೇವಾಂಶ ಕಡಿಮೆ ಆಗ್ಬಿಟ್ರೆ ಒಣಗೋಗ್ಬಿಡುತ್ತೆ. ಸೊ ಆದ್ರಿಂದ ಅಷ್ಟು ತೇವಾಂಶ ಇರುವ ಹಾಗೆ ನೀವು 2-3 ಡ್ರೈ ಕಂಡೀಷನ್ ನಲ್ಲಿ, ಅಂದ್ರೆ ಸುಮಾರು ಒಂದು ಮೇ ತಿಂಗಳಲ್ಲಿ ಕಂಪ್ಲೀಟ್ ಡ್ರೈ ಇರ್ತದಲ್ಲ ಅಂತ ಸಿಚುವೇಶನ್ ನಲ್ಲಿ ನೀವು ಹೆಚ್ಚು ಸ್ಪ್ರೇ ಅನ್ನ ಕೊಟ್ರೆ ಬಹಳ ಒಳ್ಳೇದು. ಸುಮಾರು ಒಂದು 2-3 ದಿವಸದಲ್ಲಿ ಈ ತರದ ಅಣಬೆ ಉತ್ಪತ್ತಿ ಆಗ್ಲಿಕ್ಕೆ ಆರಂಭ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಅಣಬೆ ಚೆನ್ನಾಗಿ ಬಂದಿದೆ. ಇದನ್ನ ಈ ಬುಡದಲ್ಲಿ ಕಟ್ ಮಾಡಿ ಯಾವುದೇ ರೀತಿಯ ಹಾನಿ ಆಗದೆ ಇದ್ದಾಗೆ, ಆ ಪಿನ್ ಹೆಡ್ಸ್ಗೆ ಹಾನಿ ಆಗದೆ ಇರುವ ಹಾಗೆ ಕಟ್ ಮಾಡಿ ಸೆಪರೇಟ್ ಮಾಡ್ಕೊಳ್ಬಹುದು. ಇದು ಇದರ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್. ನಾನು ಬಹಳ ಕಡಿಮೆ ಹಣ ಹಿಡಿದಿದ್ದೇನೆ. ಕೆಲವರು ಹೇಳ್ತಾರೆ ಸುಮಾರು 1 kg 300 ರೂಪಾಯಿಯಷ್ಟು ಕೂಡ ಇದೆ ಅಂತ. ಇದು ಒಂದೊಂದು ಜಾಗಕ್ಕೆ ಅನುಗುಣವಾಗಿ ಹೋಗುತ್ತೆ. ನೋಡಿ ಸುಮಾರು ಒಂದು ಪ್ಯಾಕೆಟ್ ನಮಗೆ ಬೆಳಿಲಿಕ್ಕೆ ಸುಮಾರು 2 kg ಫ್ರೆಶ್ ವೆಯ್ಟ್ ನಾನು ಹೇಳಿದ್ದು ಸ್ಟ್ರಾ ಬೇಕಾಗ್ತದೆ. ಸುಮಾರು 30 ರೂಪಾಯಿ ಖರ್ಚಿದೆ, 12 ರೂಪಾಯಿ ಸ್ಪಾನಿಗೆ. ಆಮೇಲೆ ಅದರ ಸಪ್ಲಿಮೆಂಟ್ಸ್ ನಾನು ಹೇಳಿದೆ, ಸಪ್ಲಿಮೆಂಟ್ಸ್ ಗಳು ಏನಾದ್ರು ಮಾಡುದಿದ್ರೆ ಅದನ್ನ ಕೂಡ ಮಾಡಬಹುದು. ಯಾಕಂದ್ರೆ ಈ ಸಪ್ಲಿಮೆಂಟ್ಸ್ ಗಳ ಬಗ್ಗೆ ನಾನು ಹೇಳುದನ್ನ ಮರ್ತೆ. ಈ ಭತ್ತದ ಹುಲ್ಲಿನ ಜೊತೆಗೆ ಈ ತೊಗರಿ ಹೊಟ್ಟನ್ನು ಕೂಡ ನಾವು ಬಳಸಬಹುದು. ನಿಮಗೆ ಲಭ್ಯತೆ ಇದ್ರೆ ತೊಗರಿ ಹೊಟ್ಟನ್ನು ಬಳಸೋದ್ರಿಂದ ಭತ್ತದ ಹುಲ್ಲಿನಲ್ಲಿ ಬರೇ ಇಂಗಾಲದ ಅಂಶ ಇರ್ತದೆ, ಸಾರಜನಕದ ಅಂಶ ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಈ ಸಾರಜನಕ ಅಂಶ ಜಾಸ್ತಿ ಕೊಟ್ರೆ ಅದರ ದೇಹದ ಬೆಳವಣಿಗೆ ಚೆನ್ನಾಗಾಗುತ್ತೆ.
ಅಣಬೆಯ ದೇಹದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ತೊಗರಿಯ ಹೊಟ್ಟು ಅಥವಾ ಯಾವುದಾದ್ರೂ ದ್ವಿದಳ ಧಾನ್ಯದ ಹೊಟ್ಟನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ಬಹುದು. ಸಪ್ಲಿಮೆಂಟ್ಸ್ ಗಳನ್ನ ನಾನು ಅದ್ರ ಜೊತೆಗೆ ಸೇರಿಸ್ತಕ್ಕಂಥ ದ್ರವ್ಯಗಳನ್ನು ಕೂಡ ನಾನು ಇಲ್ಲಿ ಅದರ ಬೆಲೆ ಕೂಡ ಹಿಡ್ಕೊಂಡಿದ್ದೇನೆ, ಸುಮಾರು ₹4. ಆಮೇಲೆ ಪಾಲಿಥಿನ್ ಚೀಲ ಸುಮಾರು ₹3 ಒಂದು ಚೀಲಕ್ಕೆ. ಬೇರೆ ಇತರೆ ಖರ್ಚುಗಳು ₹7 ಹಿಡ್ಕೊಂಡ್ರೆ ಟೋಟಲ್ ಖರ್ಚು ಬಂದು ₹30 ಆಗುತ್ತೆ. ಒಂದು 2 ಕೆಜಿಗೆ 2 ಕೆಜಿ ಸ್ಟ್ರಾಗೆ ನಿಮ್ಗೆ ಒಂದು ಎವರೇಜ್ ಈಲ್ಡ್ 1.5 ಕೆಜಿ ಅಷ್ಟು ಬರ್ಬೋದು. 2 ಕೆಜಿಗೆ ಸುಮಾರು 2-3 ಫ್ಲಶಸ್ ಅಲ್ಲಿ ಅದು ಬರುತ್ತೆ, 2-3 ಹಂತಗಳಲ್ಲಿ ಅದು ಬರುತ್ತೆ. ಈಗ ನಾನೊಂದು ₹40 ಒಂದು ಕೆಜಿಗೆ ಅಂತ ಇಟ್ಕೊಂಡ್ರು ಕೂಡ ಸುಮಾರು 1.5 ಕೆಜಿಯಿಂದ ನಮ್ಗೆ ಒಂದು ₹60 ಬರುತ್ತೆ. 60 ಕಳೆ 30 ನಮ್ಗೆ 4.5 ಸ್ಕ್ವೇರ್ ಫೀಟ್ ಏರಿಯಾದಿಂದ ಸಿಗುತ್ತೆ. ಸೊ ಇದು ಒಂದು ಸಾಧಾರಣ, ಯಾಕಂದ್ರೆ ಇಲ್ಲಿ ಲೆಕ್ಕಾಚಾರ ನಾನು ಇಷ್ಟೇನಾ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೇಳಿದ ಮಶ್ರೂಮ್ ನ ಬೆಲೆ ₹300 ಇರಬಹುದು, ಅಥವಾ ಭತ್ತದ ಹುಲ್ಲಿನ ಬೆಲೆ ಇನ್ನಷ್ಟು ಜಾಸ್ತಿ ಇರಬಹುದು. ಸೊ ಇದು ವೇರಿ ಆಗ್ತಾ ಹೋಗುತ್ತೆ. ಸೊ ಅದು ಆಯಾಯ ಸ್ಥಳಕ್ಕೆ ಅನುಗುಣವಾಗಿ ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಸುಮಾರು ₹30 ಅಷ್ಟು ನಿಮಗೆ ಒಂದು 4 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ನೀವು ಇದರಿಂದ ಬೆಳೆಸಬಹುದು. ಇನ್ನು ಕೊಯ್ಲೋತ್ತರ ಸಂಸ್ಕರಣೆ, ಕೊಯ್ಲಾಯ್ತು ಇನ್ನು ಮುಂದೆ ಏನು ಅಂತ ಹೇಳುವಂತ ಒಂದು ಭಾವನೆ. ಇದನ್ನ ತೂತ್ಗಳಿರ್ತಕ್ಕಂಥ ನೋಡಿ, ಕೊಯ್ಲು ಆದ್ಮೇಲೆ ತೂತುಗಳಿರ್ತಕ್ಕಂಥ ಇದು ಬಟನ್ ಮಶ್ರೂಮ್. ಇದೇ ರೀತಿ ನಾವು ಆಯಿಸ್ಟರ್ ಮಶ್ರೂಮ್ ಅನ್ನು ಕೂಡ ಇದೇ ತರ ಮಾಡಬಹುದು. ತೂತುಗಳು ಯಾಕೆ ಬೇಕು ಅಂತ ಕೇಳಿದ್ರೆ, ಆ ಅಣಬೆ ನಾವು ಸಪರೇಟ್ ಮಾಡಿದ ಕೂಡಲೇ ಅದು ಕೂಡ ಉಸಿರಾಡ್ಲಿಕ್ಕೆ ಆರಂಭಿಸುತ್ತೆ. ಸೊ ಆ ಗಾಳಿಯೆಲ್ಲ ಹೊರಗಡೆ ಹೋಗ್ಬೇಕು. ಇಲ್ಲಿದ್ರೆ ಇಂಗಾಲದ ಡೈಆಕ್ಸೈಡ್ ಅಲ್ಲಿ ಸೇರ್ಕೊಂಡು ಬ್ರೌನಿಂಗ್ ಆಗುತ್ತೆ, ಅದರ ಬಣ್ಣ ಚೇಂಜ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಹೋಲ್ಸ್ ಇರತಕ್ಕಂತಹ ಒಂದು ಪ್ಲಾಸ್ಟಿಕ್ ಚೀಲಗಳನ್ನ ನಾವು ಮಾಡ್ಕೊಂಡು ಅದರಲ್ಲಿ ನಾವು ಸೇರಿಸಬಹುದು, ಅಥವಾ ಅದನ್ನ ಕೂಡಲೇ ಮಾರಾಟ ಮಾಡಬಹುದು, ಅಥವಾ ಫ್ರಿಡ್ಜ್ ನಲ್ಲಿ ಇಟ್ಟರೆ ಒಂದು 3-4 ದಿನಗಳ ಕಾಲ ನಾವು ಅದನ್ನ ಕಾಪಿಟ್ಕೊಳ್ಬಹುದು. ಸೊ 3-4 ದಿನಗಳ ಕಾಲ ಅದನ್ನ ಕೆಡದೆ ಇಟ್ಕೊಳ್ಬಹುದು. ಆಮೇಲೆ ಇನ್ನು ಕೆಲವು ಸಲ ಏನಾಗುತ್ತೆ, ನಮ್ಗೆ ಯಾರು ಸಿಕ್ಕೋದಿಲ್ಲ, ನಮ್ಮನ್ನ ಅಣಬೆ ತಗೊಳ್ಳಿಕ್ಕೆ ಯಾರು ಸಿಗೋದಿಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ನಾವು ಇದನ್ನ ಬಿಸಿಲಿನಲ್ಲಿ ಒಣಗಿಸಿ ಕೂಡ ಕೆಡದಂತೆ ಸುಮಾರು ದಿವಸಗಳ ಕಾಲ ಅದನ್ನ ಇಡಬಹುದು. ಸೊ ಬಿಸಿಲಿನಲ್ಲಿ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ಸ್ ಕೂಡ ಕೆಲವು ಸಿಗ್ತದೆ. ಸುಮಾರು 50-60 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅದನ್ನ ಒಣಗಿಸಬೇಕಾಗುತ್ತೆ. ನೀವು ಹೆಚ್ಚು ಟೆಂಪರೇಚರ್ ಯೂಸ್ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಒಂದು ಪೋಷಕಾಂಶ ಆಗಿರ್ಬೋದು ಅಥವಾ ಔಷಧೀಯ ಗುಣಧರ್ಮಗಳೆಲ್ಲ ನಷ್ಟ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸುಮಾರು 50-60 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇದನ್ನು ಒಣಗಿಸ್ಬೇಕಾಗತ್ತೆ. ಸೊ ಇದನ್ನ ನಿಮಗೆ ಬೇಕಾದಾಗ ನೀರಿನಲ್ಲಿ ನೆನೆ ಹಾಕಿ ಸುಮಾರು ಒಂದು 10 ನಿಮಿಷಗಳ ಕಾಲ ಅದನ್ನ ನೀರಿನಲ್ಲಿ ನೆನೆ ಹಾಕಿ ರೀಜುವಿನೇಟ್ ಅಥವಾ ಪುನಶ್ಚೇತನ ಮಾಡಿ ಅದನ್ನ ನೀವು ಆಹಾರದಲ್ಲಿ ಉಪಯೋಗಿಸಬಹುದು. ಇನ್ನೊಂದು ವಿಧಾನ ಅಂತಂದ್ರೆ ಕ್ಯಾನಿಂಗ್. ಅದನ್ನ ಕ್ಯಾನ್ ನಲ್ಲಿ ಹಾಕಿ ಸುಮಾರು ದಿನಗಳ ಕಾಲ ಸುಮಾರು ಒಂದು 6 ತಿಂಗಳು ಅಥವಾ 7 ತಿಂಗಳ ಕಾಲ ಇಡಬಹುದು. ಹಲವಾರು ಬಗೆಯ ಕ್ಯಾನಿಂಗ್ ಗಳಿದೆ. ಈ ಚಿಕ್ಕ ಬಾಟಲ್, ಗ್ಲಾಸ್ ಬಾಟಲ್ ಕಾಣಿಸ್ತಾ ಇದೆ. ಸೊ ಅದ್ರ ಒಳಗಡೆ 5% ಉಪ್ಪು ಮತ್ತು 0.2% ಅಸಿಟಿಕ್ ಆಮ್ಲವನ್ನ ನಾವು ಸೇರಿಸಿ ಈ ತರ ಒಂದು ಸೊಲ್ಯೂಷನ್ ಮಾಡಿ ನಾವು ಅದನ್ನು ಕೂಡ ಸೇರಿಸಬಹುದು. ಸೊ ಇದು ಬೇರೆ ಬೇರೆ ವಿಧಾನಗಳು, ಕೊಯ್ಲೋತ್ತರ ಸಂಸ್ಕರಣೆಯ ವಿಧಾನಗಳು. ಇಲ್ಲಿವರೆಗೆ ನಾವು ಆಯಿಸ್ಟರ್ ಮಶ್ರೂಮ್ ನ ಬೆಳೆಯೋ ವಿಧಾನವನ್ನ ನಾವು ತಿಳ್ಕೊಂಡ್ವಿ. ಇನ್ನು ಮಿಲ್ಕಿ ಅಣಬೆಯನ್ನ ಅಥವಾ ಹಾಲಿನಂತಿರ್ತಕ್ಕಂತಹ ಅಣಬೆ, ಅದು ಕೂಡ ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಬೆಳಿಬಹುದು. ಸೊ ಅದರಿಂದ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದರ ಮುಖ್ಯ ಗುಣಧರ್ಮಗಳನ್ನು ನಾವು ನೋಡೋದಾದ್ರೆ, ಇದು ಆಕರ್ಷಕವಾದಂತಹ ಬಿಳಿ ಬಣ್ಣ ಹೊಂದಿದೆ. ಇಲ್ಲಿ ಕಾಣಿಸ್ತಾ ಇದೆ, ಬಹಳಷ್ಟು ಬಿಳಿಯಾಗಿದೆ, ಮತ್ತೆ ಸ್ವಲ್ಪ ಬಟನ್ ಮಶ್ರೂಮ್ ಅನ್ನ ಇದು ಹೋಲುತ್ತೆ. ಸೊ ಅದರಿಂದ ಇದು ಸ್ವಲ್ಪ ಆಕರ್ಷಕವಾಗಿದೆ. ಮತ್ತೆ ಇದನ್ನ ಹೆಚ್ಚು ಕಾಲ ಇಡಬಹುದು ನಾವು. ಸೊ 4-5 ದಿವಸಗಳ ಕಾಲ ಇದನ್ನ ಇಡಬಹುದು. ಆಮೇಲೆ ಇದು ಸುಲಭವಾಗಿ ಬೆಳಿಬಹುದು. ಇದಕ್ಕೆ ಬೇರೆ ಬೇರೆ ರೀತಿಯ ನಮ್ಮಲ್ಲಿ ಏನು ಕೃಷಿಯಲ್ಲಿ ಬರ್ತಕ್ಕಂತಹ ಒಂದು ಉಳಿಕೆ ಏನಿದೆ, ಬೆಳೆ ಉಳಿಕೆ ಏನಿದೆ ಅಥವಾ ತ್ಯಾಜ್ಯಗಳೇನಿದೆ, ಅದನ್ನ ನಾವು ಇದರ ಬೆಳಿಲಿಕ್ಕೆ ಉಪಯೋಗಿಸಬಹುದು. ಆಮೇಲೆ ಸುಮಾರು ಮಾರ್ಚ್ ನಿಂದ ಅಕ್ಟೋಬರ್ ವರೆಗೆ ಇದನ್ನು ಬೆಳಿಬಹುದು. ಮುಖ್ಯವಾಗಿ ಅಕ್ಟೋಬರ್ ನಂತರ ಚಳಿ ಶುರುವಾಗುತ್ತೆ. ಅಕ್ಟೋಬರ್ ನವೆಂಬರ್ ನಂತರ ಚಳಿಯಲ್ಲಿ ಇದು ಚೆನ್ನಾಗಿ ಬರೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಮಾರ್ಚ್ ನಿಂದ ಅಕ್ಟೋಬರ್ ವರೆಗೆ ಚೆನ್ನಾಗಿ ನಾವು ಇದನ್ನ ಬೆಳಿಲಿಕ್ಕಾಗತ್ತೆ. ಸೊ ಇಲ್ಲಿ ಇದರ ವಿಧಾನ ನೋಡೋದಾದ್ರೆ, ಎಲ್ಲ ಆ ಸ್ಪಾನ್ ರನ್ ಏನಿದೆ ಅದು ಸೇಮ್. ಇಲ್ಲಿ ನೋಡಿದ್ವಿ ಪ್ಲಾಸ್ಟಿಕ್ ಚೀಲದೊಳಗಡೆ ನಾವು ಆ ಒಣ ಹುಲ್ಲನ್ನು ಸೇರಿಸುವಂತದ್ದು ವಿಧಾನ ಸೇಮ್ ನಾ ಮೊದಲು ಹೇಳಿದಲ್ಲ ಅದೇ ರೀತಿಯಲ್ಲಿ. ಆಮೇಲೆ ಸುಮಾರು 21 ದಿವಸ ಆದ್ಮೇಲೆ ಮಧ್ಯಭಾಗದಲ್ಲಿ ನಾವು ಹರಿತವಾದಂತಹ ಕತ್ತಿಯನ್ನು ಉಪಯೋಗಿಸಿ ಕಟ್ ಮಾಡ್ಬೇಕಾಗ್ತದೆ. ಕಾಣಿಸ್ತಾ ಇದೆ, ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಸೊ ಕಟ್ ಮಾಡಿ ಅದನ್ನ ಒಂದು ಇನ್ಕ್ಯುಬೇಷನ್ ಚೇಂಬರ್ಗೆ ನಾವು ತೆಗೆದುಕೊಂಡು ಹೋಗ್ಬೇಕು. ಸ್ವಲ್ಪ ಬೆಳಕಿರ್ತಕ್ಕಂತಹ ಇನ್ಕ್ಯುಬೇಷನ್ ಚೇಂಬರ್. ಸೊ ಅಲ್ಲಿ ಕೇಸಿಂಗ್ ಅಂತ ಹೇಳುವಂತ ಒಂದು ಕ್ರಿಯೆ ನಡಿಬೇಕಾಗತ್ತೆ. ಕಾಣಿಸುತ್ತೆ ನಿಮ್ಗೆ ಕೇಸಿಂಗ್ ಅಂತಂದ್ರೆ ಅದರ ಮೇಲ್ಭಾಗವನ್ನ ಈ ಅಣಬೆ ಒಂದು ಮೂಲದ್ರವ್ಯ ಮತ್ತೆ ಸೋಂಕು ಸೇರಿಸಿರ್ತಕ್ಕಂತಹ ಒಂದು ವಸ್ತು ಏನಿದೆ ಅದರ ಮೇಲ್ಭಾಗವನ್ನ ನಾವು
ಕೇಸಿಂಗ್ ಮೆಟೀರಿಯಲ್ ಅಂತ ಹೇಳುವಂತಹ ಒಂದು 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 ಸ್ಪೆಷಲ್ ಪ್ರಿಪರೇಷನ್ ಏನಿದೆ ಅದನ್ನ ಅದ್ರ ಮೇಲೆ ಹಾಕ್ಬೇಕಾಗ್ತದೆ. ಸೊ ಹೀಗೆ ಮಾಡೋದ್ರಿಂದ ಈ ಕೇಸಿಂಗ್ ಮಾಡುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಅದಕ್ಕೊಂದು ಸಪೋರ್ಟ್ ಸಿಗ್ತದೆ, ಅಣಬೆ ಬೆಳಿಲಿಕ್ಕೆ ಸಪೋರ್ಟ್ ಬೇಕಾಗ್ತದೆ, ಮತ್ತೆ ಗಾಳಿ ಆಡ್ಬೇಕಾಗತ್ತೆ, ಆಮೇಲೆ ಅದಕ್ಕೆ ಒಂದು ರೀತಿಯ ಪೋಷಕಾಂಶಗಳು ಬೇಕಾಗುತ್ತೆ, ಮತ್ತೆ ಯಾವುದೇ ರೀತಿಯ ವಿಷಕಾರಿ ವಸ್ತುಗಳು ಅದರ ಜೊತೆ ಕಾಂಟ್ಯಾಕ್ಟಿಗೆ ಬರಬಾರ್ದು. ಸೊ ಈ ಒಂದು ದೃಷ್ಟಿಯಿಂದ ಕೇಸಿಂಗ್ ಅನ್ನ ಮಾಡ್ತಾರೆ. ಈ ಕೇಸಿಂಗ್ ಮೆಟೀರಿಯಲ್ ವಸ್ತು ಯಾವುದು ಅಂತಂದ್ರೆ 75% ಮಣ್ಣು, 75 ಭಾಗ, ಆಮೇಲೆ 25 ಭಾಗ ಕಾಂಪೋಸ್ಟ್. ಇದರ ಮಿಶ್ರಣ ಮಾಡಿ ಅದರ pH ಸುಮಾರು 7.8 ನಾವು ಮೇಂಟೈನ್ ಮಾಡಿಕೊಂಡು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಉಪಯೋಗಿಸಿಕೊಂಡು ನಾವು ಅದರ pH ಅನ್ನ ಜಾಸ್ತಿ ಮಾಡಬಹುದು, ಅದರ ರಸಾರವನ್ನು ಜಾಸ್ತಿ ಮಾಡಬಹುದು. ಆಮೇಲೆ ಇದನ್ನ ಸ್ಟೆರಿಲೈಸೇಷನ್ ಮಾಡ್ಬೇಕಾಗುತ್ತೆ, ಹೀಟ್ ಮಾಡ್ಬೇಕಾಗುತ್ತೆ. ಆ ಹೀಟ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಅನ್ನ ನಾವು ಏನು ಸ್ಪಾನ್ ರನ್ ಮಾಡಿರ್ತೇವೆ, ನಾವು ಅದ ಅಣಬೆಯನ್ನ ಬೆಳೆಸಿರ್ತೇವೆ, ಅದರ ಮೇಲ್ಭಾಗದಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ತೋರಿಸಿದೆ, ಇಲ್ಲಿ ಕಾಣಿಸ್ತಾ ಇದೆ, ಇದರ ಮೇಲ್ಭಾಗದಲ್ಲಿ ಸ್ಪಾನಿಂಗ್ ಇದನ್ನ ಈ ಕೇಸಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ಒಂಥರ ಮಣ್ಣಿನ ಬಣ್ಣ ಕಾಣಿಸ್ತಾ ಇದೆ. ಸೊ ಅದು ಕೇಸಿಂಗ್ ಮೆಟೀರಿಯಲ್ ಅನ್ನು ಹಾಕಿರುವಂತದ್ದು. ಸೊ ಸುಮಾರು 21 ದಿವಸಕ್ಕೆ ಈ ತರ ಸ್ಪಾನ್ ರನ್ ಆಗುತ್ತೆ. 21ನೇ ದಿವಸಕ್ಕೆ ನೀವು ಕೇಸಿಂಗ್ ಮಾಡ್ಬೇಕಾಗತ್ತೆ. ಅದು ನೋಡ್ಕೊಳ್ಬೇಕು ನೀವು. ಸ್ಪಾನ್ ರನ್ ಚೆನ್ನಾಗಿದ್ರೆ ಮಾತ್ರ 21 ದಿವಸಕ್ಕೆ ಕೇಸಿಂಗ್ ಮಾಡ್ಬೇಕು. ಸ್ಪಾನ್ ರನ್ ಇನ್ನು ಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಸಮಯವನ್ನು ನೀವು ಕೊಡ್ಬೇಕಾಗತ್ತೆ. ಆಮೇಲೆ ಈ ರೀತಿಯ ಚೇಂಬರ್ಗೆ, ಬೆಳಕಾಡ್ತಕ್ಕಂಥ ಒಂದು ಚೇಂಬರ್ಗೆ ಟ್ರಾನ್ಸ್ಫರ್ ಮಾಡಿ ಅದರ ಮೇಲೆ ಕೇಸಿಂಗ್ ಮಾಡಿ, ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ನೀರನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಇನ್ನೊಂದು 10 ದಿವಸದಲ್ಲಿ ಒಂದು ಪಿನ್ ಹೆಡ್ಸ್ ಡೆವಲಪ್ ಆಗುತ್ತೆ, ಚಿಕ್ಕ ಚಿಕ್ಕ ಚೂಪಾದಂತಹ ಒಂದು ಅಣಬೆಯ ಗ್ರೋತ್ ಈ ಕೇಸಿಂಗ್ ಮೆಟೀರಿಯಲ್ ಮೇಲೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಅದಾಗಿ 3-4 ದಿವಸದಲ್ಲಿ ಈ ತರದ ಅಣಬೆ ಅದರ ಮೇಲೆ ಪ್ರತ್ಯಕ್ಷ ಆಗಿರುತ್ತೆ. ಸೊ ಇದಕ್ಕೆ ಬೇಕಾಗ್ತಕ್ಕಂತಹ ಒಂದು ಉಷ್ಣಾಂಶ ಎಷ್ಟು ಅಂದ್ರೆ ಸುಮಾರು 25 ರಿಂದ 38 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಹ್ಯುಮಿಡಿಟಿ ಅಂದ್ರೆ ತೇವಾಂಶ 80%, ಶೇಕಡ 80% ಬೇಕಾಗ್ತದೆ. ಲೈಟ್ 200 ಲಕ್ಸ್. ಆಮೇಲೆ ಈ ಒಂದು ಮೂಲದ್ರವ್ಯದಲ್ಲಿ ಇರ್ತಕ್ಕಂಥ ತೇವಾಂಶ ಸುಮಾರು 65 ರಿಂದ 70 ಭಾಗ. ಸ್ವಲ್ಪ ಈ ಆಯಿಸ್ಟರ್ ಮಶ್ರೂಮ್ ಗಿಂತ ಸ್ವಲ್ಪ ಹೆಚ್ಚು ನೀರು ಇದಕ್ಕೆ ಬೇಕಾಗ್ತದೆ. ಸೊ 65 ರಿಂದ 70 ಭಾಗ. ನೀರು ಹೆಚ್ಚಾದ್ರೂ ಕೂಡ ಸಮಸ್ಯೆ, ಕಡಿಮೆ ಆದ್ರೂ ಕೂಡ ಸಮಸ್ಯೆ. ಇಫ್ ನೀವು ನೀರು ಜಾಸ್ತಿ ಕೊಟ್ರೆ ಅದರಲ್ಲಿ ಹಲವಾರು ಪೀಡೆಗಳು ಅಂತಂದ್ರೆ ಇನ್ಸೆಕ್ಟ್ಗಳು, ಈ ಒಂದು ಹೇನುಗಳಾಗಿರ್ಬೋದು ಅಥವಾ ಈ ಸೊಳ್ಳೆಗಳಾಗಿರ್ಬೋದು, ಇವುಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಕೆಲವು ಶಿಲೀಂಧ್ರಗಳು ಕೂಡ ಅದರ ಮೇಲೆ ಬೆಳೆಯುತ್ತೆ. ಆ ಸಾವಯವ ನಿಟ್ಟಿನಲ್ಲಿ ಆದಷ್ಟು ತೇವಾಂಶವನ್ನು 65 ರಿಂದ 70% ಮೇಂಟೈನ್ ಮಾಡುವಂಥದ್ದು ಒಳ್ಳೇದು. ಇನ್ನು ಕಾಣಿಸ್ತಾ ಇದೆ ನೋಡಿ, ಒಂದ್ಸಲ ಇದು ಸುಮಾರು ಒಂದು 30 ದಿವಸಕ್ಕೆ ಈ ತರ, ಒಂದು 10 ದಿವಸ ಕೇಸಿಂಗ್ ಆದ್ಮೇಲೆ 20 ದಿವಸಕ್ಕೆ ಕೇಸಿಂಗ್ ನೀವು ಮಾಡ್ತೀರಿ. ಆಮೇಲೆ ಒಂದು 10 ದಿವಸ ಬಿಟ್ರೆ ಈ ತರದ ಚಿಕ್ಕ ಚಿಕ್ಕ ಗ್ರೋತ್ ಕಾಣಿಸುತ್ತೆ. 35ನೇ ದಿವಸ ಈ ತರದ ಅಣಬೆ ಹೊರಗಡೆ ಬರುತ್ತೆ. ಇನ್ನು ಮಿಲ್ಕಿ ಮಶ್ರೂಮ್ ಕಲ್ಟಿವೇಶನ್ ನ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್, ಅದರ ಬೆಳೆಸಲಿಕ್ಕೆ ಬೇಕಾಗ್ತಕ್ಕಂಥ ವೆಚ್ಚವನ್ನು ನೋಡೋದಾದ್ರೆ ಸುಮಾರು 25 ರೂಪಾಯಿ, 1.5 kg ಸ್ಟ್ರಾಗೆ 25 ರೂಪಾಯಿ ನಮಗೆ ಬೇಕಾಗ್ತದೆ. ಆಮೇಲೆ ಸುಮಾರು 1.5 kg ಅಷ್ಟು ಅಣಬೆ ಇದರಲ್ಲಿ ಸಿಗ್ತದೆ ನಮ್ಗೆ. 1 kg ಅಣಬೆಗೆ 60 ರೂಪಾಯಿ. ಸೊ 60 ಮೈನಸ್ 25 ಅಂದ್ರೆ 35 ರೂಪಾಯಿ ಪ್ರಾಫಿಟ್ 4 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ನಿಮ್ಗೆ ಸಿಗುತ್ತೆ. ಇದು ಇದರ ಒಂದು ಬೆಳೆಸಲಿಕ್ಕೆ ತಗಲ್ತಕ್ಕಂಥ ಒಂದು ವೆಚ್ಚ. ಇನ್ನು ಮುಂದೆ ನಾವು ಅಣಬೆಗೆ ಬರ್ತಕ್ಕಂಥ ಕೀಟಗಳು ಹಾಗೂ ರೋಗಗಳು ಯಾವುದು ಅಂತ ಸ್ಥೂಲವಾಗಿ ನಾವು ಇದನ್ನು ನೋಡೋಣ. ಮುಖ್ಯವಾಗಿ ಇವೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದ್ರೆ ಸರಿಯಾದ ಶುಚಿತ್ವವನ್ನ ನಾವು ಕಾಪಾಡಿಕೊಳ್ಳುವಂಥದ್ದು ಮಾಡದೆ ಹೋದ ಕೂಡಲೇ ಈ ತರದ ಹೇನುಗಳಾಗಿರ್ಬಹುದು ಅಥವಾ ಸೊಳ್ಳೆಗಳಾಗಿರ್ಬಹುದು ಬಂದು ಆ ಅಣಬೆಯ ಗುಣಮಟ್ಟವನ್ನ ಕಡಿಮೆ ಮಾಡುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಅಣಬೆಯ ಮೇಲ್ಭಾಗದಲ್ಲಿ ಹೇನುಗಳು ಬಂದಿದೆ. ಸೊ ಇದು ಮುಖ್ಯವಾಗಿ ಆ ಒಂದು ಸಬ್ಸ್ಟ್ರೇಟ್ ಅನ್ನ, ಅದರ ಮೂಲದ್ರವ್ಯವನ್ನು ಸರಿಯಾಗಿ ಸ್ಟೆರಿಲೈಸೇಷನ್ ನಾವು ಮಾಡದೆ ಹೋದ್ರೆ ಅವುಗಳ ಬೀಜಗಳದಿರ್ತದೆ, ಅವುಗಳ ಮೊಟ್ಟೆಗಳಿರ್ತದೆ ಅದರಲ್ಲಿ. ಸೊ ಅದರಿಂದ ಅವು ಉತ್ಪತ್ತಿ ಆಗುತ್ತೆ. ಇಲ್ಲಿ ನೋಡಿ ನುಷಿ, ಇನ್ನೊಂದು ಕಾಟ ಇದಕ್ಕೆ ನುಷಿ ಬರುತ್ತೆ. ಆ ನುಷಿ ಬರೋದ್ರಿಂದ ನುಷಿ ಅದರ ಮೇಲೆ ಕೂತ್ಕೊಂಡು ಅದರ ಬಣ್ಣವನ್ನು ಬದಲಾಯಿಸುತ್ತೆ. ಅದರ ಅಕ್ಸೆಪ್ಟಬಿಲಿಟಿ, ಅದರ ಗುಣಮಟ್ಟ ಕಡಿಮೆ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಬ್ಯಾಕ್ಟೀರಿಯಾ ಕೂಡ ಅದ್ರ ಮೇಲೆ ಬೆಳಿಬಹುದು. ಆ ಬ್ಯಾಕ್ಟೀರಿಯಾ ಬೆಳೆದಾಗ ಈ ತರ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ತೊಂದರೆ ಏನು ಅಂತ ಕೇಳಿದ್ರೆ ಗ್ರೀನ್ ಮೋಲ್ಡ್, ಟ್ರೈಕೋಡರ್ಮಾ ಅಂತ ಹೇಳುವಂಥದ್ದು. ನಾವು ಕೃಷಿಯಲ್ಲಿ ಟ್ರೈಕೋಡರ್ಮವನ್ನ ರೋಗವನ್ನ ಹತೋಟಿ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಅದೇ ಟ್ರೈಕೋಡರ್ಮಾ ಅಣಬೆಗೆ ಮಾರಿ, ಅದು ಅಣಬೆಯ ಶತ್ರು.
ಸೊ ನೀವು ಅಣಬೆ ಎಲ್ಲಿರುತ್ತೋ ಅದು ಬಂದ್ಬಿಡ್ತದೆ. ನೀವು ಕಾಣಿಸ್ತದೆ ಇಲ್ಲಿ, ಇದು ತುಂಬಾ ಟ್ರೈಕೋಡರ್ಮ ಬೆಳ್ಕೊಂಡಿದೆ, ಗ್ರೀನ್ ಮೋಲ್ಡ್ ಬೆಳ್ಕೊಂಡ್ಬಿಟ್ಟಿದೆ. ಸೊ ಅದು ಅಣಬೆಯನ್ನ ಬೆಳಿಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಟ್ರೈಕೋಡರ್ಮ ಬಹಳ ಬೇಗ ಬೆಳೀತಕ್ಕಂತ ಒಂದು ಶಿಲೀಂಧ್ರ. ಅದು ಇಡೀ ಒಂದು ಮೂಲದ್ರವ್ಯವನ್ನ ಆವರಿಸ್ಕೊಂಡು ಬಿಟ್ರೆ ಅಣಬೆಗೆ ಬರ್ಲಿಕ್ಕೆ ಜಾಗವೇ ಇಲ್ಲ. ಅದ್ರ ಜೊತೆಗೆ ಆ ಟ್ರೈಕೋಡರ್ಮ ಇಂದ ಕೆಲವು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ರಾಸಾಯನಿಕಗಳ ಇದರಲ್ಲಿ ಅಣಬೆ ಬೆಳೆಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಇಂಥ ಒಂದು ಸನ್ನಿವೇಶ ಎದುರಾಗುತ್ತೆ. ಆದ್ರಿಂದ ನೀವು ಮೂಲದ್ರವ್ಯ ತಯಾರು ಮಾಡುವಾಗ ಬಹಳಷ್ಟು ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಇಲ್ದಿದ್ರೆ ಅದರಿಂದ ಈ ತರದ ರೋಗಗಳಾಗಿರ್ಬೋದು ಅಥವಾ ಕೀಟಗಳಾಗಿರ್ಬೋದು ಬರುವ ಸಾಧ್ಯತೆ ಇದೆ. ಸೊ ಇದಕ್ಕೆ ಹಲವಾರು ವಿಚಾರಗಳನ್ನ ನಾವಿಲ್ಲಿ ಹೇಳ್ಬೇಕು. ಸ್ಟ್ರಿಕ್ಟ್ ಹೈಜೀನ್ ಅಂದ್ರೆ ಶುಚಿತ್ವವನ್ನ ಕಾಪಾಡಬೇಕು. ಕಾಂಪೋಸ್ಟಿಂಗ್ ಮಾಡುವಾಗ ಸ್ವಲ್ಪ ಟರ್ನಿಂಗ್ ಮಾಡುವಂಥದ್ದು, ಅದು ಬಟನ್ ಮಶ್ರೂಮಿಗೆ ಬಂದ್ರೆ. ಮತ್ತೆ ಎಲ್ಲ ಡೋರ್ಸ್, ವಿಂಡೋಸ್, ಅದರ ಕಿಟಕಿಗಳು ಅಥವಾ ಬಾಗಿಲುಗಳು, ಎಕ್ಸಾಸ್ಟ್ ವೆಂಟ್ಸ್, ಇವನ್ನೆಲ್ಲ ಒಂದು ವೈರ್ ಮೆಶ್ ಅನ್ನ ಫಿಟ್ ಮಾಡ್ಬೇಕು. ಅಂದ್ರೆ ಸೊಳ್ಳೆಗಳು ಬರದೇ ಇರುವ ಹಾಗೆ ಅಥವಾ ಬೇರೆ ಯಾವ್ದು ಕೀಟಗಳು ಒಳಗಡೆ ಬರದೇ ಇರುವ ಹಾಗೆ ಮೆಶ್ ಅಥವಾ ಜಾಲರಿಗಳನ್ನ ನಾವು ಅಲ್ಲಿ ಹೊಡೆದಿಡ್ಬೇಕಾಗತ್ತೆ. ಮತ್ತೆ ಯಾವ್ಯಾವ್ದು ನಾವು ಇಕ್ವಿಪ್ಮೆಂಟ್ ಗಳನ್ನ, ನಾವು ಯಾವ್ಯಾವ ಇಂಪ್ಲಿಮೆಂಟ್ಸ್ ಗಳನ್ನ, ಯಾವ್ಯಾವ್ದು ಟೂಲ್ಸ್ ನಾವು ಯೂಸ್ ಮಾಡ್ತೇವೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಫಾರ್ಮಲಿನ್ 2% ಫಾರ್ಮಲಿನ್ ದ್ರಾವಣದಲ್ಲಿ ಅದ್ದಿ ಅದಾದ್ಮೇಲೆ ಅದನ್ನ ಉಪಯೋಗಿಸ್ಬೇಕು. ಮತ್ತೆ ಹೆಚ್ಚು ನೀರನ್ನು ನಾವು ಹಾಕ್ಬಾರ್ದು. ನಾನು ಆಗ್ಲೇ ಹೇಳಿದೆ, ನೀರನ್ನ ಆಪ್ಟಿಮಮ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದ್ರು ತೊಂದ್ರೆ, ಕಡಿಮೆ ಹಾಕಿದ್ರು ತೊಂದ್ರೆ. ಜಾಸ್ತಿ ಹಾಕ್ಬಿಟ್ರೆ ನೀವು ಇದರಲ್ಲಿ ಬೇರೆ ಬೇರೆ ಜಾತಿಯ ರೋಗಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಬರುವ ಸಾಧ್ಯತೆ ಇರ್ತದೆ. ನೀವು ಜಾಸ್ತಿ ನೀರು ಹಾಕ್ಬಿಟ್ರೆ ಬ್ಯಾಕ್ಟೀರಿಯಾ ಬೆಳ್ಕೊಂಡ್ಬಿಡುತ್ತೆ ಅಥವಾ ಕೆಲವು ಶಿಲೀಂಧ್ರಗಳು ಬೆಳ್ಕೊಂಡ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಹೆಚ್ಚು ನೀರನ್ನ ನೀವು ಹಾಕ್ಬಾರ್ದು. ಆಮೇಲೆ ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಕೆಲವು ಇನ್ಫೆಕ್ಟೆಡ್ ಬೆಡ್ಸ್ ಇರ್ತದೆ, ಅಂದ್ರೆ ಆ ಚೀಲಗಳಿರ್ತದೆ, ಅದರಲ್ಲಿ ಟ್ರೈಕೋಡರ್ಮ ಬಂದಿರ್ತದೆ. ಅದನ್ನ ನೋಟಿಸ್ ನೀವು ಬಹಳ ಮೊದಲೇ ಅದನ್ನ ಗುರುತಿಸಿ ಅದನ್ನ ಬೇರ್ಪಡಿಸಬೇಕು. ಇಲ್ದಿದ್ರೆ ಏನಾಗುತ್ತೆ, ಅಲ್ಲಿಂದ ಅದು ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಅದರ ಒಂದು ಬೀಜ ಏನಿದೆ, ಈ ಟ್ರೈಕೋಡರ್ಮದ ಬೀಜ ಬಹಳ ಅದು ಡಿಸ್ಪರ್ಷನ್ ಆಗುತ್ತೆ. ಸೊ ಅದರಿಂದ ಅದನ್ನ ತೆಗೆದು ಆದಷ್ಟು ಬೇಗ ಗುರುತಿಸಿ ಅದನ್ನ ಸಪರೇಟ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನು ಯಾವುದು ಕಂಟ್ರೋಲ್ ಆಗಿಲ್ಲ, ಇದು ಲಾಸ್ಟ್ ರಿಸಾರ್ಟ್ ನಾನು ಹೇಳುವಂಥದ್ದು. ಯಾಕಂದ್ರೆ ಕೇಳ್ಬೋದು, ರಾಸಾಯನಿಕಗಳು, ಈ ಅಣಬೆ ಅಂತ ಹೇಳುವಂಥದ್ದು ರಾಸಾಯನಿಕ ಮುಕ್ತ. ಫಾರ್ಮಲಿನ್ ಒಂದು ಉಪಯೋಗಿಸ್ತೇವೆ ಅದರ ಕ್ಲೀನಿಂಗ್, ರೂಮ್ ಕ್ಲೀನಿಂಗ್ ಬಿಟ್ಟರೆ ಬೇರೆ ಎಲ್ಲ ನಾನು ಹೇಳಿದಂತೆ ಎಲ್ಲ ವಿಧಾನಗಳಲ್ಲಿ ನಾನು ಎಲ್ಲಿಯೂ ಕೂಡ ಫಾರ್ಮಲಿನ್ ಉಪಯೋಗಿಸ್ಬೇಕು ಅಂತ ಹೇಳಿಲ್ಲ. ಸೊ ಅದರಿಂದ ನಾವು ಈ ಫಾರ್ಮಲಿನ್ ಏನಿದೆ, ಫಾರ್ಮಲಿನ್ ಬಿಟ್ಟರೆ ಬೇರೆ ಯಾವ ರಾಸಾಯನಿಕಗಳನ್ನು ನಾವಿಲ್ಲಿ ಉಪಯೋಗಿಸುವುದಿಲ್ಲ. ಇದರಿಂದ ಈ ಅಣಬೆ ವಿಷಮುಕ್ತ, ಯಾವುದೇ ರೀತಿ ವಿಷ ಇರೋದಿಲ್ಲ. ಇನ್ನು ಯಾವ್ದು ಕಂಟ್ರೋಲ್ ಆಗ್ಲಿಲ್ಲ ಅಥವಾ ನೀವು ಕಮರ್ಷಿಯಲ್ ಸ್ಕೇಲ್ಗೆ ಹೋಗ್ತೀರಿ ಅಂತ ಆದ್ರೆ ಬ್ಲೀಚಿಂಗ್ ಪೌಡರ್ ಅನ್ನ 2 ಗ್ರಾಮ್ 10 ಲೀಟರ್ಗೆ ಹಾಕಿ ಅದನ್ನ ಸ್ಪ್ರೇ ಮಾಡಬಹುದು. ಅಥವಾ ಇದು ನಾನು ಹೇಳಲೇಬಾರದು, ಬಟ್ ಆದ್ರೆ ಪ್ಯಾಕೇಜ್ ನಲ್ಲಿ ಇದೆ, ಅದು ಡೈಥೇನಿಯಂ Z78 ಅಥವಾ ಡೈಥೇನಿಯಂ M45 ಒಂದು 2 ವಾರದ ಮೊದಲು ಅದಕ್ಕೆ ಸ್ಪ್ರೇ ಕೊಡಬಹುದು. ಅಂದ್ರೆ ನೀವು ಅದನ್ನ ತೆಗಿಲಿಕ್ಕೆ, ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅಥವಾ ಅದನ್ನ ಸೆಪರೇಟ್ ಮಾಡ್ಲಿಕ್ಕೆ, ಅಣಬೆಯನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಒಂದು 2 ವಾರದ ಮೊದಲು ನೀವು ಸ್ಪ್ರೇ ಮಾಡಿ ಅದನ್ನು ಉಪಯೋಗಿಸ್ಬೇಕು. ಇವೆರಡು ಕಾಂಟ್ಯಾಕ್ಟ್ ಫಂಜಿಸೈಡ್ಸ್, ಅದರಿಂದ ಯಾವುದೇ ರೀತಿಯ ಹಾನಿ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ಭಾವನೆಯೊಂದಿಗೆ ಇನ್ನು ನಾವು ಹಲವಾರು ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಂಡಿದ್ದೇವೆ. ಪ್ರಾಯಶಃ ಸುಮಾರು 1.5 ಗಂಟೆಗಳ ಕಾಲ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಮುಖ್ಯವಾದಂತಹ ಸಾರಾಂಶಗಳನ್ನ ನಾವು ನೋಡುವುದಾದ್ರೆ, ಇದೊಂದು ಸುಲಭ ಬೇಸಾಯ, ನಿಮ್ಗೆ ಗೊತ್ತಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಅಂತರಿಕ್ಷ ತಂತ್ರಜ್ಞಾನ ಇಲ್ಲ, ಇದರಲ್ಲಿ ರಾಕೆಟ್ ಸೈನ್ಸ್ ಯಾವುದು ಇಲ್ಲ. ಇದು ಸುಲಭ ಬೇಸಾಯ. ನಮ್ಗೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಕರಗಳನ್ನ ಉಪಯೋಗಿಸಿಕೊಂಡು ನಾವು ಬೆಳಿಬಹುದು. ಮತ್ತೆ ಶುಚಿತ್ವವನ್ನು ನಾವು ಬಹಳಷ್ಟು ಕಾಪಾಡಬೇಕಾಗುತ್ತೆ. ಶುಚಿತ್ವವನ್ನು ಕಾಪಾಡಿದ್ರೆ ಮಾತ್ರ ನಮಗೆ ಚೆನ್ನಾಗಿ ಬೇಸಾಯ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇದು ಕಡಿಮೆ ಸ್ಥಳ, ಇದಕ್ಕೆ ಯಾವ ಭತ್ತದ ಬೇಸಾಯ ಮಾಡೋದಾಗ್ಲಿ ಅಥವಾ ಬೇರೆ ಹಾರ್ಟಿಕಲ್ಚರಲ್ ಕ್ರಾಪ್ಸ್, ನಾವು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದಾದ್ರೆ ನಮ್ಗೆ ತುಂಬಾ ಜಾಗ ಬೇಕಾಗ್ತದೆ. ಬಟ್ ಇದಕ್ಕೆ ಹಾಗಿಲ್ಲ, ಕಡಿಮೆ ನಿಮ್ಮಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇದನ್ನು ಬೆಳಿಬಹುದು. ಮತ್ತೆ ಇದು ಕೃಷಿ ಜೊತೆಗೆ ಹೊಂದಿಕೊಳ್ತಕ್ಕಂಥ ಬೆಳೆ. ಯಾಕಂದ್ರೆ ರೈತರಿಗೆ ಸ್ವಲ್ಪ ಸಮಯ ಇರ್ತದೆ, ಅವರ ರುಟೀನ್ ಕೆಲಸ ಬಿಟ್ಟು ಸ್ವಲ್ಪ ಸಮಯ ಇರ್ತದೆ. ಆ ಸಮಯದಲ್ಲಿ ಇದನ್ನ ನಾವು ಮಾಡಬಹುದು. ಅದರಿಂದ ಕೃಷಿಯ ಜೊತೆಗೆ ಹೊಂದಿಕೊಳ್ತಕ್ಕ, ಮತ್ತೆ ಕೃಷಿಯಲ್ಲಿ ಹಲವಾರು ಉಳಿಕೆಗಳು ಉಂಟಾಗ್ತದೆ, ಬೆಳೆ ಉಳಿಕೆಗಳು, ಅದನ್ನ ಇದರಲ್ಲಿ ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸ್ಕೊಳ್ಬಹುದು. ಅದರಿಂದ ಇದು ಕೃಷಿಯ ಜೊತೆಗೆ ಹೊಂದಿಕೊಳ್ತಕ್ಕಂಥ ಬೆಳೆ. ಮತ್ತೆ ಇದನ್ನ ಮಾಡೋದ್ರಿಂದ ರೈತರ ಆದಾಯ ವೃದ್ಧಿ ಆಗುತ್ತೆ. ಸೊ ರೈತರು ಇದನ್ನ ಅವರ ಕೃಷಿ ಕ್ಷೇತ್ರದಲ್ಲಿ ಮಾಡ್ಕೊಳ್ಳೋದ್ರಿಂದ ಅವರ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಮೊನೋಟನಿ, ಯಾಕಂದ್ರೆ ನಾವು ರೈತರನ್ನ ನೋಡ್ತೇವೆ, ಒಂದೇ ಬೆಳೆ ಬರೀ ಅಡಿಕೆ ಮಾತ್ರ ಬೆಳೆಯೋದು, ಬರೀ ತೆಂಗು ಮಾತ್ರ ಬೆಳೆಯೋದು. ಸೊ ಅದ್ರ ಜೊತೆಗೆ ಈ ತರದ ಬೆಳೆಗಳನ್ನು ನಾವು ಬೆಳೆದ್ರೆ ಸಣ್ಣ ಏರಿಯಾದಲ್ಲಿ ಕಡಿಮೆ ವೆಚ್ಚದಲ್ಲಿ ನಮಗೆ ಬೇಕಾದಂತ ಅಡಿಷನಲ್
ಇದನ್ನ ನಮಗೆ ಬೇಕಾದಂತಹ ಒಂದು ಇಳುವರಿಯನ್ನ ಅವರಿಗೆ ಲಾಭವನ್ನ ಅವರು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಕಡಿಮೆ ಸಮಯದಲ್ಲಿ ಇದನ್ನ ಬೆಳಿಬಹುದು. ಹೆಚ್ಚು ಸಮಯ ಬೇಡ. ನಾನು ಮೊದಲೇ ಹೇಳಿದೆ, ಹೆಚ್ಚಂದ್ರೆ 90, ಅದು ಬಟನ್ ಮಶ್ರೂಮ್ ನಾವು ಇಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ. ನಾವು ಇಲ್ಲಿ ಬರ್ತಕ್ಕಂಥ ಆಯಿಸ್ಟರ್ ಮಶ್ರೂಮ್ 45 ದಿವಸಗಳ ಕಾಲ ಬೇಕಾಗ್ತದೆ. ಸೊ ನೀವು ಕಡಿಮೆ ಸಮಯದಲ್ಲಿ ನೀವು ಇದನ್ನ ಬೆಳಿಬಹುದಾಗಿದೆ. ಸೊ ಇವಿಷ್ಟು ವಿಚಾರಗಳನ್ನ ನಾನು ಇಲ್ಲಿ ಹೇಳಿದ್ದೇನೆ. ಸ್ನೇಹಿತರೆ, ಇದು ನನಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದ ವಿಜ್ಞಾನಿಗಳಾದಂತಹ ಡಾಕ್ಟರ್ ಧನಂಜಯ ಅವರು, ಚೈತನ್ಯ ಅವರು ಹಾಗೂ ಸಚಿನ್ ಅವರಿಗೆ ನಾನು ಧನ್ಯವಾದ ಹೇಳ್ತಾ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ. ನಿಮ್ಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಸಾಧಾರಣ ಇವತ್ತು ಕಾರ್ಯಕ್ರಮ 1.5 ಗಂಟೆ ಅಷ್ಟಾದಂತ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣವಾಗಿ ನಾವು ಅಣಬೆ ಕೃಷಿ ಬಗ್ಗೆ ಮಿಲ್ಕಿ ಅಣಬೆ ಇರ್ಬೋದು ಅಥವಾ ಆಯಿಸ್ಟರ್ ಅಣಬೆ ಇರ್ಬೋದು, ಎರಡರ ಒಂದು ಬೇಸಾಯದ ಬಗ್ಗೆ ಪರಿಪೂರ್ಣವಾಗಿ ಡಾಕ್ಟರ್ ರಾಘವೇಂದ್ರ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ತರಬೇತಿದಾರರಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡಿದೆ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಒಂದೇನ್ ಕೇಳಿದ್ದಾರೆ ಅಂತ ಅಂದ್ರೆ, ಒಬ್ರು ಕೇಳಿರುವಂತ ಪ್ರಶ್ನೆ ಏನು ಅಂತ ಅಂದ್ರೆ, ಕಪ್ಪು ಪಾಲಿಥಿನ್ ಪ್ಲಾಸ್ಟಿಕ್ ನಾವು ಉಪಯೋಗಿಸಬಹುದಾ ಟ್ರಾನ್ಸ್ಪರೆಂಟ್ ಬದಲು ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಸರ್. ಈ ಕಪ್ಪು ಟ್ರಾನ್ಸ್ಪರೆಂಟ್ ಕಪ್ಪು ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನು ಕೆಲವರು ಉಪಯೋಗಿಸ್ತಾರೆ. ಆದ್ರೆ ನಿಮ್ಗೆ ಅದು ಸ್ಪಾನ್ ರನ್ ಆಗಿದ ಇಲ್ವೋ ಅಂತ ಗೊತ್ತಾಗುದಿಲ್ಲ. ಕಪ್ಪು ಇರೋದ್ರಿಂದ ಈ ಟ್ರಾನ್ಸ್ಪರೆಂಟ್ ಇದ್ರೆ ಏನಾಗುತ್ತೆ, ಆ ಬಿಳಿ ಇದು ಏನಿದೆ ಸ್ಪಾನ್ ಎಲ್ಲ ಕಡೆ ಪಸರಿಸಿರುತ್ತೆ. ಕಪ್ಪನ್ನು ಕೂಡ ಕೆಲವರು ಉಪಯೋಗಿಸ್ತಾರೆ, ಆದ್ರೆ ನಿಮ್ಗೆ ಅಷ್ಟು ಜ್ಞಾನ ಬೇಕು. ಹಾಗಿದ್ರೆ ಮಾತ್ರ ಅದನ್ನ ಉಪಯೋಗಿಸಬಹುದು. ಹಾಗೆ ಇನ್ನೊಂದು ಪ್ರಶ್ನೆ ಕೇಳುವಂತದ್ದು, ಎಲ್ಲರೂ ಕೇಳುವಂತದ್ದು, ಸಾಮಾನ್ಯವಾಗಿ ಈ ವಿಡಿಯೋವನ್ನ ನಮಗೆ ಅಪ್ಲೋಡ್ ಮಾಡಿ ಅಂತ. ಖಂಡಿತವಾಗ್ಲೂ ಇದನ್ನ ಮಾಡ್ತೇವೆ. KVK ಉಡುಪಿ ಅನ್ನೋ ಒಂದು ಫೇಸ್ಬುಕ್ ಇದೆ, ಫೇಸ್ಬುಕ್ ಪೇಜ್ ಇದೆ. ಆ ಫೇಸ್ಬುಕ್ ಪೇಜ್ ಅಲ್ಲಿ ಈ ಒಂದು ವಿಡಿಯೋ ಏನಿದೆ ಇವತ್ತಿನ ಆದಂತ ಪೂರ್ತಿ ರೆಕಾರ್ಡಿಂಗ್ ನಿಮ್ಗೆ ಸಿಗ್ತದೆ. ಅಲ್ಲಿ ನಿಮಗೆ ಸ್ಟೆಪ್ ವೈಸ್ ಯಾವುದೇ ರೀತಿಯಾದಂತ ಸಮಸ್ಯೆ ಅಥವಾ ನೀವು ಮತ್ತೊಮ್ಮೆ ಕೇಳ್ಕೊಳ್ಬೇಕು ಅಂತ ಅಂದ್ರೆ ಅಲ್ಲಿ ನೀವು ನೋಡ್ಕೊಳ್ಬಹುದು. ಇನ್ನೊಬ್ರು ಕೇಳುವಂತದ್ದು ಪ್ರಶ್ನೆ ಏನಂತ ಅಂದ್ರೆ, ಅವ್ರು ಹೇಳಿರುವಂತದ್ದು ಕೇಳಿ ಸರಿಯಾಗಿ, ಅಂದ್ರೆ ಮಶ್ರೂಮ್ ಬೆಳವಣಿಗೆ ಮಂಗಳೂರು ಪ್ರಾಂತ್ಯದಲ್ಲಿ ಮಾಡ್ಲಿಕ್ಕೆ ಆಗ್ತದಾ ಅಥವಾ ಮಂಗಳೂರಲ್ಲಿ ನಮಗೆ ಟ್ರೈನಿಂಗ್ ಸಿಗತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ಆಯೋಜನೆಯನ್ನ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಲ್ಲಿ ಇರುವಂತದ್ದು, ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಏನು ಕೃಷಿ ವಿಜ್ಞಾನ ಕೇಂದ್ರ ಇದೆ, ದಕ್ಷಿಣ ಕನ್ನಡಕ್ಕೆ ಸೀಮಿತವಾದಂತದ್ದು. ಆ ಒಂದು ಕೇಂದ್ರದಲ್ಲಿ ಖಂಡಿತವಾಗ್ಲೂ ಈ ಒಂದು ಇದನ್ನ ಹೇಳುವಂತದ್ದು. ಸರಿಯಾದ ಇಷ್ಟೇ ಪ್ರಶ್ನೆ ಇರುವಂತದ್ದು. ಎಲ್ಲರೂ ಕೇಳಿರುವಂತದ್ದು ಇದ್ರ ಪ್ಯಾಕೇಜ್ ಬಗ್ಗೆ ಸಾಕಷ್ಟು ತಿಳಿಸ್ಕೊಡಿ ಅಂತ. ಈಗ ನಾವು ಇದನ್ನ ಅಪ್ಲೋಡ್ ಮಾಡೋದ್ರಿಂದ, ಯಾಕಂದ್ರೆ ಇದು ಪೂರ್ಣ ಪ್ರಮಾಣವಾಗಿ ಎಲ್ಲಾ ರೀತಿಯಾದ ಒಂದು ಅದರಲ್ಲಿ ಬರುವಂತ ರೋಗ ಇರ್ಬೋದು, ಅದ್ರ ಮಾರುಕಟ್ಟೆ ಇರ್ಬೋದು ಅಥವಾ ವ್ಯಾಲ್ಯೂ ಅಡಿಷನ್ ಇರ್ಬೋದು, ಎಲ್ಲವನ್ನು ಡಾಕ್ಟರ್ ರಾಘವೇಂದ್ರ ಅವರು ಕವರ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋವೇ ನಿಮಗೆ ಪ್ಯಾಕೇಜ್ ಆಗ್ತದೆ. ಮುಂದುವರಿದು ಈಗ ಏನಂತ ಅಂದ್ರೆ, ಒಬ್ಬರು ರೈತರನ್ನ ನೀವು ಪರಿಚಯಿಸೋಣ ಅಂತ. ಯಾಕಂದ್ರೆ ಇದನ್ನ ಮಾಡುವಂತ ರೈತರು ಅವರ ಅನುಭವವನ್ನು ಹೇಳ್ಕೊಂಡಾಗ ನಿಮಗೆ ಆನೆ ಬಲ ಬರುತ್ತೆ. ಹೌದು, ಇದನ್ನ ನಾನು ಮಾಡ್ಬೋದು, ಇದನ್ನ ನಾವು ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿ ಬರ್ತದೆ. ಆ ಉದ್ದೇಶದಲ್ಲಿ ನಾವು ಇವತ್ತು ಸುರೇಶ್ ಕರ್ಕೆರೆ ಅಂತ ಏನು ಒಬ್ಬ ರೈತ ಈ ಅಣಬೆ ಕೃಷಿಯನ್ನ ಮಾಡಿ ಅದರಲ್ಲಿ ಸ್ವಲ್ಪ ಏನು ಯಶಸ್ಸನ್ನ ಕಂಡಿದ್ದಾರೆ, ಅವರು ನಿಮ್ ಜೊತೆ ಒಂದು 2 ನಿಮಿಷ ಅದರ ಒಂದು ಅನುಭವನ ಹಂಚಿಕೊಳ್ತಾರೆ. ಹಲೋ, ನಮಸ್ಕಾರ. ನಾನು ಸುರೇಶ್ ಕರ್ಕೇರ ಅಂತ ಹೇಳಿ, ನಾನು ಕೊಳಂಬೆ ಬ್ರಹ್ಮಾವರ ಉಡುಪಿ ಜಿಲ್ಲೆ, ಉಡುಪಿಯಲ್ಲಿದ್ದೇನೆ. ಈ ಹಿಂದೆ ನಾನು ತರಬೇತಿ ಒಂದು 2-3 ಸಲ ಪಡ್ಕೊಂಡಿದ್ದೇನೆ. ಆ 2-3 ತರಬೇತಿಯು ಅಷ್ಟು ಸಕ್ಸಸ್ ಆಗ್ಲಿಲ್ಲ. 2-3 ತರಬೇತಿಯಲ್ಲೂ ಕೂಡ ಅಷ್ಟೊಂದು ಸರಿಯಾಗಿ ಬರದೇ ಇರುವ ಕಾರಣ KVK ಸಂಪರ್ಕ ಮಾಡಿ, ಯಾಕಂದ್ರೆ ನಾನು KVK ಮೊದಲಿಂದ ಸಂಪರ್ಕ ಇದ್ದಿತ್ತು.
ಈ ಅಣಬೆ ಬೆಳೆಯನ್ನು ಬೆಳಿಬೇಕು ಹೇಗೆ ಅಂತ ಹೇಳಿ ಕೇಳಿದ್ದಕ್ಕೆ ಅಣಬೆ ಬೆಳೆಯನ್ನು ಬೆಳಿಲಿಕ್ಕೆ IHR ಬೆಂಗಳೂರು ಅಲ್ಲಿಗೆ ತರಬೇತಿ ಕಳಿಸಿದ್ರು. ಒಂದು 3 ದಿವಸ ತರಬೇತಿ ಅಲ್ಲಿ ಕಳಿಸಿದ ನಂತರ ಅಲ್ಲಿ ಸಂಪೂರ್ಣ ತರಬೇತಿ ಸಿಕ್ಕು, ಸಂಪೂರ್ಣ ತರಬೇತಿ ತೆಗೆದುಕೊಂಡು ಆ ನಂತರ ಬರುವಾಗ್ಲೇ ಒಂದು 1 kg ಸ್ಪಾನ್ ಇಟ್ಕೊಂಡು ಬಂದು ಅದನ್ನು ಪ್ರಯತ್ನ ಮಾಡಿದ್ವಿ. ಈ ಹಿಂದೆ 3 ತರಬೇತಿ ಹೋದಾಗ್ಲೂ 1 kg ಇಟ್ಕೊಂಡು ಬಂದು ಪ್ರಯತ್ನ ಮಾಡಿದಾಗ ಎಲ್ಲವೂ ಫೇಲ್ ಆಗಿತ್ತು. ಅದು ನಮ್ಮ ತಪ್ಪಿಂದ ಆಗಿದೆಯೋ ಅಥವಾ ಅದು ಮಾಡಿದ ವ್ಯವಸ್ಥೆ ಸರಿ ಇಲ್ವೋ, ತರಬೇತಿ ತಗೊಂಡಂತದ್ದು ಅಥವಾ ನಮ್ಮ ಗಮನ ಸರಿ ಇಲ್ಲದೆ ಏನೋ ಹಾಳಾಗಿ ಹೋಗಿತ್ತು. ಆದ್ರೆ ಇತ್ತೀಚೆಗೆ ಕಳೆದ ವರ್ಷ 11ನೇ ತಿಂಗಳು ನಾನು ಅಂದ್ರೆ KVK ಅವರು ಒಂದು 6-8 ಜನ ಒಟ್ಟಿಗೆ ಹೋಗಿ ಕಲ್ತ್ಕೊಂಡು ಬಂದು ನಾವು ಸಕ್ಸಸ್ ಆಗಿದ್ವಿ. ಅದಕ್ಕೆ ಮುಂಚೆ ನನಗೆ ಕಾರ್ಕಳದಲ್ಲಿ ರವಿ ಅಂತ ಹೇಳಿ ಪರಿಚಯ ಆದ್ರು. ಈಗ ಒಂದು KVK ಮೂಲಕವೇ ಪರಿಚಯ ಆದವರು. ಅವ್ರಿಗೆ ಅವರು ಅದರ ರುಚಿ ಹಿಡಿಸಿದವರು ಮತ್ತು ಗುರುಗಳು ಅಂತ ಹೇಳ್ಬೋದು. ಅದನ್ನ ತಂದು ಒಂದೊಂದೇ ತಂದು ಕೊಟ್ಟು ಆ ನಂತರ ಅದರ ರುಚಿ ಹಿಡಿಸಿ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನ. ಮೊದ್ಲಿಂದ ಒಂಥರ ಅದ್ರ ಬಗ್ಗೆ ಒಂದು ಆಸಕ್ತಿ ಇತ್ತು, ಆದ್ರೆ ಅದನ್ನ ಮಾಡ್ಬೇಕು ಹೇಗೆ ಏನು ದಾರಿ ಗೊತ್ತಿಲ್ಲದೆ ಸುಮ್ಮನೆ ಇದ್ದೆ. ಅನಿವಾರ್ಯವಾಗಿ ಕಳೆದ ವರ್ಷ 11ನೇ ತಿಂಗಳು ಇವರು IHR ಕಳಿಸಿದ್ರು. IHR ನಂತರ ಬೀಜ ತಂದ ನಂತರ ಸ್ಪಾನ್ ಅಂತ ಹೇಳ್ತಾರೆ, ಬೀಜ ಅಣಬೆ ಬೀಜ ಅಲ್ಲಿಂದ ತಂದ ನಂತರ ನಾನು ಸಕ್ಸಸ್ ಆದದ್ದು. ಅಲ್ಲಿಂದ ತಂದ ನಂತರ ಈಗ ಸಾಧಾರಣ ಒಂದು 7-8 ಬಾರಿ ಅಲ್ಲಿಂದಲೇ ಬೀಜ ತಂದು ಈಗ ಮಾಡ್ತಾ ಇದ್ದೇನೆ. ಈಗ ಸಕ್ಸಸ್ ಆಗಿದೆ. ಈ ಹಿಂದೆ ಫಸ್ಟ್ ತಂದದ್ದು 400ರಿಂದ 500-550 kg ಒಂದು ಪ್ಯಾಕೆಟ್ ಅಲ್ಲಿ. ಒಂದು ಪ್ಯಾಕೆಟ್ ರಾಘವೇಂದ್ರ ಸರ್ ಹೇಳಿದಾಗೆ 30 ರೂಪಾಯಿ, 30ರಿಂದ 35 ರೂಪಾಯಿ ಖರ್ಚಾಗ್ತದೆ. ನಾನು ಇಲ್ಲಿ ಮಾರಾಟ ಮಾಡ್ತಾ ಇರೋದಂತೂ 250ರಿಂದ 300 ರೂಪಾಯಿ ಪರ್ kg ಮಾರಾಟ ಮಾಡ್ತಾ ಇದ್ದೇನೆ. ನನಗೆ ಯಾಕಂದ್ರೆ ಇಲ್ಲೇ ಲೋಕಲ್ ಗಿರಾಕಿಗಳಿದ್ದಾರೆ, ಹಾಗಾಗಿ ನಾನು ಇಲ್ಲೇ ಮಾರಾಟ ಮಾಡ್ತಾ ಇದ್ದೇನೆ. ಅದೇ ರೀತಿ ಅವ್ರು ಹೇಳಿದಾಗೆ 60 ರೂಪಾಯಿ ಅದೆಲ್ಲ ಪೂರೈಸ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದು ಏರಿಯಾದ ಭತ್ತದ ಹುಲ್ಲು ಸಣ್ಣ ಕಟ್ಟಿರ್ತದೆ, ಅದು 10 ರೂಪಾಯಿ 12 ರೂಪಾಯಿ ಬೀಳ್ತದೆ. ಟ್ರಾನ್ಸ್ಪೋರ್ಟ್ ಮನೆಗೆ ತಂದು ಹಾಕುವಾಗ ಅದು 15 ರೂಪಾಯಿ ಆಗಿರ್ತದೆ. ಅವಾಗ 40 ರೂಪಾಯಿ ಆದಾಗ ನಿಮ್ಗೆ 40 ರೂಪಾಯಿ kg 60 ರೂಪಾಯಿ kg ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರಣ 200 ರೂಪಾಯಿ ಮೇಲ್ಪಟ್ಟು ಮಾಡಿದ್ರೆ ಒಂದು ಲಾಭ. ಮತ್ತೆ ಮಾರುಕಟ್ಟೆ ಅಷ್ಟೊಂದು ತೊಂದರೆ ಇಲ್ಲ ಅಂತ ನನಗನ್ಸ್ತದೆ. ಯಾಕಂದ್ರೆ ನಿಮ್ ಪರಿಚಯ ಇರೋ ಗಿರಾಕಿಗಳಿಗೆ ಹುಡುಕಿದ್ರೆ ಸಾಕು. ಒಂದ್ಸಲ ರುಚಿ ಹಚ್ಚಿದ್ರೆ, ಒಂದ್ಸಲ ಸ್ಯಾಂಪಲ್ ಕೊಟ್ಟು ಅದನ್ನ ಫಸ್ಟ್ ಗೆ ಫ್ರೀ ಕೊಟ್ಟು ಅದನ್ನ ರುಚಿ ಹಿಡಿಸಿದ್ರೆ ನೀವು ತನ್ನಷ್ಟಿಗೆ ಹುಡುಕೊಂಡು ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಈಗ ನಾನು ಇದ್ರೊಟ್ಟಿಗೆ ಜೇನು ಕೂಡ ಹಾಗೆ, ಜೇನುತುಪ್ಪ ಇದು ಕೂಡ ಹಾಗೆ ಸ್ವಲ್ಪ ಮೊದಲು ಸ್ಯಾಂಪಲ್ ಫ್ರೀ ಕೊಟ್ಟು ಬಂದು ತಗೊಂಡು ಹೋಗ್ತಾರೆ. ಇದು ಕೂಡ ಹಾಗೆ, ಅಣಬೆ ಕೂಡ ಹಾಗೆ ಸ್ಯಾಂಪಲ್ ಸ್ವಲ್ಪ ಫ್ರೀ ಕೊಟ್ಟು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ತನ್ನಷ್ಟಿಗೆ ಅದು ಗಿರಾಕಿ ವಾಪಸ್ ಬರುತ್ತೆ. ಮಾರುಕಟ್ಟೆ ಸಮಸ್ಯೆ ಇಲ್ಲ, ಇದು ಸ್ಪಾನ್ ಸಮಸ್ಯೆ ಇದೆ. ಅದರದ್ದೇ ಒಂದು ದೊಡ್ಡ ರಗಳೆ ಆಗೋದು. ಸ್ಪಾನೇ ಸಿಗುದಿಲ್ಲ. ಸ್ಪಾನ್ ತರಬೇಕಾದ್ರೆ ಬೆಂಗಳೂರಿಂದ ತರಿಸ್ಬೇಕು. ಈಗ ರವಿ ಅವರು ತಂದು ಕೊಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಮತ್ತೆ ಇನ್ನೊಬ್ರು ಕಡಬ ಕಲ್ಲಡ್ಕ ಅಂತ ಹೇಳಿದ್ರು. 2 ಜನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬೀಜದ ಸಮಸ್ಯೆ ನಿಮ್ಗೆ ಆಗ್ಲಿಕ್ಕಿಲ್ಲ. ನಮ್ಗೆ ಈ 1 ವರ್ಷದಿಂದ ಬೀಜದ ಸಮಸ್ಯೆ ಇತ್ತು, ಈಗ ಇನ್ನು ಬೀಜದ ಸಮಸ್ಯೆ ಆಗ್ಲಿಕ್ಕಿಲ್ಲ ನಿಮ್ಗೆ. ಯಾಕಂದ್ರೆ ಇವರಿಬ್ರು ಸಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಮಾಡಬಹುದು, ಮಾಡ್ತೇವೆ. ಒಂದ್ ಅಥವಾ 2 ಸಲ ಲಾಸ್ ಆಗ್ಬಹುದು ನಿಮ್ಗೆ, ಅದರಲ್ಲಿ ಸಕ್ಸಸ್ ಆಗದೇ ಇರಬಹುದು. ಸಕ್ಸಸ್ ಆಗಿ ಆ ನಂತರ ನೀವೇ ಹೇಳ್ತೀರಿ ಇದು ಇಷ್ಟು ಈಸಿ ಇದೆ ಅಂತೇಳಿ. ಅವ್ರು ಹೇಳಿದಷ್ಟು ಸ್ವಲ್ಪ ಕೆಲವೊಂದು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಮಾಡ್ತಾ ಅದೇ ಪ್ರಾಕ್ಟಿಕಲ್ ಮಾಡ್ತಾ, ಥಿಯರಿಗೂ ಮತ್ತು ಪ್ರಾಕ್ಟಿಕಲ್ಗೂ ತುಂಬಾ ವ್ಯತ್ಯಾಸ ಇದೆ. ಥಿಯರಿಗೂ ಪ್ರಾಕ್ಟಿಕಲ್ಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಥಿಯರಿ ಹೇಳುವಾಗ ಸುಲಭ ಆಗ್ತದೆ, ಅದು ಕೇಳುವಾಗ್ಲೂ ಬಹಳ ಸುಲಭ ಅನಿಸ್ತದೆ. ಪ್ರಾಕ್ಟಿಕಲ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಸ್ವಲ್ಪ ಅದನ್ನ ಸರಿಪಡಿಸ್ಕೊಂಡು ಸರಿ ಮಾಡ್ಬೋದು. ಈ ಹಿಂದೆ ಮೂರು ತರಬೇತಿ ಹೋಗಿ ಬಂದಲ್ಲೂ ಕೂಡ ಫೇಲ್ ಆಗಿದೆ ನಾನು. ಈ 4ನೇ ತರಬೇತಿ ಈಗ ಸಾಧಾರಣ 1, 2, 3 ತರಬೇತಿ ಫೇಲ್ ಆಗ್ತದೆ, ಅಥವಾ 1, 2 ಆದ್ಮೇಲೆ 3ನೇದು ಹಾಳಾಗ್ತದೆ ಅಂತ ಹೇಳಿ 3 ಹಾಳಾಗಿ 4ನೇದು ಈಗ ಸಕ್ಸಸ್ ಆಗಿದ್ದೇನೆ. ಅದು ಕೂಡ KVK ಬ್ರಹ್ಮ ಅವರು ಇಲ್ಲಿ ಬಂದು ತರಬೇತಿ ತಗೊಂಡು ಆನಂತರ ಇಲ್ಲಿಂದ ಇದಕ್ಕೆ IHR ಬೆಂಗಳೂರಿಗೆ ಹೋಗಿ ಒಂದು ಈಗ ಸಾಧಾರಣ ಸಕ್ಸಸ್ ಆಗಿದ್ದೇನೆ. ನಾನು ಬೆಳೆದಂತದ್ದು ಇವತ್ತೇ ತಂದಿದ್ದೇನೆ 2 kg 350 ಗ್ರಾಮ್ ಇವತ್ತಿನ. ಈ ಹಿಂದೆ 2 ದಿವಸದಿಂದ ಸ್ಟಾರ್ಟ್ ಆಗಿದೆ. 2 ದಿವಸ ಹಿಂದಿಂದು ಫಸ್ಟ್ ದಿವಸ 1 kg ಬಂತು, 2ನೇ ದಿವಸ 1.25 kg, 250. ಇದು ಇವತ್ತಿನ ಬೆಳೆ. ಎರಡು kg 350 ಗ್ರಾಮ್ ಇದೆ. ಮತ್ತೆ ನಾನು ಸರ್ ಹೇಳಿದಾಗೆ, ರಾಘವೇಂದ್ರ ಸರ್ ಹೇಳಿದಾಗೆ, ಅಥವಾ ನಮ್ಗೆ IHR ತರಬೇತಿ ಕೊಡುವಾಗ ಹೇಳಿದ್ದು ಫಾರ್ಮಲಿನ್ ಯೂಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾವು ಫಾರ್ಮಲಿನ್ ಬಟ್ಟು ಗೋ ಅರ್ಕ ಯೂಸ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಗೋ ಅರ್ಕ ಕೂಡ ಅದೇ ಕೆಲಸ ಮಾಡ್ತದೆ ಅಂತ ಹೇಳಿ ಒಂದು ಸಣ್ಣ ಇದು ಮಾಡಿದ್ರಿಂದ ಈಗ ಒಂದು ಫಸ್ಟ್ ಒಂದ್ಸಲ ಮಾತ್ರ ಫಾರ್ಮಲಿನ್ ಯೂಸ್ ಮಾಡಿದ್ದು. ನಂತರ 3 ಇದಕ್ಕೂ ಕೂಡ ನಾವು ಗೋ ಅರ್ಕ ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲೇ ನಮ್ಮ ಬೈಕಾಡಿಯಲ್ಲಿ ಒಬ್ರು ಸೈಯದ್ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಸೈಯದ್ ಅಲಿ ಅಂತ ಹೇಳಿ.
ಅವರು ಕೂಡ ಈಗ ಗೋವರ್ಕನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರವಿ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನಗೆ ಒಂದು ಸಣ್ಣ ಇದಿದೆ. ಅವರು ಕೂಡ ಗೋವರ್ಕನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಫಾರ್ಮಲಿನ್ ಹೆಚ್ಚಿನವ್ರು ಬಿಡ್ತಾ ಇದ್ದಾರೆ, ಯಾಕಂದ್ರೆ ಕೆಮಿಕಲ್ ಫ್ರೀ, ನಮ್ದು ಕೆಲವೆಲ್ಲ ಕೆಮಿಕಲ್ ಫ್ರೀ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿ ಈಗ ಅದನ್ನ ಕೆಮಿಕಲ್ ಅನ್ನು ಆದಷ್ಟು ಕಡಿಮೆ ಮಾಡ್ಬೇಕು. ಇದು ಪ್ಲಾಸ್ಟಿಕ್ ಒಂದು ಪರ್ಯಾಯ ಮಾರ್ಗ ಹೇಳಿದ್ರು. ಈಗ ಇನ್ನು ಮುಂದಿನ ಇದಕ್ಕೆ ಪ್ಲಾಸ್ಟಿಕ್ ಪರ್ಯಾಯ ಯಾವ್ದಾದ್ರು ಇದೆ ಅಂತ ಹೇಳಿ ಹುಡ್ಕೊಂಡು ಅದನ್ನ ಮಾಡ್ಬೇಕು ಅಂತ ಹೇಳಿ ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಇದೆ. ಇನ್ನೇನು ಹೆಚ್ಚಿನ ಇರ್ಬೇಕಾದ್ರೂ ಸಂಪರ್ಕಿಸಿ, ಫೋನ್ ನಂಬರ್ ಯಾಗೂ ಇದೆ, ಸಂಪರ್ಕಿಸಿ ಅಥವಾ ಬಂದು ಬಂದು ನೋಡಿ ಹೋಗು. ಧನ್ಯವಾದಗಳು ಸುರೇಶ್ ಕರ್ಕೆರೆ ಅವರೇ. ಈಗ ಕೆಲವೊಂದು ಪ್ರಶ್ನೆಗಳಿದಾವೆ. ಪ್ರಶ್ನೆಗಳಂತ ಅಂದ್ರೆ ಆಮೇಲೆ ಕಳಿಸಿದಂತದ್ದು ರಾಘವೇಂದ್ರ ಸರ್ ಅವರಿಗೆ. ಈಗ ಒಂದು ಡಾಕ್ಟರ್ ರಶ್ಮಿ ಅವ್ರು ಮಂಗಳೂರಿಂದ ಕೇಳ್ತಾ ಇರುವಂತದ್ದು ಏನು ಅಂತ ಅಂದ್ರೆ, ಸರ್, ಕಮರ್ಷಿಯಲ್ ಮಶ್ರೂಮ್ ಕಲ್ಟಿವೇಶನ್ more in North India compared to South states. It is due to lack of awareness or environmental issues ಅಂತ ಕೇಳ್ತಾರೆ ಸರ್. ಇದು ಮುಖ್ಯವಾಗಿ ಅವೇರ್ನೆಸ್ ಅಥವಾ ಅರಿವಿನ ಕೊರತೆ ಅಂತ ನನಗನ್ಸುತ್ತೆ. ಇದು ಮುಖ್ಯ. ಮತ್ತೆ ಇದು ಸ್ಪಾನ್ ಲಭ್ಯತೆ ಕೂಡ ಇಲ್ಲಿ ಬಹಳಷ್ಟು, ಯಾಕಂದ್ರೆ ಯಾವಾಗ ಬೆಳೆಯೂರು ಇರೋದಿಲ್ವೋ ಆಗ ಸ್ಪಾನ್ ಅನ್ನು ಯಾರು ತಯಾರು ಮಾಡ್ತಾರೆ. ಆ ಒಂದು ಮುಖ್ಯವಾಗಿ ಒಂದು ಅರಿವಿನ ಕೊರತೆ ಇಲ್ಲಿ ಮುಖ್ಯವಾಗಿ ಕಾಣುತ್ತೆ, ಅದೊಂದು ಕಾಣಿಸುತ್ತೆ. ಮತ್ತೆ ಬೇಕಾಗ್ತಕ್ಕಂತಹ ಒಂದು ವಾತಾವರಣ, ಅಲ್ಲಿ ಬೆಳೀತಕ್ಕಂಥದ್ದು ಬಟನ್ ಅಣಬೆ, ಗುಬ್ಬಿನ ಅಣಬೆ ಅಂತ ಹೇಳುದು, ಅದನ್ನು ಜಾಸ್ತಿ ಬೆಳೀತಾರೆ. ಅದಕ್ಕೆ ಬಹಳಷ್ಟು ಡಿಮಾಂಡ್ ಇದೆ ಇಲ್ಲಿ. ನಮ್ಮ ರೈತರಿಗೆ ಇದರ ರುಚಿ ಯಾರಿಗೂ ಗೊತ್ತಿರಲಿಲ್ಲ, ಕೆಲವರಿಗೆ ಕೊಟ್ಟು ಇದ್ದಾರೆ. ಈಗ ಒಂದು ನಿಟ್ಟಿನಲ್ಲಿ ಇದನ್ನ ಪಾಪ್ಯುಲೈಸೇಷನ್ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇದು ಸರಿ. ಇನ್ನೊಂದು ಪ್ರಶ್ನೆ, ಮ್ಯಾಜಿಕ್ ಮಶ್ರೂಮ್ ಅಂದ್ರೆ ಏನು ಅಂತ. ಮ್ಯಾಜಿಕ್ ಅಂತಂದ್ರೆ ಒಂದು ಕೆಲವು ಕೆಮಿಕಲ್ ಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಸೊ ಅದು ಈ ನಾರ್ಮಲ್ ಆಗಿ ಅದು ಕೆಲವು ಹೇಳ್ತಾರೆ, ಅದು ಸರಿಯಾದಂತಹ ಒಂದು ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಕೆಲವರು ಅದು ಇದೆ ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ಪೆಷಲ್ ಆದಂತಹ ಗುಣಧರ್ಮಗಳಿರುತ್ತೆ ಸರ್. ಅದಕ್ಕೆ ಮತ್ತೆ ಔಷಧೀಯ ಗುಣ ಕೂಡ ಇದೆ. ಹೌ ಲಾಂಗ್ ವಿ ಕ್ಯಾನ್ ಸ್ಟೋರ್ ಸ್ಪಾನ್ ಅಂತ ಕೇಳ್ತಾರೆ ಸರ್. ಸ್ಪಾನ್ ಅನ್ನ ರೆಫ್ರಿಜಿರೇಟರ್ ನಲ್ಲಿ ಸುಮಾರು 4 ತಿಂಗಳ ಕಾಲ ನಾವು ಅದನ್ನ ಇಡಬಹುದು. ರೆಫ್ರಿಜರೇಷನ್ ನೀವು ನೋಡ್ಕೋಬೇಕು. ಇಲ್ಲಿ ಕೆಲವು ಸಲ ಕರೆಂಟ್ ಹೋಗುತ್ತೆ. ಸೊ ಅಂತ ಒಂದು ಪರಿಸ್ಥಿತಿನಲ್ಲಿ ನಾವು ಇಟ್ಟಿರ್ತಕ್ಕಂಥ ಸ್ಪಾನ್ ಅದು ಕೆಲವು ಸಲ ಸುಮಾರು ದಿವಸ, 1-2-3 ದಿವಸಗಳ ಕಾಲ ಇದಾಗದೆ ಹೋದ್ರೆ ಅಲ್ಲಿಂದಲೇ ಫ್ರೂಟಿಂಗ್ ಬಾಡೀಸ್ ಬರುವಂತ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಸ್ವಲ್ಪ ರೆಫ್ರಿಜರೇಷನ್ ಚೆನ್ನಾಗಿರ್ತಕ್ಕಂಥ ಒಂದು ಪ್ಲೇಸ್ ನಲ್ಲಿ ಸುಮಾರು 3-4 ತಿಂಗಳ ಕಾಲ ನಾವು ಅದನ್ನ ಇಡಬಹುದು. Hello sir. Hello. Next question ಬಂದ್ಬಿಟ್ಟು how long we store spawn ಅಂತ ಕೇಳಿದೆ ಸರ್ ಅವರು. ಮತ್ತೆ ಅದು ಆಯ್ತು ಸರ್, all the farm mushrooms are free from poison ಅಂತ ಕೇಳಿದೆ ಸರ್. ಹೌದು ಸರ್. ಎಲ್ಲ ನಾವು ಏನು ಡೊಮೆಸ್ಟಿಕೇಶನ್ ಆಗಿರುತ್ತೆ, IAHR ಇಂದ ಆಗಿರ್ಬೋದು ಅಥವಾ ನಾನು ಹೇಳಿದೆ CPCR ಇಂದ ಬರ್ತಕ್ಕಂಥ ಒಂದು ಸ್ಪಾನ್ಗಳೇನಿದೆ ಅವು ವಿಷಮುಕ್ತವಾಗಿರ್ತದೆ. ಅಂದ್ರೆ ಆಯಿಸ್ಟರ್ ಮಶ್ರೂಮ್ ನಲ್ಲಿ ಕೆಲವು ರಿಪೋರ್ಟ್ಸ್ ಇದೆ, ಕೆಲವು ಸಂಶೋಧನೆಗಳು ಹೇಳುತ್ತೆ ಕೆಲವರಿಗೆ ಅದು ಆಗೋದಿಲ್ಲ ಅಂತ ಹೇಳಿ. ಅದರಲ್ಲಿ ಕೆಲವು ಅಲರ್ಜಿಯನ್ನ ಮಾಡ್ತಕ್ಕಂಥ ಕೆಲವು ರಾಸಾಯನಿಕಗಳು ಇರ್ತದೆ ಅಂತ ಒಂದು ಕೆಲವು ಸಂಶೋಧನೆಗಳಿಂದ ಅದು ಹೇಳಲ್ಪಡ್ತಾ ಇದೆ. ಆದ್ರೆ ಹೆಚ್ಚಿನವರಿಗೆ ಅದರಿಂದ ಯಾವುದೇ ಸಮಸ್ಯೆಗಳಿಲ್ಲ. ಆದ್ರೆ ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳಲೇಬೇಕು. ನೀವು ಈ ಅಣಬೆಯನ್ನ ಹುಡುಕ್ಲಿಕ್ಕೆ ಹೋಗ್ತಿರಲ್ಲ, ಆಗ ಅದರ ಆಕೃತಿ, ಅದರ ಗುಣಧರ್ಮ, ಅದನ್ನ ಆಕೃತಿಯ ಮೇಲೆ ನೀವು ಅದನ್ನ ತಿನ್ಬಹುದು ಅಂತ ಡಿಸೈಡ್ ಮಾಡಬಾರ್ದು. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ, ಹಾಗೆ ಮಾಡ್ಲಿಕ್ಕೆ ಹೋಗಿ ವಿಷಕಾರಿ ಅಣಬೆಯನ್ನ ನಾವು ಕಲೆಕ್ಟ್ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಡೊಮೆಸ್ಟಿಕೇಟೆಡ್ ಏನು ಫಾರ್ಮ್ಸ್ ಇದೆ, ಸೊ ಅದನ್ನ ಬೆಳೆಸ್ತಕ್ಕಂಥದ್ದು ಒಳ್ಳೇದು ಅಂತ ನನಗೆ. ಸರ್ ಮುಂದಿನ ಕ್ವಶನ್ ಬಂದ್ಬಿಟ್ಟು, ಕ್ಯಾನ್ ವಿ ಟರ್ನ್ ದ ರೂಮ್ ಆಫ್ ಹೌಸ್ ಇನ್ ಟು ದ ಕಲ್ಚರಿಂಗ್ ರೂಮ್ ಅಂತ ಕೇಳಿದಾರೆ ಸರ್ ಇನ್ನೊಬ್ರು. ಖಂಡಿತ ಮಾಡ್ಕೋಬಹುದು. ಆದ್ರೆ ಮುಖ್ಯವಾಗಿ ನಾವು ಆದಷ್ಟು ಅದಕ್ಕೊಂದು ಸೆಪರೇಟ್ ಡೆಡಿಕೇಟೆಡ್ ಸ್ಪೇಸ್ ಕೊಡ್ಬೇಕಾಗತ್ತೆ. ನಾನು ಮನೆಯಲ್ಲಿ ಒಂದು ರೂಮ್ ಅಂತಂದ್ರೆ ಅಲ್ಲಿಗೆ ಹೆಚ್ಚು ಜನ ಹೋಗ್ಬಾರ್ದು.
ಮನೆ ಒಂದು ರೂಮ್ ಅಂತಂದ್ರೆ ಮಕ್ಕಳು ಹೋಗುವಂತದ್ದು, ಅಥವಾ ಮನೆ ನಾಯಿಯೋ ಬೆಕ್ಕು ಹೋಗುವಂತದ್ದು, ಅಥವಾ ಜಿರ್ಲೆಗಳು ಹೋಗ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ, ಅದರ ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕಡಿಮೆ ಕಾಂಟ್ಯಾಕ್ಟ್ ಇರುವಂತದ್ದು, ಹೊರಗಿನ ಪ್ರಪಂಚದ ಜೊತೆ ಹೆಚ್ಚು ಕಾಂಟ್ಯಾಕ್ಟ್ ಇಲ್ಲದೆ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ನಿಮ್ಮ ರೂಮ್ ಇದ್ರೆ ಅದನ್ನ ಅವಶ್ಯಕವಾಗಿ ನೀವು ಅದನ್ನ ಬಳಸ್ಕೊಳ್ಬಹುದು ಅಣಬೆ ಬೇಸಾಯದಲ್ಲಿ. ಓಕೆ ಸರ್. ಸರ್ ನೆಕ್ಸ್ಟ್ ಕ್ವಶನ್, ಹೌ ಮಚ್ ಟೈಮ್ ವಿ ಕ್ಯಾನ್ ಸ್ಟೋರ್ ದ ಸ್ಪಾನ್ ಅಂತ ಕೇಳಿದೆ ಸರ್. ಅದೇ ನಾನು ಹೇಳಿದೆ ಸರ್, ಅದು ಸುಮಾರು ಒಂದು 3 ರಿಂದ 4 ತಿಂಗಳ ಕಾಲ ಸರಿಯಾದ ರೆಫ್ರಿಜರೇಷನ್ ಇದ್ರೆ ಮಾತ್ರ, ಯಾವುದೇ ರೀತಿಯ ಕರೆಂಟ್ ಹೋಗದೆ, ಕರೆಂಟ್ ಅಂದ್ರೆ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ಹೋದ್ರೆ ತೊಂದರೆ ಇಲ್ಲ, ದಿವಸಗಟ್ಲೆ ಹೋಗುವುದು ಕೆಲವು ಸಲ ಆಗುತ್ತೆ. ಈ ಹಳ್ಳಿಗಳಲ್ಲಿ ಕರೆಂಟ್ ಲೈನೇ ರಿಪೇರಿ ಮಾಡೋದಿಲ್ಲ. ಸೊ ಅಂತ ಸಿಚುವೇಶನ್ ನಲ್ಲಿ ನಮ್ಗೆ ರೆಫ್ರಿಜರೇಟರ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಸೊ ಆಗ ಸಮಸ್ಯೆ ಆಗುತ್ತೆ. ನೀವು ಸ್ಪಾನ್ ನಿಂದಲೇ ಅಲ್ಲೇ ಫ್ರೂಟಿಂಗ್ ಬಾಡೀಸ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರಿಯಾದ ಸ್ಟೋರೇಜ್ ಫೆಸಿಲಿಟಿ ನಿಮ್ಮ ಹತ್ರ ಇದೆ ಅಂತ ಆದ್ರೆ ಖಂಡಿತವಾಗ್ಲೂ ಒಂದು 3-4 ತಿಂಗಳ ಕಾಲ ಅದನ್ನ ಸರಿಯಾಗಿ ಇಟ್ಕೋಬಹುದು ಸರ್. ಓಕೆ ಸರ್, ಥ್ಯಾಂಕ್ ಯು. ಯಾವುದು? ಹಾ, ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಬಹುದು. ಆದ್ರೆ ವುಡ್ ಡಸ್ಟ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಗಾಳಿ ಆಡತಕ್ಕಂಥದ್ದು ಕಡಿಮೆ ಆಗ್ಬಹುದು. ಯಾಕಂದ್ರೆ ಪ್ಯಾಡಿ ಸ್ಟ್ರಾದಲ್ಲಿ ಸರಿಯಾಗಿ ಗಾಳಿ ಆಡುತ್ತೆ. ಇದು ವುಡ್ ಡಸ್ಟ್ ನಲ್ಲಿ ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಬ್ಸ್ಟ್ರೇಟ್ ನ ಮಿಶ್ರಣ ಮಾಡಿ, ಮತ್ತೆ ಕಾರ್ಬನ್ ಅಂಶ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ, ಲಿಗ್ನಿನ್ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ, ಅದ್ರ ಜೊತೆ ಏನೋ ಸಾರ್ವಜನಿಕದ ಅಂಶ ಇರತಕ್ಕಂತಹ ಈ ತೊಗರಿ ಹೊಟ್ಟು ಅಥವಾ ಉದ್ದಿನ ಅದರ ಹಸ್ಕ್ ಏನಿದೆ ಅದನ್ನ ಮಿಕ್ಸ್ ಮಾಡಿಕೊಂಡು ಸಾರ್ವಜನಿಕದ ಅಂಶವನ್ನು ಜಾಸ್ತಿ ಮಾಡಿ ಅದರಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಅದೇ ನಾನು ಹೇಳಿದಾಗೆ ಅದರಲ್ಲಿ ಕೂಡ ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ. ಆದ್ರೆ ನಿಮ್ಗೆ ಭತ್ತದ ಹುಲ್ಲಿನ ಬಂದಷ್ಟು ಇಳುವರಿ ಬರುವ ಸಾಧ್ಯತೆ ಕಡಿಮೆ. ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳಲೇಬೇಕು, ನಾನು ಮೆನ್ಷನ್ ಮಾಡೋದನ್ನ ಮರ್ತೆ. ಈ ಮಶ್ರೂಮ್ ನಿಂದ ಬರ್ತಕ್ಕಂತಹ ಒಂದು ಏನು ಮೂಲದ್ರವ್ಯ ಒಂದ್ಸಲ ಉಪಯೋಗ ಆಗುತ್ತಲ್ಲ, ಸೊ ಅದನ್ನ ನಾವು ಗಿಡಗಳಿಗೆ ಪೋಷಕಾಂಶವಾಗಿ ನಾವು ಬೆಳೆಸಬಹುದು. ಅದರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈ ಪ್ಯಾಡಿ ಸ್ಟ್ರಾದಲ್ಲಿ ಇಂಗಾಲ ಜಾಸ್ತಿ ಇರ್ತದೆ, ಸಾರಜನಕ ಕಡಿಮೆ ಇರುತ್ತೆ. ಸೊ ಇಲ್ಲಿ ಈ ಅಣಬೆ ಅದರ ಮೇಲೆ ಬೆಳೆಯೋದ್ರಿಂದ ಇಂಗಾಲದ ಅಂಶ ಕಡಿಮೆ ಆಗಿ ಸಾರಜನಕದ ಅಂಶ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ನೀವು ಅದನ್ನ ಭೂಮಿಗೆ ಹಾಕೋದ್ರಿಂದ ಯಾವುದೇ ರೀತಿಯ ಸೊ ಇದೊಂದು ಅಂಶ ನಾನು ಈ ಒಳ್ಳೆಯ ಗಿಡಗಳಿಗೆ ಉಪಯೋಗಿಸಬಹುದಾದಂತಹ ಒಂದು ಫರ್ಟಿಲೈಸರ್ ಅದು ಆಕ್ಚುಲಿ. ನನ್ನ ಮೊಬೈಲ್ ನಂಬರ್ ನೀವು ಬೇಕಾದ್ರೆ ಬರ್ಕೊಳ್ಳಿ. ನನ್ನ ವಾಟ್ಸ್ಆಪ್ ನಂಬರ್ ಇದೆ 99-017-22-623. ಸಪೋಸ್ ನಿಮ್ಗೆ ನನ್ನ ಕಾಲ್ ಸಿಕ್ಕದೆ ಹೋದ್ರೆ ನೀವು ವಾಟ್ಸಪ್ ಮಾಡಿ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ನೀವು ನನಗೆ ವಾಟ್ಸಪ್ ಮಾಡಬಹುದು, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ನಾನು ಬೇಕಾದ್ರೆ ಪುನಃ ಹೇಳ್ತೇನೆ 99-017-22-623. ಇದು ಸ್ಪಾನ್ ಬೀಜಕ್ಕಾಗಿ ನೀವು ಇವರನ್ನ ಸಂಪರ್ಕಿಸಬಹುದು. ರವಿ ಅಂತಿದ್ದಾರೆ ಕಾರ್ಕಳದಲ್ಲಿ. ಸೊ ಕಾರ್ಕಳ ತಾಲೂಕು, ಹೆಬ್ರಿ ತಾಲೂಕಿನವರು ಸ್ವಲ್ಪ ಹತ್ರ ಆಗ್ಬೋದು. 6360923916 ಇದು ರವಿ ಅವರ ನಂಬರು. ಇನ್ನು ಶಿವಕುಮಾರ್ ಅಂತ ಒಬ್ಬರಿದ್ದಾರೆ, ಅವರು ಇತ್ತೀಚೆಗೆ ಹೊಸತೊಂದು ಎಸ್ಟಾಬ್ಲಿಷ್ಮೆಂಟ್ ಭುವಾ ನ್ಯಾಚುರಲ್ಸ್ ಅಂತ ಮಾಡಿದ್ದಾರೆ. ಅವರ ಮೊಬೈಲ್ ನಂಬರ್ ಬಂದು 9686707611 ಇದು ಅವರ ನಂಬರ್. ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಗೆ ಅಣಬೆ ಬೀಜ ಇಲ್ಲಿ ಲೋಕಲ್ ಆಗಿ ಸಿಗುತ್ತೆ. ಇನ್ನು IIHR ಗಳಿಗೆ ಕೂಡ, IIHR ಬೆಂಗಳೂರು ಅಥವಾ ಸುತ್ತಮುತ್ತ ಇರೋರು ಅಲ್ಲಿ ಕೂಡ ಸಂಪರ್ಕಿಸ, IIHR ಅಥವಾ CPCRI ವಿಟ್ಲಕ್ ಕೂಡ ನೀವು ಹೋಗ್ಬೋದು.